ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಅದ್ಭುತವಾದ ಮಾತನ್ನ ಹೇಳ್ತಾನೆ. ನಿಮ್ಮ ಸ್ವಂತದವರು, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಹತ್ತಿರ ಬಂದು ತಮ್ಮ ಜೀವನದ ದುಃಖ ಅಥವಾ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನೀವೇನು ಮಾಡಬೇಕು? ನೀವು ಕೇವಲ ಬಹಳ ಶಾಂತವಾಗಿ ಮತ್ತು ಪೂರ್ತಿ ಗಮನ ಕೊಟ್ಟು ಅವರ ಮಾತುಗಳನ್ನು ಕೇಳಿಸ್ಕೋಬೇಕು. ನಮ್ಮಲ್ಲಿ ಬಹಳಷ್ಟು ಜನ ಗೊತ್ತಿಲ್ಲದೇನೆ ಒಂದು ದೊಡ್ಡ ತಪ್ಪು ಮಾಡಿಬಿಡ್ತೀವಿ. ಎದುರುಗಡೆ ಇರೋ ವ್ಯಕ್ತಿ ತನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ನಾವು ದಿಢೀರಂತ ಡಾಕ್ಟರ್ ಅಥವಾ ಗುರುಗಳಾಗಿ ಬದಲಾಗ್ಬಿಡ್ತೀವಿ ಮತ್ತು ಅವರಿಗೆ ಯಾವುದಾದರೊಂದು ಪರಿಹಾರ ಅಥವಾ ಐಡಿಯಾ ಕೊಡೋ ಓಟದಲ್ಲಿ ಭಾಗಿಯಾಗ್ತೀವಿ. ನಮ್ಮ ಸಲಹೆಗಳನ್ನು ಅವರ ಮೇಲೆ ಬಲವಂತವಾಗಿ ಹೇರೋಕೆ ಶುರು ಮಾಡ್ತೀವಿ. ಆದರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ನೋಡಿ, ಯಾವ ವ್ಯಕ್ತಿ ಮೊದಲೇ ದುಃಖದಲ್ಲಿದ್ದಾನೋ ಆತ ಆ ಸಮಯದಲ್ಲಿ ನಿಮ್ಮಿಂದ ಯಾವುದೇ ಪರಿಹಾರನ ಕೇಳ್ತಾ ಇರಲ್ಲ. ಆತನ ಪ್ರಾಥಮಿಕ ಉದ್ದೇಶ ಇಷ್ಟೇ ಆಗಿರುತ್ತೆ: ಯಾರಾದರೊಬ್ಬರು ತನ್ನ ಹತ್ತಿರ ಕೂತು ತನ್ನ ಮಾತುಗಳನ್ನು ಪೂರ್ತಿ ಗಮನ ಕೊಟ್ಟು ಕೇಳಿಸ್ಕೋಬೇಕು ಮತ್ತು ತನ್ನ ನೋವು ಅಥವಾ ಫೀಲಿಂಗ್ಸ್ನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂತ. ಆ ವ್ಯಕ್ತಿ ಯಾವುದೇ ಅಡೆತಡೆ ಅಥವಾ ಡಿಸ್ಟರ್ಬೆನ್ಸ್ ಇಲ್ಲದೆ ತನ್ನ ಮನಸ್ಸಿನ ಮಾತನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಂಡಾಗ ಅವನಿಗೆ ಒಳಗಿನಿಂದಲೇ ಒಂದು ದೊಡ್ಡ ನೆಮ್ಮದಿ ಸಿಕ್ಕಿದ ಹಾಗೆ ಅನಿಸುತ್ತೆ. ಈ ದೊಡ್ಡ ಪ್ರಪಂಚದಲ್ಲಿ ತನ್ನ ಮಾತನ್ನ ಮತ್ತು ತನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋರು ಯಾರೋ ಒಬ್ರು ಇದ್ದಾರೆ, ಈ ಕಷ್ಟದ ಸಮಯದಲ್ಲಿ ತನ್ನ ಜೊತೆ ನಿಲ್ಲೋರು ಯಾರೋ ಇದ್ದಾರೆ ಅಂತ ಅವನಿಗೆ ಅನ್ಸೋಕೆ ಶುರುವಾಗತ್ತೆ. ನಿಜ ನಂಬಿ, ಹೆಚ್ಚಿನ ಸಮಯ ಜನರಿಗೆ ನಮ್ಮ ದೊಡ್ಡ ದೊಡ್ಡ ಅಡ್ವೈಸ್ ಅಥವಾ ಸಲಹೆಗಳ ಅವಶ್ಯಕತೆ ಸ್ವಲ್ಪನೂ ಇರಲ್ಲ. ಅವರು ಕೇವಲ ಅಂಥ ಒಬ್ಬ ಸಹಾನುಭೂತಿ ಇರೋ ಮನುಷ್ಯನ ಹುಡುಕಾಟದಲ್ಲಿರ್ತಾರೆ. ಯಾರು ಅವರ ಆ ಹೇಳಲಾಗದ ಮಾತುಗಳನ್ನು, ಅಂದರೆ ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋಕೆ ಆಗದೇ ಇರೋ ಭಾವನೆಗಳನ್ನು ಕೂಡ ಕೇಳಿಸ್ಕೋಬಲ್ಲರೋ ಅಂಥವರನ್ನ ಹುಡುಕ್ತಾ ಇರ್ತಾರೆ. ತೊಂದರೆಯಲ್ಲಿರೋ ಯಾವುದೇ ವ್ಯಕ್ತಿಗೆ ನಿಜವಾದ ಸಾಂತ್ವನ ಅಥವಾ ರಿಲೀಫ್ ಕೊಡೋಕೆ ಇರೋ ಅತ್ಯಂತ ಸುಲಭ ಮತ್ತು ಬೆಸ್ಟ್ ದಾರಿ ಅಂದರೆ ನೀವು ಯಾವುದೇ ಜಜ್ಮೆಂಟ್ ಮಾಡದೆ, ನಿಮ್ಮದೇ ಆದ ಒಪಿನಿಯನ್ ಬೆಳೆಸ್ಕೊಳ್ಳದೆ, ಕೇವಲ ಪೂರ್ತಿ ಗಮನದಿಂದ ಅವರ ಮಾತನ್ನು ಕೇಳಿಸ್ಕೊಳ್ಳೋದು. ನಾವು ಯಾರೂ ಕೇಳದೆ ಸುಮ್ಮನೆ ಫ್ರೀ ಅಡ್ವೈಸ್ ಕೊಡದೆ ಕೇವಲ ಜನರ ಮಾತುಗಳನ್ನು ಶಾಂತವಾಗಿ ಕೇಳಿಸ್ಕೊಂಡಾಗ ಎದುರುಗಡೆ ಇರೋರ ಮನಸ್ಸಿನಲ್ಲಿ ನಮ್ಮ ಮೇಲಿರೋ ಗೌರವ ಮತ್ತು ಪ್ರೀತಿ ತನ್ನಿಂದ ತಾನೇ ಬಹಳ ಜಾಸ್ತಿ ಆಗುತ್ತೆ. ನಾವು ಬಹಳ ಸೀರಿಯಸ್, ಬುದ್ಧಿವಂತ ಮತ್ತು ಶಾಂತ ಮನಸ್ಸಿನ ಮನುಷ್ಯರು ಅಂತ ಅವರಿಗೆ ಅನಿಸೋಕೆ ಶುರುವಾಗುತ್ತೆ. ಕಣ್ಣು ಮುಚ್ಕೊಂಡು ನಂಬಬಹುದಾದ ವ್ಯಕ್ತಿ ನಾವೇ ಅಂತ ಅವರಿಗೆ ಫೀಲ್ ಆಗುತ್ತೆ. ಆದ ಕಾರಣ ಜೀವನದಲ್ಲಿ ಈ ಮಾತನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ: ಮುಂದಿನ ಸಲ ಯಾರೇ ಆಗಲಿ ನಿಮ್ಮ ಮುಂದೆ ತಮ್ಮ ಪ್ರಾಬ್ಲಮ್ನ ಶೇರ್ ಮಾಡಿಕೊಂಡಾಗ ಕೇವಲ ಅವರ ಮಾತನ್ನು ಪೂರ್ತಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಯಾವುದೇ ಸಲಹೆಯನ್ನು ಅವರು ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ಮಾತ್ರ ಕೊಡಿ. ಜೀವನದ ಇನ್ನೊಂದು ಬಹಳ ಸುಂದರವಾದ ಸತ್ಯ ಏನಂದ್ರೆ, ನೀವು ಯಾವಾಗ ಕಡಿಮೆ ಮಾತಾಡ್ತಿರೋ ಆಗ ನೀವು ಜನರ ಕಣ್ಣಿನಲ್ಲಿ ಬಹಳ ನಿಗೂಢವಾದ ಮತ್ತು ಆಕರ್ಷಕವಾದ ಮನುಷ್ಯರಾಗಿ ಕಾಣಿಸ್ತೀರಾ. ಜನ ನಿಮ್ಮ ಕಡೆ ಮ್ಯಾಗ್ನೆಟ್ ಥರ ಹೆಚ್ಚು ಅಟ್ರಾಕ್ಟ್ ಆಗೋಕೆ ಶುರು ಮಾಡ್ತಾರೆ. ಕಡಿಮೆ ಮಾತಾಡೋ ವ್ಯಕ್ತಿಯ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅಸಲಿಗೆ ಇವನು ಯಾರು, ಇವನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಮತ್ತು ಇವನ ವಿಚಾರಗಳು ಏನು ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ. ನಿಮ್ಮ ಈ ಮೌನ ಅಥವಾ ಸೈಲೆಂಟ್ ಆಗಿರೋ ಸ್ವಭಾವ ನಿಮ್ಮ ವ್ಯಕ್ತಿತ್ವ ಎಷ್ಟು ಆಳವಾಗಿದೆ ಅಂತ ಅಂದಾಜು ಮಾಡೋಕ್ಕೆ ಜನರನ್ನು ಫೋರ್ಸ್ ಮಾಡುತ್ತೆ. ಇದೇ ಶಾಂತ ಸ್ವಭಾವ ನಮ್ಮ ಮನಸ್ಸಿನ ಜೊತೆಗೂ ಬಹಳ ಆಳವಾಗಿ ಕನೆಕ್ಟ್ ಆಗಿದೆ. ನಮ್ಮ ಪವಿತ್ರ ಗ್ರಂಥ ಭಗವದ್ಗೀತೆಯಲ್ಲಿ ಯೋಗೇಶ್ವರ ಭಗವಾನ್ ಶ್ರೀಕೃಷ್ಣ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ನಮ್ಮ ಮನಸ್ಸಿನ ಸ್ವಭಾವನೆ ಅಂಥದ್ದು, ಅದು ಯಾವತ್ತೂ ಒಂದೆಡೆ ಸುಮ್ಮನೆ ಕೂರಲ್ಲ, ಯಾವಾಗಲೂ ಅಶಾಂತವಾಗಿರೋದು ಮತ್ತು ಅತ್ತಿಂದಿತ್ತ ಓಡಾಡ್ಕೊಂಡಿರೋದೇ ಅದರ ಕೆಲಸ ಅಂತ ಅವನು ವಿವರಿಸ್ತಾನೆ. ನಮ್ಮ ಈ ಚಂಚಲ ಮನಸ್ಸು ಸತತವಾಗಿ ಏನು ಯೋಚನೆ ಮಾಡ್ತಾ ಇರುತ್ತೆ ಅಂದರೆ, ಅದು ಹಗಲು ರಾತ್ರಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಟೆನ್ಷನ್ ತಗೊಳ್ತಾ ಇದ್ರೆ, ಭವಿಷ್ಯದಲ್ಲಿ ಬರೋ ಎಲ್ಲ ಕಾಲ್ಪನಿಕ ಸಮಸ್ಯೆಗಳಿಂದ ನಮ್ಮನ್ನು ಕಾಪಾಡುತ್ತೆ ಅಂತ ಅಂದ್ಕೊಳ್ಳುತ್ತೆ. ಆ ಸಮಸ್ಯೆಗಳು ಇನ್ನು ಬಂದೇ ಇರಲ್ಲ, ಆದರೂ ಮನಸ್ಸು ನಮಗೆ ಈ ಸುಳ್ಳು ಭರವಸೆಯನ್ನು ಕೊಡುತ್ತೆ. ಆದರೆ ರಿಯಲ್ ಲೈಫ್ನಲ್ಲಿ ವಾಸ್ತವವಾಗಿ ಈ ರೀತಿ ಸ್ವಲ್ಪವೂ ಆಗಲ್ಲ. ಸತ್ಯ ಏನಂದರೆ, ನಾವು ಖುಷಿಯಾಗಿರೋಕೆ ಅಂತ ಸಿಕ್ಕಿರೋ ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನಾವು ಯಾವುದೇ ಕಾರಣವಿಲ್ಲದ ವ್ಯರ್ಥ ಚಿಂತೆಗಳಲ್ಲಿ, ಫ್ಯೂಚರ್ ಬಗ್ಗೆ ಇರೋ ಭಯ ಮತ್ತು ಅನುಮಾನಗಳಲ್ಲಿ, ಹಾಗೆ ಕಳೆದು ಹೋದ ಪಾಸ್ಟ್ನ ಬಗ್ಗೆ ಪಶ್ಚಾತ್ತಾಪ ಪಡೋದ್ರಲ್ಲೇ ಕಳೆದು ಬಿಡ್ತೀವಿ. ಭಗವಾನ್ ಶ್ರೀಕೃಷ್ಣ ನಮಗೆ ಬಹಳ ಪ್ರೀತಿಯಿಂದ ಅರ್ಥ ಮಾಡಿಸ್ತಾನೆ, ಮನಸ್ಸಿನ ಈ ಓಡಾಟ ಮತ್ತು ಚಂಚಲ ಸ್ವಭಾವವನ್ನು ತಡೆಯುವುದು ಅಥವಾ ಬದಲಾಯಿಸೋದು ಖಂಡಿತವಾಗಿಯೂ ಸ್ವಲ್ಪ ಕಷ್ಟನೇ, ಆದರೆ ಅದು ಯಾವುದೇ ಕಾರಣಕ್ಕೂ ಅಸಾಧ್ಯವಂತೂ ಅಲ್ಲ. ಈಗ ನೀವೇ ಒಮ್ಮೆ ಆಳವಾಗಿ ಯೋಚನೆ ಮಾಡಿ ನೋಡಿ. ನೀವು ಯಾವತ್ತಾದರೂ ಒಂದು ಕಾಗೆ ಹತ್ರ ಹೋಗಿ, ಅಣ್ಣ ನೀನು ಈ ಕಾಕ ಅಂತ ಕೂಗೋದು ಸ್ವಲ್ಪ ನಿಲ್ಲಿಸ್ತೀಯಾ ಅಂತ ಕೇಳೋಕ್ಕಾಗತ್ತಾ? ಅಥವಾ ನೀವು ಯಾವುದಾದ್ರೂ ಕಪ್ಪೆ ಹತ್ರ ಹೋಗಿ, ನೀನು ನೀರನ್ನು ನೋಡಿ ಜಿಗಿಯೋದನ್ನು ನಿಲ್ಲಿಸು ಅಂತ ಹೇಳೋಕ್ಕಾಗತ್ತಾ? ನೀವು ಖಂಡಿತ ಹಾಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಅವುಗಳ ಫಿತ್ರತ್, ಅಂದರೆ ಅವುಗಳ ಸಹಜವಾದ ನ್ಯಾಚುರಲ್ ಸ್ವಭಾವ. ಸರಿಯಾಗಿ ಇದೇ ರೀತಿ ನಮ್ಮ ಮನಸ್ಸಿನ ಸ್ವಭಾವ ಕೂಡ ಬಿಲ್ಕುಲ್ ಹಾಗೇನೇ ಇದೆ. ನಮ್ಮ ಜೀವನದಲ್ಲಿ ಏನೇ ನಡೀತಾ ಇರಲಿ, ಬಹಳ ಒಳ್ಳೆಯ ಘಟನೆಗಳು ನಡೀತಾ ಇರಲಿ ಅಥವಾ ಯಾವುದಾದ್ರೂ ಬಹಳ ಕೆಟ್ಟ ಟೈಮ್ ನಡೀತಾ ಇರಲಿ, ನಮ್ಮ ಮನಸ್ಸು ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡದೆ ತಕ್ಷಣವೇ ಟೆನ್ಷನ್, ಗೊಂದಲ ಮತ್ತು ಅನುಮಾನಗಳಿಂದ ಪೂರ್ತಿಯಾಗಿ ತುಂಬಿ ಹೋಗುತ್ತೆ.
ಕೆಲವು ಸಲ ಜನರನ್ನು ನೋಡಿದ್ರೆ ಹೇಗನ್ಸುತ್ತೆ ಅಂದರೆ ಅವರಲ್ಲಿ ಬಹಳಷ್ಟು ಜನ ಕೇವಲ ಟೆನ್ಷನ್ ಮಾಡ್ಕೊಡೋಕ್ಕಂತಾನೆ ಬದುಕ್ತಿದ್ದಾರೆನೋ ಅನಿಸುತ್ತೆ. ಬೆಳಗ್ಗೆ ಎದ್ದು ಚಿಂತೆ ಮಾಡೋದೇ ಅವರ ಮೇನ್ ಡ್ಯೂಟಿ ಆಗಿಬಿಟ್ಟಿದೆ ಅನ್ನೋ ಹಾಗೆ ಕಾಣಿಸುತ್ತೆ. ನಾವು ಬಹಳ ಗಮನವಿಟ್ಟು ನಮ್ಮ ಜೀವನವನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ನಮ್ಮ ಅತಿ ದೊಡ್ಡ ಸಮಸ್ಯೆಗಳು, ನಮ್ಮ ಆಳವಾದ ದುಃಖಗಳು ಮತ್ತು ಜೀವನದ ಎಲ್ಲ ಗೊಂದಲಗಳು ವಾಸ್ತವವಾಗಿ ನಮ್ಮ ಮನಸ್ಸೇ ಸೃಷ್ಟಿ ಮಾಡಿರೋ ಸುಳ್ಳು ಕಲ್ಪನೆಗಳಾಗಿರ್ತವೆ. ಈ ಯೋಚನೆಗಳಿಗೂ ನಮ್ಮ ರಿಯಲ್ ಲೈಫ್ನ ವಾಸ್ತವಕ್ಕೂ ಬಹಳಷ್ಟು ಸಲ ಯಾವುದೇ ಸಂಬಂಧನೇ ಇರಲ್ಲ. ಈ ಚಂಚಲವಾದ ಮತ್ತು ಓಡಾಡ್ತಾ ಇರೋ ಮನಸ್ಸನ್ನು ಶಾಂತ ಮಾಡೋಕ್ಕೆ ಮತ್ತು ಅದನ್ನು ಒಂದೇ ಜಾಗದಲ್ಲಿ ಸ್ಟೇಬಲ್ ಆಗಿ ಇಡೋಕ್ಕೆ ಶ್ರೀಕೃಷ್ಣ ನಮಗೆ ಅತ್ಯಂತ ಪ್ರಮುಖವಾದ ಮತ್ತು ಯಾವತ್ತೂ ಫೇಲ್ ಆಗದೇ ಇರೋ 2 ಪಕ್ಕಾ ಉಪಾಯಗಳನ್ನು ಹೇಳ್ತಾನೆ. ಇದರಲ್ಲಿ ಮೊದಲನೇ ಉಪಾಯ ಅಂದರೆ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡೋದು ಮತ್ತು ಎರಡನೇ ಉಪಾಯ ಅಂದರೆ ವೈರಾಗ್ಯವನ್ನು ಪ್ರಾಕ್ಟೀಸ್ ಮಾಡೋದು. ಈಗ ಜನ ಧ್ಯಾನ ಅನ್ನೋ ಪದ ಕೇಳಿದ ತಕ್ಷಣ ಅವರ ಮನಸ್ಸಿನಲ್ಲಿ ಬರೋ ಒಂದೇ ಒಂದು ಯೋಚನೆ ಏನಂದರೆ ಧ್ಯಾನ ಅಂದರೆ ಕಣ್ಣು ಮುಚ್ಚಿಕೊಂಡು ಕೂರೋದು ಮತ್ತು ನಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡೋದು ಅಂತ. ಆದರೆ ಧ್ಯಾನದ ನಿಜವಾದ ಮತ್ತು ಬಹಳ ವಿಸ್ತಾರವಾದ ಅರ್ಥ ಬೇರೆಯೇ ಇದೆ. ಇದರ ನಿಜವಾದ ಅರ್ಥ ಏನಂದರೆ ನೀವು ಆ ಸಮಯದಲ್ಲಿ ಯಾವುದೇ ಒಂದು ವಸ್ತು ಅಥವಾ ಕೆಲಸವನ್ನು ಮಾಡ್ತಾ ಇದ್ದರೆ ನಿಮ್ಮ ಪೂರ್ತಿ ಫೋಕಸ್ನ ಕೇವಲ ಅದರ ಮೇಲೆಯೇ ಇಡಿ ಮತ್ತು ನಿಮ್ಮ ಗಮನವನ್ನು ಅಲ್ಲಿಂದ ಸ್ವಲ್ಪ ಕೂಡ ಬೇರೆ ಕಡೆ ಹೋಗೋಕೆ ಬಿಡಬೇಡಿ. ಉದಾಹರಣೆಗೆ, ನೀವು ಕಿಚನ್ನಲ್ಲಿ ರೊಟ್ಟಿ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪೂರ್ತಿ ಗಮನ ಕೇವಲ ಆ ರೊಟ್ಟಿ ಮಾಡೋ ಪ್ರಕ್ರಿಯೆ ಮೇಲೆ ಮಾತ್ರ ಇರಬೇಕು. ನೀವು ಟಿವಿಯಲ್ಲಿ ಯಾವುದಾದ್ರೂ ಸಿನಿಮಾ ನೋಡ್ತಾ ಇದ್ದರೆ ಪೂರ್ತಿಯಾಗಿ ಅದರಲ್ಲೇ ಲೀನವಾಗಿ ಬಿಡಿ ಮತ್ತು ಆ ಟೈಮ್ನಲ್ಲಿ ನೀವು ನಿಮ್ಮ ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪವೂ ಯೋಚನೆ ಮಾಡಬೇಡಿ. ನೀವು ನಿಮ್ಮ ಜೀವನದ ಪ್ರತಿಯೊಂದು ಕೆಲಸವನ್ನು, ಅದು ಎಷ್ಟೇ ಚಿಕ್ಕದಾಗಿರಲಿ ಅಥವಾ ಸಾಧಾರಣವಾಗಿರಲಿ, ಪೂರ್ತಿ ಏಕಾಗ್ರತೆ, ಡೆಡಿಕೇಶನ್ ಮತ್ತು ನಿಜವಾದ ಸಮರ್ಪಣಾ ಭಾವದಿಂದ ಮಾಡಿದಾಗ ನಿಮ್ಮ ಪೂರ್ತಿ ಜೀವನವೇ ಒಂದು ರೀತಿಯ ಧ್ಯಾನವಾಗಿ ಬದಲಾಗುತ್ತೆ. ಯಾವ ಮನುಷ್ಯನ ಜೀವನ ಈ ರೀತಿ ಧ್ಯಾನಮಯವಾಗಿ ತುಂಬಿರುತ್ತೋ ಆತನ ಜೀವನದಲ್ಲಿ ಶಾಂತಿ, ಸ್ಥಿರತೆ, ಧೈರ್ಯ ಮತ್ತು ಎಂಥದ್ದೇ ದೊಡ್ಡ ಯಶಸ್ಸು ಕೂಡ ತನ್ನಿಂದ ತಾನೇ ಎಂಟ್ರಿ ಕೊಡುತ್ತೆ. ಈಗ ನಾವು ಶ್ರೀಕೃಷ್ಣ ಹೇಳಿರೋ ಎರಡನೇ ಉಪಾಯದ ಬಗ್ಗೆ ಮಾತಾಡೋಣ. ಅದೇ ವೈರಾಗ್ಯದ ಅಭ್ಯಾಸ. ವೈರಾಗ್ಯ ಅನ್ನೋ ಪದ ಕೇಳಿದ ತಕ್ಷಣ ಬಹಳ ಜನ ಹೆದರಿ ಬಿಡ್ತಾರೆ ಮತ್ತು ಇದರ ಅರ್ಥ ತಮ್ಮ ಮನೆ, ಮಠ, ಕುಟುಂಬ ಮತ್ತು ಎಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ಯಾವುದಾದ್ರೂ ಕಾಡಿಗೆ ಹೋಗೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಇದರ ನಿಜವಾದ ಮತ್ತು ಪ್ರಾಕ್ಟಿಕಲ್ ಅರ್ಥ ಖಂಡಿತ ಅದಲ್ಲ. ವೈರಾಗ್ಯದ ನೇರವಾದ ಅರ್ಥ ಏನಂದರೆ ನೀವು ಜೀವನದಲ್ಲಿ ಏನೇ ಕೆಲಸ ಮಾಡಿದರೂ ಅದರ ರಿಸಲ್ಟ್ ಅಂದರೆ ಅದರ ಪ್ರತಿಫಲದ ಬಗ್ಗೆ ಟೆನ್ಷನ್ ಆಗಲಿ ಅಥವಾ ಅಟ್ಯಾಚ್ಮೆಂಟ್ ಆಗಲಿ ಇಟ್ಕೊಳ್ಬೇಡಿ. ಕೆಲಸದ ರಿಸಲ್ಟ್ ಏನಾಗುತ್ತೆ ಅನ್ನೋದು ನಿಮ್ಮ ಕೈಯಲ್ಲಿಲ್ಲ. ಕೇವಲ ಪೂರ್ತಿ ಶ್ರದ್ಧೆಯಿಂದ ಕೆಲಸ ಮಾಡೋದು ಮಾತ್ರ ನಿಮ್ಮ ಅಧಿಕಾರದಲ್ಲಿದೆ. ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ಒಂದು ಬಹಳ ಒಳ್ಳೆಯ ಕೆಲಸಕ್ಕೆ ಅಥವಾ ಜಾಬ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನಿಮ್ಮ ಕರ್ತವ್ಯ ಇಷ್ಟೇ, ನೀವು ಪೂರ್ತಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಆ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು ಮತ್ತು ಅಲ್ಲಿ ಹೋಗಿ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು. ಆದರೆ ಆ ಕೆಲಸ ನಿಮಗೆ ಸಿಗುತ್ತೋ ಇಲ್ವೋ ಅನ್ನೋ ನಿರ್ಧಾರ ನಿಮ್ಮ ಕೈಯಲ್ಲಿಲ್ಲ. ಅದರ ರಿಸಲ್ಟ್ ಹೊರಗಿನ ಬಹಳಷ್ಟು ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಬೇರೆ ಕ್ಯಾಂಡಿಡೇಟ್ಗಳ ಕ್ವಾಲಿಫಿಕೇಷನ್ ಏನಿದೆ, ಆ ಕಂಪನಿಯ ನಿಜವಾದ ರಿಕ್ವೈರ್ಮೆಂಟ್ಸ್ ಏನಿದೆ ಮತ್ತು ಇಂಟರ್ವ್ಯೂ ಮಾಡೋರ ಡಿಸಿಷನ್ ಏನಾಗಿರುತ್ತೆ ಇತ್ಯಾದಿ. ಈ ಎಲ್ಲ ವಿಷಯಗಳು ನಿಮ್ಮ ಕಂಟ್ರೋಲಿಂದ ಪೂರ್ತಿಯಾಗಿ ಹೊರಗಡೆ ಇವೆ. ಅದಕ್ಕಾಗಿಯೇ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೇ ಇರೋ ವಿಷಯಗಳ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಸುಮ್ಮನೆ ದುಃಖ ಪಡಬೇಡಿ. ನಿಮ್ಮ ಪೂರ್ತಿ ಗಮನವನ್ನು ಕೇವಲ ನಿಮ್ಮ ಪ್ರಯತ್ನ ಮತ್ತು ಹಾರ್ಡ್ ವರ್ಕ್ ಮೇಲೆ ಫೋಕಸ್ ಮಾಡಿ ಮತ್ತು ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋದನ್ನು ಪೂರ್ತಿಯಾಗಿ ಬಿಟ್ಟುಬಿಡಿ. ಇದೇ ವೈರಾಗ್ಯದ ಅಸಲಿ ಅರ್ಥ ಮತ್ತು ಇದೇ ಶ್ರೀಕೃಷ್ಣ ಹೇಳಿರೋ ಆ ಎರಡನೇ ಪಕ್ಕಾ ಉಪಾಯ. ಇದರಿಂದ ನಾವು ನಮ್ಮ ಮನಸ್ಸನ್ನು ವ್ಯರ್ಥ ಚಿಂತೆಗಳ ಬೆಂಕಿಯಲ್ಲಿ ಬೇಯೋದ್ರಿಂದ ಯಾವತ್ತಿಗೂ ಕಾಪಾಡಿಕೊಳ್ಬೋದು. ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲಿ ಶುದ್ಧ ಮತ್ತು ಕಲ್ಮಶವಿಲ್ಲದ ಮನಸ್ಸಿನಿಂದ ಪೂರ್ತಿ ಭಕ್ತಿಯಿಂದ ಭಗವದ್ಗೀತೆಯನ್ನು ಓದಲಾಗುತ್ತೋ ಅಥವಾ ಕೇಳಲಾಗುತ್ತೋ ಅಲ್ಲಿ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ, ನಮ್ಮ ಶ್ರೀಹರಿ ತಾನೇ ಬಂದು ನೆಲೆಸ್ತಾನೆ ಅಂತ ಹೇಳ್ತಾರೆ. ಹಾಗೆ ಆಗಬಾರ್ದು ಅಂತ ಏನಿದೆ? ಯಾಕಂದರೆ ಗೀತೆಯ ಈ ಅಮೂಲ್ಯವಾದ ಮಾತುಗಳು ನೇರವಾಗಿ ಭಗವಂತನ ಬಾಯಿಂದಲೇ ಬಂದಿರೋ ಅಮೃತಕ್ಕೆ ಸಮಾನವಾಗಿವೆ. ಆತನ ಮಹಿಮೆ ಮತ್ತು ಪವಾಡಗಳಿಗೆ ಯಾವುದೇ ಮಿತಿ ಇಲ್ಲ. ಅದನ್ನು ಯಾರೂ ಕೂಡ ಪದಗಳಲ್ಲಿ ಕಟ್ಟಿಕೊಡೋಕೆ ಸಾಧ್ಯವಿಲ್ಲ. ಬನ್ನಿ ಸ್ನೇಹಿತರೆ, ಜ್ಞಾನದ ಈ ಪವಿತ್ರ ಗಂಗೆಯಲ್ಲಿ ಮುಳುಗೇಳುವ ಮುನ್ನ ನಾವೆಲ್ಲರೂ ಸೇರಿ ಶುದ್ಧ ಮನಸ್ಸಿನಿಂದ ಒಂದು ಕ್ಷಣ ಕೈಮುಗಿದು ಪ್ರಾರ್ಥನೆ ಮಾಡೋಣ. ಹೇ ನಂದಕಿಶೋರ,
ಹೇ ವಾಸುದೇವ ಕೃಷ್ಣ, ಇವತ್ತು ಯಾವೆಲ್ಲ ಒಳ್ಳೆಯ ಮತ್ತು ಪವಿತ್ರ ಆತ್ಮಗಳು ನಿನ್ನ ಈ ದಿವ್ಯವಾದ ಹಾಗೂ ಮಧುರವಾದ ವಾಣಿಯನ್ನು ಕೇಳ್ತಾ ಇದ್ದಾರೋ, ಅದನ್ನು ತಮ್ಮ ಮನಸ್ಸಿಗೆ ತಗೊಳ್ತಾ ಇದ್ದಾರೋ, ಅವರ ಮೇಲೆ ನಿನ್ನ ದಯೆ ಮತ್ತು ಕೃಪಾಕಟಾಕ್ಷ ಯಾವಾಗಲೂ ಇರಲಿ. ಅವರ ಅಶಾಂತ ಮನಸ್ಸಿಗೆ ನಿಜವಾದ ನೆಮ್ಮದಿ ಸಿಗಲಿ ಮತ್ತು ಅವರ ಜೀವನದ ಎಲ್ಲ ಕಷ್ಟಗಳು, ಎಲ್ಲ ದುಃಖಗಳು ಯಾವತ್ತಿಗೂ ದೂರವಾಗಲಿ. ಸರಿ ಸ್ನೇಹಿತರೆ, ಈಗ ಯಾವುದೇ ತಡ ಮಾಡದೆ ನಾವೆಲ್ಲರೂ ಸೇರಿ ಭಗವಾನ್ ಶ್ರೀಕೃಷ್ಣ ಹೇಳಿಕೊಟ್ಟಿರೋ ಜೀವನವನ್ನು ಬದುಕುವ ಈ ಅತ್ಯುತ್ತಮ ಮತ್ತು ವಿಭಿನ್ನವಾದ ದಾರಿಯ ಸುಂದರ ಪಯಣವನ್ನು ಶುರು ಮಾಡೋಣ. ನನ್ನ ಸ್ನೇಹಿತರೆ, ಬಹಳಷ್ಟು ಸಲ ಒಂಟಿತನ ಅನ್ನೋದು ಒಂದು ದೊಡ್ಡ ಶಾಪ ಅಂತ ನಮಗೆ ಅನಿಸುತ್ತೆ. ಆದರೆ ನಿಜ ನಂಬಿ, ಒಂಟಿತನ ಅನ್ನೋದು ಯಾವುದೇ ಕೆಟ್ಟ ವಿಷಯವಲ್ಲ. ಬದಲಾಗಿ ಇದು ನಮಗೆ ಸಿಕ್ಕಿರೋ ಬಹಳ ಬೆಲೆ ಬಾಳುವ ಮತ್ತು ಅಮೂಲ್ಯವಾದ ಅವಕಾಶ. ಒಂಟಿತನ ಅನ್ನೋದು ಆ ಒಂದು ಸ್ಪೆಷಲ್ ಕ್ಷಣ. ಆವಾಗ ನಮಗೆ ಒಂದು ವಿಷಯ ಬಹಳ ಆಳವಾಗಿ ಅರ್ಥ ಆಗುತ್ತೆ. ಅದೇನೆಂದರೆ, ಈ ಪ್ರಪಂಚದಲ್ಲಿ ಎಲ್ಲವೂ ಒಂದು ದಿನ ನಾಶವಾಗೋದೇ ಆಗಿದೆ. ಇಲ್ಲಿ ಯಾವುದೇ ಮನುಷ್ಯ ಅಥವಾ ಯಾವುದೇ ವಸ್ತು ಯಾವತ್ತಿಗೂ ನಮ್ದಾಗಿರೋಕೆ ಸಾಧ್ಯವಿಲ್ಲ. ಈ ಕಹಿಯಾದ ಸತ್ಯ ನಮ್ಮ ಕಣ್ಣು ಮುಂದೆ ಕನ್ನಡಿಯ ಹಾಗೆ ಕ್ಲಿಯರ್ ಆದಾಗ ನಮ್ಮ ಒಳಗೆ ತನ್ನಿಂದ ತಾನೇ ಈ ಅರಿವು ಮತ್ತು ಬುದ್ಧಿ ಬರೋಕೆ ಶುರುವಾಗುತ್ತೆ. ನಾವು ನಮಗೆ ತಾವೇ ಅತ್ಯಂತ ಸ್ಟ್ರಾಂಗ್ ಆದ ಗುರಾಣಿ ಆಗಬೇಕು ಅಂತ. ನಮಗೆ ನಾವೇ ಅತಿ ಗಟ್ಟಿಯಾದ ಮತ್ತು ನಿಜವಾದ ಆಧಾರ ಆಗಬೇಕು. ಒಂಟಿಯಾಗಿ ಬದುಕೋದನ್ನು ಕಲಿಯೋದು ನಮ್ಮ ಜೀವನದ ಬಹಳ ಮುಖ್ಯವಾದ ಕಲೆ. ಇದು ಪ್ರತಿಯೊಬ್ಬರಿಗೂ ಬರಲೇಬೇಕಾದ ಒಂದು ಸ್ಕಿಲ್. ಯಾಕಂದರೆ ಸ್ನೇಹಿತರೆ, ಸತ್ಯ ಏನಂದರೆ, ಈ ಜೀವನದ ನಾಟಕ ಮುಗಿದು ನಾವು ಮುಂದಿನ ಪ್ರಯಾಣಕ್ಕೆ ಹೊರಟಾಗ ಆಗಲೂ ಕೂಡ ನಾವು ನಮ್ಮ ಜೊತೆನೇ ಇರಬೇಕಾಗತ್ತೆ. ನಮ್ಮ ಸ್ವಂತ ಮನಸ್ಸು ಮತ್ತು ನಮ್ಮ ಆತ್ಮವೇ ನಮಗೆ ಯಾವತ್ತೂ ಸಾಥ್ ಕೊಡೋ ನಿಜವಾದ ಸಂಗಾತಿ. ಈ ಇಷ್ಟೊಂದು ದೊಡ್ಡ ಮತ್ತು ವಿಶಾಲವಾದ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅವನು ತನ್ನ ಲೈಫ್ನಲ್ಲಿ ಎಷ್ಟೇ ಸಕ್ಸಸ್ಫುಲ್ ಆಗಿರಲಿ, ಎಷ್ಟೇ ಫೇಮಸ್ ಆಗಿರಲಿ, ಅಥವಾ ಜನರಿಗೆ ಎಷ್ಟೇ ಪ್ರೀತಿ ಪಾತ್ರನಾಗಿರಲಿ, ತನ್ನ ಜೀವನದ ಯಾವಾದರೂ ಒಂದು ಹಂತದಲ್ಲಿ, ಯಾವಾದರೂ ಒಂದು ಗಳಿಗೆಯಲ್ಲಿ ಒಂಟಿತನದ ಈ ಆಳವಾದ ಫೀಲಿಂಗ್ನ ಖಂಡಿತ ಅನುಭವಿಸ್ತಾನೆ. ಇದು ಮನುಷ್ಯನಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಅನ್ವಯವಾಗುವಂಥ ಒಂದು ಸತ್ಯ. ಮತ್ತು ಯಾರೂ ಕೂಡ ಈ ಒಂಟಿತನದಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯವಿಲ್ಲ. ಬಹಳ ಸಲ ಏನಾಗುತ್ತೆ ಅಂದರೆ, ನಮ್ಮ ಸುತ್ತಮುತ್ತ ನಡೆಯೋ ಹೊರಗಿನ ಘಟನೆಗಳ ಕಾರಣದಿಂದಾಗಿ ಈ ಒಂಟಿತನ ನಮ್ಮ ಜೀವನದಲ್ಲಿ ಎಂಟ್ರಿ ಕೊಡುತ್ತೆ. ಉದಾಹರಣೆಗೆ, ನಮಗೆ ಬಹಳ ಪ್ರೀತಿ ಪಾತ್ರರಾದವರು ನಮ್ಮಿಂದ ದೂರ ಹೋಗೋದು, ನಮ್ಮ ಊರು ಅಥವಾ ಸಿಟಿಯನ್ನು ಚೇಂಜ್ ಮಾಡೋದು, ಅಥವಾ ಸಮಾಜ ಮತ್ತು ಪರಿಸ್ಥಿತಿಗಳ ಕಾರಣದಿಂದ ಜನರಿಂದ ದೂರ ಉಳಿಯೋದು. ಈ ಎಲ್ಲ ಸಿಚುವೇಶನ್ಗಳು ನಮ್ಮನ್ನು ಒಂಟಿತನದ ಆಳವಾದ ಸಮುದ್ರಕ್ಕೆ ತಳ್ಳಬಹುದು. ಆದರೆ ಸ್ನೇಹಿತರೆ, ಇನ್ನೊಂದು ಕಡೆ ಬಹಳಷ್ಟು ಸಲ ಈ ಒಂಟಿತನ ಯಾವುದೇ ಹೊರಗಿನ ಕಾರಣದಿಂದ ಬರೋದಿಲ್ಲ. ಬದಲಾಗಿ ನಮ್ಮ ಒಳಗಡೆನೇ ನಡೀತಾ ಇರೋ ಒಂದು ಪಯಣದ ಸಹಜವಾದ ರಿಸಲ್ಟ್ ಆಗಿರುತ್ತೆ. ಈ ಒಂಟಿತನ ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲೋದನ್ನು ಕಲಿಸುತ್ತೆ. ಇದು ನಮ್ಮನ್ನು ನಾವು ಗುರುತಿಸಿಕೊಳ್ಳೋಕೆ ಮತ್ತು ನಮ್ಮನ್ನು ನಾವು ಹುಡುಕೊಳ್ಳೋಕೆ ಒಂದು ದಾರಿ ಆಗುತ್ತೆ. ಇದು ನಮ್ಮ ಸ್ವಂತ ಅಂತರಾತ್ಮದ ಜೊತೆ, ನಮ್ಮದೇ ಮನಸ್ಸಿನ ಜೊತೆ ಮಾತಾಡೋಕೆ ಒಂದು ಬಹಳ ಅಮೂಲ್ಯವಾದ ಮಾಧ್ಯಮ ಆಗುತ್ತೆ. ನಾವು ಹೊರಗಿನ ಶಬ್ದ, ಗದ್ದಲ ಮತ್ತು ಪ್ರಪಂಚದ ಗದ್ದಲದಿಂದ ಮುಖ ತಿರುಗಿಸಿ ನಮ್ಮ ಒಳಗಡೆನೇ ಇಣುಕಿ ನೋಡಿದಾಗ ಈ ಏಕಾಂತ ಮತ್ತು ಈ ಶಾಂತಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ, ನಮ್ಮ ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್ ಬಗ್ಗೆ ಯೋಚನೆ ಮಾಡೋಕೆ ಬಹಳ ಕಷ್ಟದಿಂದ ಸಿಗುವಂಥ ಒಂದು ಚಾನ್ಸ್ನ ಕೊಡುತ್ತೆ. ಯಾರು ಒಂಟಿಯಾಗಿದ್ರೂ ಖುಷಿಯಾಗಿರೋದನ್ನು ಕಲಿತ್ಕೊಳ್ತಾರೋ, ಯಾರು ಈ ಏಕಾಂತವನ್ನು ಮತ್ತು ಈ ಒಂಟಿತನವನ್ನು ತಮ್ಮ ಕಂಟ್ರೋಲ್ಗೆ ತಗೊಳ್ತಾರೋ, ನಿಜ ಹೇಳ್ತೀನಿ ಕೇಳಿ, ಅವರು ಅಕ್ಷರಶಃ ತಮ್ಮ ಜೀವನದ ಮತ್ತು ತಮ್ಮ ಮನಸ್ಸಿನ ಬಾಸ್ ಆಗಿಬಿಡ್ತಾರೆ. ಅವರ ಖುಷಿ ಮತ್ತು ಅವರ ದುಃಖ ಪ್ರಪಂಚದ ಜನರ ಮೇಲೆ ಅಥವಾ ಹೊರಗಿನ ಪರಿಸ್ಥಿತಿಗಳ ಮೇಲೆ ಡಿಪೆಂಡ್ ಆಗಿರಲ್ಲ. ಅವರು ತಮ್ಮ ಇಮೋಷನ್ಸ್ನ, ತಮ್ಮ ಕೋಪನ ಮತ್ತು ತಮ್ಮ ಪ್ರೀತಿನ ತಾವೇ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾರೆ. ಅವರು ತಮ್ಮ ಡಿಸಿಷನ್ಸ್ನ ತಾವೇ ತಗೊಳ್ತಾರೆ ಮತ್ತು ತಮ್ಮ ಖುಷಿಯ ದಾರಿನ ತಾವೇ ಡಿಸೈಡ್ ಮಾಡ್ತಾರೆ. ಇಂತಹ ಕಾನ್ಫಿಡೆನ್ಸ್ ಇರೋ ಮತ್ತು ಇಂಡಿಪೆಂಡೆಂಟ್ ಆದ ಜನರ ಮುಂದೆ ಪ್ರಪಂಚ ತನ್ನಿಂದ ತಾನೇ ತಲೆಬಾಗುತ್ತೆ. ಆದರೆ ಇಲ್ಲಿ ತಲೆಬಾಗೋದು ಅಂದರೆ ಅವರು ಅಹಂಕಾರದಿಂದ ಪ್ರಪಂಚನ ಗೆಲ್ತಾರೆ ಅಂತ ಅಲ್ಲ. ಬದಲಾಗಿ ಅವರ ಒಳಗಿರುವ ಆ ತೇಜಸ್ಸು, ಅವರ ಮನಸ್ಸಿನ ಶಾಂತಿ ಮತ್ತು ಅವರ ಮಾತುಗಳಲ್ಲಿರೋ ಸತ್ಯ ಹಾಗೂ ಸ್ಪಷ್ಟತೆಯನ್ನು ನೋಡಿ ಜನರ ಮನಸ್ಸಿನಲ್ಲಿ ತನ್ನಿಂದ ತಾನೇ ಅವರ ಬಗ್ಗೆ ಒಂದು ಗೌರವ ಹುಟ್ಕೊಳ್ಳುತ್ತೆ ಮತ್ತು ಜನ ಅವರ ಕಡೆ ಅಟ್ರಾಕ್ಟ್ ಆಗ್ತಾರೆ. ಇಂಥ ಜನ ಯಾರಿಂದಲೂ ತಮ್ಮನ್ನು ಒಪ್ಪಿಕೊಳ್ತಾರೆ ಅಥವಾ ಯಾರಾದರೂ ತಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ಯಾರ ಹಂಗಿನಲ್ಲೂ ಇರಲ್ಲ. ಮತ್ತು ಸ್ನೇಹಿತರೆ, ಇದೇ ಫ್ರೀಡಮ್ ಅವರ ಅತಿ ದೊಡ್ಡ ಮತ್ತು ಅತ್ಯಂತ ಸ್ಟ್ರಾಂಗ್ ಆದ ತಾಕತ್ತಾಗಿ ಪ್ರೂವ್ ಆಗುತ್ತೆ. ಇವತ್ತಿನ ನಮ್ಮ ಈ ಮಾತುಕತೆಯಲ್ಲಿ ನಾವೆಲ್ಲರೂ ಇದೇ ಟಾಪಿಕ್ ಬಗ್ಗೆ ಬಹಳ ಆಳವಾಗಿ ಮತ್ತು ವಿವರವಾಗಿ ಯೋಚನೆ ಮಾಡ್ತೀವಿ. ಅಸಲಿಗೆ ಒಂಟಿಯಾಗಿ ಬದುಕೋದನ್ನು ಕಲಿಯೋದು ಹೇಗೆ ಅಂತ.
ಒಂಟಿಯಾಗಿ ಬದುಕೋದು ಅಂದರೆ ಕೇವಲ ಒಂಟಿತನದ ನೋವನ್ನು ಸಹಿಸಿಕೊಳ್ಳೋದು ಅಥವಾ ಅಡ್ಜಸ್ಟ್ ಮಾಡಿಕೊಳ್ಳೋದು ಅಂತ ಅಲ್ಲ. ಬದಲಾಗಿ ಇದರ ನಿಜವಾದ ಅರ್ಥ ಒಂಟಿತನವನ್ನು ಖುಷಿಯಾಗಿ ಅಕ್ಸೆಪ್ಟ್ ಮಾಡೋದು ಮತ್ತು ಆ ಒಂಟಿ ಸಮಯದಲ್ಲಿ ನಮ್ಮನ್ನು ನಾವು ಒಬ್ಬ ಬೆಟರ್ ಮನುಷ್ಯನನ್ನಾಗಿ ಮಾಡಿಕೊಳ್ಳೋದು. ಒಂಟಿಯಾಗಿರೋ ಈ ಅಭ್ಯಾಸ ಹೇಗೆ ನಮ್ಮನ್ನು ನಮ್ಮ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಫೀಲಿಂಗ್ಸ್ಗಾಗಿ, ನಮ್ಮ ಮೆಂಟಲ್ ಪೀಸ್ಗಾಗಿ ಮತ್ತು ನಮ್ಮ ದಿನನಿತ್ಯದ ಅಗತ್ಯಗಳಿಗಾಗಿ ಹಾಗೂ ದುಡ್ಡಿಗಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗೋದನ್ನು ಹೇಗೆ ಕಡಿಮೆ ಮಾಡಬಹುದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತೀವಿ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ, ನಮ್ಮನ್ನು ನಾವು ಈ ರೀತಿ ಪ್ರಿಪೇರ್ ಮಾಡಿಕೊಳ್ಳೋದು ಮತ್ತು ನಮಗೆ ನಾವೇ ಈ ಟ್ರೈನಿಂಗ್ ಕೊಟ್ಕೊಳ್ಳೋದು ನಮ್ಮನ್ನು ಒಳಗಿನಿಂದ ಎಷ್ಟು ಸ್ಟ್ರಾಂಗ್ ಮತ್ತು ಪವರ್ಫುಲ್ ಮಾಡ್ಬೋದು ಅಂದರೆ ಈ ಇಡೀ ಪ್ರಪಂಚ ನಿಮ್ಮ ಕಾನ್ಫಿಡೆನ್ಸ್ನ ಮತ್ತು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ನೋಡಿ ನಿಮಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಶುರು ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ನಮಸ್ಕಾರ ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮೆಲ್ಲರಿಗೂ ನಮ್ಮ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತ ಮತ್ತು ನಾನು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಯೋಚನೆಗಳ ಮತ್ತು ಜ್ಞಾನದ ಈ ಆಳವಾದ ಪಯಣವನ್ನು ಇನ್ನಷ್ಟು ಮುಂದೆ ತಗೊಂಡು ಹೋಗೋ ಮುನ್ನ ಬನ್ನಿ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಭಗವಂತನ ಮುಂದೆ ಕೈಮುಗಿದು ಪ್ರಾರ್ಥನೆ ಮಾಡೋಣ. ಹೇ ಕೃಷ್ಣ, ಹೇ ಗೋಪಾಲ, ಹೇ ಮುರಾರಿ, ಯಾವೆಲ್ಲ ನಿನ್ನ ನಿಜವಾದ ಭಕ್ತರು ಇವತ್ತು ನಿನ್ನ ಈ ಮಧುರವಾದ ಮತ್ತು ಅಮೃತದಂತಹ ವಾಣಿಯನ್ನು ಕೇಳ್ತಾ ಇದ್ದಾರೋ ಅವರ ಜೀವನದ ಮೇಲೆ ನಿನ್ನ ಕೃಪೆ ಯಾವಾಗಲೂ ಇರಲಿ. ನಿನ್ನ ಪ್ರೀತಿ ಮತ್ತು ಸರಿಯಾದ ದಾರಿ ತೋರಿಸೋ ನಿನ್ನ ಆಶೀರ್ವಾದ ಯಾವತ್ತೂ ಅವರ ಜೊತೆ ಇರಲಿ. ಅವರ ಜೀವನದಲ್ಲಿರೋ ಎಷ್ಟೇ ನೋವುಗಳಿರಲಿ, ಎಷ್ಟೇ ದುಃಖಗಳಿರಲಿ ಮತ್ತು ಅವರನ್ನು ಕಾಡ್ತಾ ಇರೋ ಎಷ್ಟೇ ಟೆನ್ಷನ್ಗಳಿರಲಿ, ಅವೆಲ್ಲವೂ ನಿನ್ನ ದಯೆಯಿಂದ ಯಾವತ್ತಿಗೂ ದೂರವಾಗಲಿ ಮತ್ತು ಅವರ ಪೂರ್ತಿ ಜೀವನ ಒಂದು ನಿಜವಾದ ಖುಷಿ, ಆಳವಾದ ಶಾಂತಿ ಮತ್ತು ನಿನ್ನ ಮೇಲಿನ ಪ್ರೀತಿಯ ಭಕ್ತಿಯಿಂದ ಸಂಪೂರ್ಣವಾಗಿ ತುಂಬಿ ಹೋಗಲಿ. ನನ್ನ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ದುಃಖಗಳು ಮತ್ತು ಕಷ್ಟಗಳು ಇರೋದಕ್ಕೆ ಒಂದು ಅತಿ ದೊಡ್ಡ ಕಾರಣ ಏನಂದರೆ ನಾವು ಬಹಳಷ್ಟು ಸಲ ಬೇರೆ ಜನರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಡ್ತೀವಿ. ಮತ್ತು ನೆನ್ಪಿಡಿ, ನಾವು ಯಾವಾಗ ಬೇರೆಯವರಿಂದ ನಿರೀಕ್ಷೆಗಳನ್ನು ಇಟ್ಕೊಳ್ತೀವೋ ಆವಾಗಲೇ ನಾವು ಅತಿ ಹೆಚ್ಚು ದುಃಖ ಮತ್ತು ಟೆನ್ಷನ್ಗೆ ಒಳಗಾಗ್ತೀವಿ. ಈ ನಿರೀಕ್ಷೆಗಳು ವಿಶೇಷವಾಗಿ ಅವು ರಿಯಾಲಿಟಿಯಿಂದ ಬಹಳ ದೂರವಿದ್ದಾಗ ಅಥವಾ ಯಾರಿಂದಲಾದರೂ ತಪ್ಪು ರೀತಿಯ ಆಸೆಯನ್ನು ಇಟ್ಕೊಂಡಾಗ ಅವು ನಮ್ಮ ಮನಸ್ಸಿನಲ್ಲಿ ನಿರಾಶೆಯ ಬೀಜ ಬಿತ್ತೋ ಕೆಲಸ ಮಾಡ್ತವೆ. ಸ್ವಲ್ಪ ಯೋಚನೆ ಮಾಡಿ, ನೀವು ಯಾವುದಾದ್ರೂ ವ್ಯಕ್ತಿಯಿಂದ ಈ ಆಸೆ ಇಟ್ಕೊಂಡು ಕೂತಿದ್ದೀರಾ ಅಂದರೆ ನಿಮಗೆ ಅವಶ್ಯಕತೆ ಬಿದ್ದಾಗ ಆ ವ್ಯಕ್ತಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ನಿಲ್ತಾನೆ ಅಂತ. ಆಮೇಲೆ ಯಾವುದಾದ್ರೂ ಕಾರಣದಿಂದ ಆ ವ್ಯಕ್ತಿ ನಿಮಗೆ ಸಹಾಯ ಮಾಡೋಕ್ಕೆ ಆಗದೇ ಇದ್ದಾಗ ಅಥವಾ ನಿಮಗೆ ಸಾಥ್ ಕೊಡದೇ ಇದ್ದಾಗ ನಿಮ್ಮ ಮನಸ್ಸಿಗೆ ಬಹಳ ಆಳವಾದ ಪೆಟ್ಟಾಗುತ್ತೆ. ನಿಮಗೆ ಯಾರೋ ಮೋಸ ಮಾಡಿದ ಹಾಗೆ, ನಿಮ್ಮ ಜೊತೆ ಚೀಟಿಂಗ್ ಆದ ಹಾಗೆ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ನೀವು ನಿಮ್ಮನ್ನು ಬಹಳ ಒಂಟಿ ಅಂತ ಮತ್ತು ತುಂಬಾ ಡಿಸಪಾಯಿಂಟ್ ಆದ ಹಾಗೆ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆದರೆ ಸ್ನೇಹಿತರೆ, ಇದಕ್ಕೆ ಉಲ್ಟಾವಾಗಿ ನೀವು ಶುರುವಿನಿಂದಲೇ ಈ ಕಹಿಯಾದ ಸತ್ಯವನ್ನು ಒಪ್ಪಿಕೊಂಡ್ಬಿಟ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಕೆಲವು ಲಿಮಿಟೇಷನ್ಸ್ ಇರುತ್ತೆ ಅಂತ. ಪ್ರತಿಯೊಬ್ಬರಿಗೂ ಅವರದೇ ಆದ ಕೆಲವು ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಮತ್ತು ಅವರದೇ ಆದ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ, ಅದರಲ್ಲಿ ಅವರು ಸಿಕ್ಕಿ ಹಾಕ್ಕೊಂಡಿರ್ತಾರೆ. ಅವಶ್ಯಕತೆ ಬಿದ್ದಾಗ ಯಾರಾದರೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ಆಗದೇ ಇರೋದು ಪೂರ್ತಿಯಾಗಿ ಸಾಧ್ಯತೆ ಇದೆ. ನೀವು ಈ ಮಾತನ್ನು ಮೊದಲೇ ಅರ್ಥ ಮಾಡಿಕೊಂಡ್ರೆ ಈ ನಿರಾಶೆಯನ್ನು ಫೇಸ್ ಮಾಡೋಕ್ಕೆ ನೀವು ನಿಮ್ಮ ಮನಸ್ಸನ್ನು ಮೊದಲೇ ರೆಡಿ ಮಾಡಿಟ್ಕೊಳ್ತೀರಾ. ಆಗ ನೀವು ನಿಮ್ಮ ಬೆಲೆ ಬಾಳುವ ಎನರ್ಜಿ ಮತ್ತು ಶಕ್ತಿಯನ್ನು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ವೇಸ್ಟ್ ಮಾಡಲ್ಲ, ಬದಲಾಗಿ ನಿಮ್ಮನ್ನು ನೀವೇ ಆ ಲೆವೆಲ್ಗೆ ಮತ್ತು ಆ ಕೆಪಾಸಿಟಿಗೆ ಬೆಳೆಸ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀರಾ. ನೀವು ಬೇರೆಯವರ ಮುಖ ನೋಡೋ ಬದಲು ನಿಮ್ಮ ಪ್ರಾಬ್ಲಮಿಂದ ಹೊರಗೆ ಬರೋಕ್ಕೆ ಯಾವುದಾದ್ರೂ ಬೇರೆ ದಾರಿ ಹುಡುಕೋಕೆ ಶುರು ಮಾಡ್ತೀರಾ ಮತ್ತು ನಿಮ್ಮ ಕಷ್ಟಗಳನ್ನು ಧೈರ್ಯವಾಗಿ ಫೇಸ್ ಮಾಡೋಕ್ಕೆ ನೀವೇ ಸ್ವತಃ ಮುಂದೆ ಬರ್ತೀರಾ. ನೀವು ಪ್ರಪಂಚದ ಆ ಮಹಾನ್ ವ್ಯಕ್ತಿಗಳ ಜೀವನವನ್ನು ಗಮನವಿಟ್ಟು ನೋಡಿದರೆ ಮತ್ತು ಅವರ ಬಗ್ಗೆ ಓದಿದರೆ, ಯಾರು ಲೈಫ್ನಲ್ಲಿ ಬಹಳ ದೊಡ್ಡ ಮತ್ತು ವಿಭಿನ್ನವಾದ ಸಕ್ಸಸ್ನ ಅಚೀವ್ ಮಾಡಿದಾರೋ ಆಗ ನಿಮಗೆ ಒಂದು ವಿಷಯ ಬಹಳ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆ ಎಲ್ಲ ಮಹಾನ್ ವ್ಯಕ್ತಿಗಳ ಒಳಗೆ ಒಂಟಿಯಾಗಿ ನಡೆಯೋ ಒಂದು ಬಹಳ ದೊಡ್ಡ ಧೈರ್ಯ ಮತ್ತು ಸಾಹಸ ಇತ್ತು ಅನ್ನೋದನ್ನು ನೀವು ನೋಡ್ತೀರಾ. ಅವರು ತಮ್ಮ ಜೀವನದ ಜರ್ನಿಯಲ್ಲಿ ಯಾವತ್ತೂ ಕೂಡ ಬೇರೆ ಯಾರಾದರೂ ಬಂದು ತಮಗೆ ಸಪೋರ್ಟ್ ಮಾಡ್ತಾರೆ ಅಥವಾ ತಮ್ಮ ಬೆರಳು ಹಿಡಿದು ನಡೆಸ್ತಾರೆ ಅಂತ ವೇಟ್ ಮಾಡಲಿಲ್ಲ. ಅವರು ತಮ್ಮನ್ನು ತಾವೇ ತಮ್ಮ ಅತಿ ಗಟ್ಟಿಯಾದ ಮತ್ತು ನಂಬಿಕಸ್ಥ ಸಂಗಾತಿಯನ್ನಾಗಿ ಮಾಡಿಕೊಂಡ್ರು. ಅವರಿಗೆ ತಮ್ಮ ಸ್ವಂತ ಕೆಪಾಸಿಟಿ ಮೇಲೆ ಮತ್ತು ತಮ್ಮ ಹಾರ್ಡ್ ವರ್ಕ್ ಮೇಲೆ ಅಚಲವಾದ ನಂಬಿಕೆ ಇತ್ತು ಮತ್ತು ತಮ್ಮ ಕಾಲ ಮೇಲೆ ತಾವು ನಿಲ್ಲೋದು ಅಂದರೆ ಇಂಡಿಪೆಂಡೆಂಟ್ ಆಗೋದೇ ಪ್ರತಿಯೊಂದು ಕಷ್ಟಕ್ಕೂ ಅತ್ಯಂತ ನಿಜವಾದ ಮತ್ತು ಸರಿಯಾದ ಮದ್ದು ಅಂತ ಅವರು ನಂಬಿದ್ರು. ಸ್ನೇಹಿತರೆ, ಇಂಡಿಪೆಂಡೆಂಟ್ ಆಗೋದು ಅಥವಾ ಸ್ವಂತ ಕಾಲ ಮೇಲೆ ನಿಲ್ಲೋದು ಅಂದರೆ ಕೇವಲ ನೀವು ದುಡ್ಡು ಸಂಪಾದನೆ ಮಾಡೋದು ಅಂತ ಮಾತ್ರ ಅಲ್ಲ. ಇದರ ಅರ್ಥ ಏನಂದರೆ ನೀವು ನಿಮ್ಮ ಫೀಲಿಂಗ್ಸ್ಗಾಗಿ ಮತ್ತು ನಿಮ್ಮ ಮೆಂಟಲ್
ಮೆಂಟಲ್ ಪೀಸ್ಗಾಗಿಯೂ ಕೂಡ ಪೂರ್ತಿಯಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರಬೇಕು. ನಾವು ಯಾವಾಗ ಬೇರೆಯವರ ಮೇಲೆ ಬಹಳ ಜಾಸ್ತಿ ಡಿಪೆಂಡ್ ಆಗ್ತೀವೋ ಆ ಅಭ್ಯಾಸ ನಮ್ಮನ್ನು ನಿಧಾನವಾಗಿ ಒಳಗಿನಿಂದ ಬಹಳ ವೀಕ್ ಮಾಡಿಬಿಡುತ್ತೆ. ನಮ್ಮ ಸ್ವಂತ ಡಿಸಿಷನ್ ತಗೊಳ್ಳೋ ಪವರ್ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ. ನಮ್ಮ ಪ್ರತಿಯೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗೂ ನಾವು ಬೇರೆಯವರಲ್ಲಿ ಸೊಲ್ಯೂಷನ್ ಹುಡ್ಕೋಕ್ಕೆ ಶುರು ಮಾಡ್ತೀವಿ. ಆಮೇಲೆ ಯಾವಾಗ ಆ ಜನ ನಮ್ಮ ಸುತ್ತಮುತ್ತ ಇರಲ್ವೋ ಅಥವಾ ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ವೋ ಆಗ ನಾವು ಪೂರ್ತಿಯಾಗಿ ಸೋಲೊಪ್ಪಿಕೊಳ್ತೀವಿ ಮತ್ತು ಮುರಿದು ಬೀಳ್ತೀವಿ. ಆದ ಕಾರಣ ಸ್ನೇಹಿತರೆ, ನಿಮ್ಮ ಅಗತ್ಯಗಳನ್ನು ನೀವೇ ಪೂರೈಸ್ಕೊಳ್ಳೋದನ್ನು ಕಲಿಯಿರಿ. ಅವು ಮನಸ್ಸಿಗೆ ಸಂಬಂಧಪಟ್ಟ ಅಗತ್ಯಗಳಾಗಿರಲಿ, ದುಡ್ಡಿಗೆ ಸಂಬಂಧಪಟ್ಟದಾಗಿರಲಿ ಅಥವಾ ಡೈಲಿ ರೊಟೀನ್ ಕೆಲಸಕ್ಕೆ ಸಂಬಂಧಪಟ್ಟದಾಗಿರಲಿ. ಎಲ್ಲವೂ ಒಮ್ಮೆಲೆ ಆಗಲ್ಲ. ಅದಕ್ಕೆ ಸಣ್ಣ ಸಣ್ಣ ಹೆಜ್ಜೆಗಳಿಂದ ಶುರು ಮಾಡಿ. ನಿಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀವೇ ಪರಿಹಾರ ಹುಡುಕೋಕೆ ಟ್ರೈ ಮಾಡಿ. ನಿಮ್ಮ ಲೈಫ್ನ ಡಿಸಿಷನ್ಸ್ನ ನೀವೇ ತಗೊಳ್ಳಿ. ನಿಮ್ಮ ಸ್ಮೈಲ್ ಮತ್ತು ನಿಮ್ಮ ಖುಷಿಗಾಗಿ ಯಾವುದೋ ಬೇರೆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗೋದನ್ನು ಬಿಟ್ಬಿಡಿ. ನೀವು ಈ ರೀತಿ ಮಾಡಿದಾಗ ಕೇವಲ ಆಗ ಮಾತ್ರ ನೀವು ನಿಜವಾದ ಅರ್ಥದಲ್ಲಿ ಫ್ರೀಡಮ್ ಪಡೆದಿದ್ದೀರಾ ಅಂತ ಅನಿಸುತ್ತೆ ಮತ್ತು ನೀವು ಮುಕ್ತವಾಗಿ ಉಸಿರಾಡಬಹುದು. ನೀವು ಯಾವಾಗ ನಿಮಗೆ ನೀವೇ ಬೆಸ್ಟ್ ಮತ್ತು ಟ್ರೂ ಫ್ರೆಂಡ್ ಆಗ್ತಿರೋ ಮತ್ತು ಯಾವಾಗ ನೀವು ನಿಮ್ಮ ಒಂಟಿತನದಲ್ಲೂ ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಪೂರ್ತಿ ಕಂಫರ್ಟಬಲ್ ಆಗಿ ಮತ್ತು ಸ್ಯಾಟಿಸ್ಫೈಡ್ ಆಗಿರೋದನ್ನು ಕಲಿತ್ಕೊಳ್ತಿರೋ ಆಗ ಒಂದು ಬಹಳ ದೊಡ್ಡ ಚೇಂಜಸ್ ಬರುತ್ತೆ. ಆಗ ಈ ಹೊರಗಿನ ಪ್ರಪಂಚದ ಎಫೆಕ್ಟ್, ಜನ ಹೇಳೋ ಕಹಿಯಾದ ಮಾತುಗಳು, ಅವರ ಕಾಮೆಂಟ್ಸ್, ಅವರ ಒಪಿನಿಯನ್ಸ್ ಮತ್ತು ಜನರ ನಿಮ್ಮ ಲೈಫಿಗೆ ಬರೋದು ಹೋಗೋದು ಇದೆಲ್ಲದರ ಬಗ್ಗೆ ನಿಮಗೆ ಫರ್ಕ್ ಬೀಳೋದು ತನ್ನಿಂದ ತಾನೇ ಕಡಿಮೆ ಆಗಿಬಿಡುತ್ತೆ. ಯಾರಾದರೂ ನಿಮ್ಮನ್ನು ಹೊಗಳಲಿ ಅಥವಾ ಬೈಯಲಿ, ಈ ಮಾತುಗಳಿಂದ ನೀವು ಹೆದರಲ್ಲ ಮತ್ತು ನಿಮ್ಮ ಮನಸ್ಸು ಕೂಡ ಡೈವರ್ಟ್ ಆಗಲ್ಲ. ಸ್ನೇಹಿತರೆ, ಇದೊಂದು ಬಹಳ ದೊಡ್ಡ ಸತ್ಯ ಏನಂದರೆ, ನೀವು ಬೇರೆಯವರ ಜೊತೆ ನಿಮ್ಮ ಇಮೋಷನ್ಸ್ನ ಎಷ್ಟು ಜಾಸ್ತಿ ಕನೆಕ್ಟ್ ಮಾಡ್ತೀರೋ ಮತ್ತು ಒಂದು ಕುರುಡು ಮೋಹಕ್ಕೆ ಬಿದ್ದು ಅವರ ಜೊತೆ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ತೀರೋ, ನೀವು ನಿಮ್ಮನ್ನು ನೀವೇ ದುಃಖಕ್ಕೆ ದೂಡ್ಕೊಳ್ಳೋ ಚಾನ್ಸಸ್ನ ಅಷ್ಟೇ ಜಾಸ್ತಿ ಮಾಡ್ಕೊಳ್ತೀರಾ. ಯಾಕೆ ಹೀಗಾಗತ್ತೆ ಅಂದರೆ, ನಾವೆಲ್ಲಾದರೂ ಯಾರಿಗಾದರೂ ಕನೆಕ್ಟ್ ಆದಾಗ ಅವರ ಜೊತೆ ನಮ್ಮ ಕೆಲವು ಎಕ್ಸ್ಪೆಕ್ಟೇಷನ್ಸ್ ಕೂಡ ಕನೆಕ್ಟ್ ಆಗ್ತವೆ ಮತ್ತು ಆ ಎಕ್ಸ್ಪೆಕ್ಟೇಷನ್ಸ್ ಬ್ರೇಕ್ ಆದಾಗ ದುಃಖ ಆಗೋದು ಬಿಲ್ಕುಲ್ ಗ್ಯಾರಂಟಿ. ಅದನ್ನು ಯಾರು ಕೂಡ ತಪ್ಪಿಸೋಕ್ಕಾಗಲ್ಲ. ನಮ್ಮ ಪಾಲಿಗೆ ಈ ಮಾತನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಏನಂದರೆ, ಈ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಜೀವನದ ಗೊಂದಲಗಳಲ್ಲಿ, ತನ್ನ ಪ್ರಾಬ್ಲಮ್ಸ್ಗಳಲ್ಲಿ, ತನ್ನ ಖುಷಿಗಳಲ್ಲಿ ಮತ್ತು ತನ್ನ ದುಃಖಗಳಲ್ಲಿ ಪೂರ್ತಿಯಾಗಿ ಬ್ಯುಸಿಯಾಗಿದ್ದಾನೆ. ಬಹುಶಃ ಯಾವುದೇ ಬೇರೆ ಮನುಷ್ಯನ ಹತ್ರ ಇಷ್ಟೊಂದು ಟೈಮ್ ಇರಲ್ಲ ಅಥವಾ ಇಷ್ಟೊಂದು ಶಕ್ತಿ ಇರಲ್ಲ. ಅಂದರೆ ಅವನು ಯಾವಾಗಲೂ ನಿಮ್ಮನ್ನು ಕೇರ್ ಮಾಡೋಕ್ಕಾಗಲಿ ಅಥವಾ ನಿಮ್ಮ ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ಗೂ ಯಾವಾಗಲೂ 100ಕ್ಕೆ 100 ಪರ್ಫೆಕ್ಟ್ ಆಗಿ ಇರೋಕ್ಕಾಗಲ್ಲ. ಕೇಳೋಕ್ಕೆ ಈ ಮಾತು ಸ್ವಲ್ಪ ಹಾರ್ಶ್ ಮತ್ತು ಕಹಿ ಅಂತ ಅನಿಸ್ಬೋದು, ಆದರೆ ಇದೇ ರಿಯಲ್ ಲೈಫ್ನ ಅಸಲಿಯತ್ತು ಮತ್ತು ಇದೇ ಒಂದು ಕಟು ಸತ್ಯ. ಯಾವ ಮನುಷ್ಯ ತನ್ನ ಜೀವನದ ದಾರಿಯಲ್ಲಿ ಒಂಟಿಯಾಗಿ ನಡೆಯೋ ಧೈರ್ಯ ಇಟ್ಕೊಂಡಿರ್ತಾನೋ, ಯಾರು ತನ್ನ ಲೈಫ್ನ ಡಿಸಿಷನ್ಸ್ನ ತಾನೇ ಯೋಚನೆ ಮಾಡಿ ತಗೊಳ್ತಾನೋ ಮತ್ತು ಯಾರು ತನ್ನ ಮನಸ್ಸನ್ನು ಶಾಂತವಾಗಿ ಮತ್ತು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಲ್ವೋ, ನಿಜ ನಂಬಿ ಆ ಮನುಷ್ಯ ಈ ಇಡೀ ಪ್ರಪಂಚದಲ್ಲಿ ಏನನ್ನಾದರೂ ಸಾಧಿಸಬಹುದು. ಅವನ ಮುಂದೆ ಸಕ್ಸಸ್ನ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ದಾರಿಗಳು ಓಪನ್ ಆಗ್ತವೆ. ಅದಕ್ಕೆ ಯಾವುದೇ ಲಿಮಿಟ್ ಇರಲ್ಲ. ಯಾಕಂದ್ರೆ ಅವನ ತಾಕತ್ತು ಹೊರಗಿನ ಪ್ರಪಂಚದಲ್ಲಿಲ್ಲ, ಬದಲಾಗಿ ಅದು ಅವನ ಒಳಗಡೆನೆ ಅಡಗಿದೆ. ನಿಮ್ಮನ್ನ ನೀವು ಒಳಗಿನಿಂದ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಮತ್ತು ನಿಮ್ಮ ಒಳಗೆ ಮಲಗಿರೋ ಆ ದೊಡ್ಡ ಪವರ್ನ ಎಚ್ಚರಿಸಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಅಂದರೆ ನೀವು ನಿಮ್ಮ ಜೊತೆನೆ ಒಂಟಿಯಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಏಕಾಂತದಲ್ಲಿರೋ ಅಭ್ಯಾಸ ಮಾಡ್ಕೊಳ್ಳಿ. ಇದು ಆ ಒಂದು ಸ್ಪೆಷಲ್ ಟೈಮ್. ಆವಾಗ ಹೊರಗಿನ ಯಾವುದೇ ಡಿಸ್ಟರ್ಬೆನ್ಸ್ ಅಥವಾ ಗಲಾಟೆ ನಿಮ್ಮನ್ನು ತೊಂದರೆ ಮಾಡಲ್ಲ. ನೀವು ಶಾಂತವಾಗಿ ಕೂತು ನಿಮ್ಮ ಸ್ವಂತದ ಬಗ್ಗೆ ಯೋಚನೆ ಮಾಡಬಹುದು. ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರೋ ಥಾಟ್ಸ್ ಮತ್ತು ನಿಮ್ಮ ಫೀಲಿಂಗ್ಸ್ನ ಬಹಳ ಆಳವಾಗಿ ಅರ್ಥ ಮಾಡ್ಕೊಳ್ಬಹುದು. ನೀವು ನಿಮ್ಮ ಒಳಗಡೆ ಅಡಗಿರೋ ಭಯಗಳನ್ನು ಧೈರ್ಯವಾಗಿ ಫೇಸ್ ಮಾಡಬಹುದು ಮತ್ತು ನಿಮ್ಮ ನಿಜವಾದ ತಾಕತ್ತನ್ನು ಗುರುತಿಸಬಹುದು. ಹಾಗಾಗಿ ಯಾವಾಗಲಾದರೂ ನಿಮಗೆ ಯಾರೂ ನಿಮ್ಮ ಜೊತೆ ನಿಂತಿಲ್ಲ ಮತ್ತು ನೀವು ಪೂರ್ತಿ ಒಂಟಿಯಾಗಿದ್ದೀರಾ ಅಂತ ಅನಿಸಿದಾಗ ಇದನ್ನು ನಿಮ್ಮ ಯಾವುದೋ ವೀಕ್ನೆಸ್ ಅಥವಾ ನಿಮ್ಮ ಕಮ್ಮಿ ಅಂತ ಖಂಡಿತ ಅಂದ್ಕೊಳ್ಬೇಡಿ. ಬದಲಾಗಿ ಇದನ್ನು ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ ಅಂತ ತಿಳ್ಕೊಳ್ಳಿ. ಇದನ್ನು ದೇವರು ಕೊಟ್ಟಿರೋ ಒಂದು ಬಹಳ ಮುದ್ದಾದ ಗಿಫ್ಟ್ ಅಂತ ಅಂದ್ಕೊಳ್ಳಿ. ಇದರಿಂದ ನೀವು ಇಡೀ ಪ್ರಪಂಚದ ಮೇಲಿನ ನಿಮ್ಮ ಗಮನವನ್ನು ತೆಗೆದು ಕೇವಲ ನಿಮ್ಮ ಮೇಲೆ ಮಾತ್ರ ಫೋಕಸ್ ಮಾಡಬಹುದು. ನಿಮ್ಮ ಈ ಬಹಳ ಅಮೂಲ್ಯವಾದ ಸಮಯವನ್ನು ನಿಮ್ಮನ್ನು ನೀವು ಇನ್ನಷ್ಟು ಬೆಟರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡಿ. ನಿಮ್ಮ ಮೈನಸ್ ಪಾಯಿಂಟ್ಸ್ನ ಹುಡುಕಿ ಮತ್ತು ಅವುಗಳ ಮೇಲೆ ಹಾರ್ಡ್ ವರ್ಕ್ ಮಾಡಿ ಅವುಗಳನ್ನು ಸರಿಪಡಿಸ್ಕೊಳ್ಳಿ. ಹೊಸ ಹೊಸ ವಿಷಯಗಳನ್ನು ಕಲಿಯಿರಿ, ಹೊಸ ನಾಲೆಡ್ಜ್ ಗೇನ್ ಮಾಡಿ, ಹೊಸ ಸ್ಕಿಲ್ಸ್ ಮತ್ತು ಕೆಲಸಗಳನ್ನು ಕಲಿಯಿರಿ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ, ನಿಮ್ಮ ಲೈಫ್ನ ರಿಯಲ್ ಮತ್ತು ಟ್ರೂ ಗೋಲ್ಸ್ನ ಐಡೆಂಟಿಫೈ ಮಾಡಿ ಮತ್ತು ಅವುಗಳನ್ನು ಅಚೀವ್ ಮಾಡೋಕ್ಕೆ ನಿಮ್ಮ ಪೂರ್ತಿ ಪ್ರಾಣ ಪ್ರಯತ್ನ ಹಾಕಿ. ನಿಮ್ಮ ಈ ಜೀವನವನ್ನು ಒಂದು ಪೂರ್ತಿ ಹೊಸ ಮೈಂಡ್ಸೆಟ್ನೊಂದಿಗೆ, ಒಂದು ಹೊಸ ಮತ್ತು ಫ್ರೆಶ್ ಪರ್ಸ್ಪೆಕ್ಟಿವ್ನೊಂದಿಗೆ ಬದುಕೋಕೆ ಶುರು ಮಾಡಿ. ಬೇರೆಯವರಿಂದ ಬಹಳ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಟ್ಬಿಡಿ. ಒಂದು ವೇಳೆ ಎಕ್ಸ್ಪೆಕ್ಟೇಷನ್ಸ್ ಇಡಲೇಬೇಕಂದ್ರೆ ಅದನ್ನು ಕೇವಲ ನಿಮ್ಮಿಂದ ಮಾತ್ರ ಇಟ್ಕೊಳ್ಳಿ.
ನಿಮ್ಮ ಸ್ವಂತ ಹಾರ್ಡ್ ವರ್ಕ್ ಮತ್ತು ನಿಮ್ಮ ಟ್ಯಾಲೆಂಟ್ ಮೇಲೆ ಪೂರ್ತಿ ನಂಬಿಕೆ ಇಡಿ ಮತ್ತು ಆ ಮೇಲಿರೋ ದೇವರ ಮೇಲೆ ನಿಮ್ಮ ನಿಜವಾದ ಭಕ್ತಿಯನ್ನು ಹಾಗೆ ಉಳಿಸ್ಕೊಳ್ಳಿ. ಎಂಥದ್ದೇ ಕಷ್ಟದ ಸಮಯ ಬಂದರೂ ನೀವು ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀರಾ ಅನ್ನೋ ಪಕ್ಕಾ ನಂಬಿಕೆಯನ್ನು ನಿಮ್ಮ ಮೇಲೆ ಇಟ್ಕೊಳ್ಳಿ. ನಿಮ್ಮ ಲೈಫ್ನ ದಾರಿ ಮತ್ತು ನಿಮ್ಮ ಫ್ಯೂಚರ್ನ ನೀವೇ ಸ್ವತಃ ನಿಮ್ಮ ಕೈಯಾರೆ ರೂಪಿಸ್ಕೊಳ್ಬಹುದು. ನಿಮ್ಮ ಪೂರ್ತಿ ಶಕ್ತಿ, ನಿಮ್ಮ ಪೂರ್ತಿ ಬೆಲೆ ಬಾಳುವ ಸಮಯ ಮತ್ತು ನಿಮ್ಮ ಪೂರ್ತಿ ಫೋಕಸ್ನ ಕೇವಲ ಅಂಥ ಕೆಲಸಗಳಲ್ಲಿ ಹಾಕಿ ಯಾವುದು ನಿಮ್ಮನ್ನು ಒಳಗಿನಿಂದ ಒಂದು ಟ್ರೂ ಹ್ಯಾಪಿನೆಸ್ ಕೊಡುತ್ತೋ, ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೋ ಮತ್ತು ನಿಮ್ಮನ್ನು ಲೈಫ್ನಲ್ಲಿ ಮುಂದೆ ತಗೊಂಡು ಹೋಗುತ್ತೋ. ಉದಾಹರಣೆಗೆ, ನಿಮ್ಮನ್ನು ನೀವೇ ಒಬ್ಬ ಬೆಟರ್ ಮನುಷ್ಯನನ್ನಾಗಿ ಮಾಡ್ಕೊಳ್ಳೋದು, ಯಾವುದಾದ್ರೂ ಹೊಸ ಮತ್ತು ಕ್ರಿಯೇಟಿವ್ ಕೆಲಸ ಮಾಡೋದು, ಬೇರೆಯವರಿಗೆ ಒಳ್ಳೆಯದು ಮಾಡೋದು, ಅಥವಾ ಯಾವ ಕೆಲಸ ಮಾಡೋಕ್ಕೆ ನಿಮಗೆ ಪ್ಯಾಷನ್ ಇದೆಯೋ ಆ ಕೆಲಸ ಮಾಡೋದು. ಈ ಇಡೀ ಪ್ರಪಂಚದಲ್ಲಿ ಕೊನೆಯ ಮತ್ತು ಅತಿ ದೊಡ್ಡ ಸತ್ಯ ಏನಂದರೆ, ಯಾವುದೇ ವಸ್ತು ಅಥವಾ ಮನುಷ್ಯ ಯಾವತ್ತಿಗೂ ನಿಮ್ಮ ಸ್ವಂತ ಆಗಿರೋಕ್ಕೆ ಸಾಧ್ಯ ಇಲ್ಲ. ಕೇವಲ ನಿಮ್ಮ ಸ್ವಂತ ಆತ್ಮ ಮತ್ತು ಆ ಪರಮಾತ್ಮ ಮಾತ್ರ ಯಾವತ್ತೂ ನಿಮ್ಮ ಜೊತೆ ಇರ್ತಾರೆ. ಆದರೆ ಸ್ನೇಹಿತರೆ, ಈ ಮಾತಿನಿಂದ ಬೇಜಾರು ಮಾಡಿಕೊಳ್ಳೋ ಅಥವಾ ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ. ಇದೇನು ಕೆಟ್ಟ ವಿಷಯ ಅಲ್ಲ. ನಿಜ ಹೇಳಬೇಕಂದ್ರೆ ಇದೊಂದು ಅಂಥ ಸತ್ಯ, ಇದು ನಿಮ್ಮನ್ನು ಪ್ರಪಂಚದ ಎಲ್ಲ ಬಂಧನಗಳಿಂದ ಫ್ರೀ ಮಾಡುತ್ತೆ. ಈ ಪ್ರಪಂಚದ ಪ್ರತಿಯೊಂದು ರಿಲೇಷನ್, ಪ್ರತಿಯೊಂದು ವಸ್ತು ಮತ್ತು ಪ್ರತಿಯೊಂದು ಸಿಚುವೇಶನ್ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಮತ್ತು ಒಂದು ದಿನ ಅಂತ್ಯವಾಗುತ್ತೆ ಅನ್ನೋ ಮಾತನ್ನು ನೀವು ಬಹಳ ಆಳವಾಗಿ ಅರ್ಥ ಮಾಡಿಕೊಂಡ್ರೆ ನೀವು ನಿಮ್ಮ ಫೀಲಿಂಗ್ಸ್ ಮೇಲೆ ಒಂದು ಅದ್ಭುತವಾದ ಕಂಟ್ರೋಲ್ನ ಸಾಧಿಸಬಹುದು. ಆಗ ನೀವು ಜನರ ಜೊತೆ ಮತ್ತು ವಸ್ತುಗಳ ಜೊತೆ ಕನೆಕ್ಟ್ ಆಗ್ತೀರಾ, ಆದರೆ ನೀವು ಅವುಗಳನ್ನೇ ಅಂಟ್ಕೊಂಡು ಅವುಗಳಿಲ್ಲದೆ ಬದುಕೋಕೆ ಆಗಲ್ಲ ಅನ್ನೋ ಹಾಗೆ ಇರಲ್ಲ. ನೀವು ಅವುಗಳ ಜೊತೆ ಇರೋದನ್ನು ಪೂರ್ತಿಯಾಗಿ ಎಂಜಾಯ್ ಮಾಡ್ತೀರಾ, ಖುಷಿಯಾಗಿರ್ತೀರಾ. ಆದರೆ ಆ ವಸ್ತುಗಳು ಅಥವಾ ಆ ಜನ ನಿಮ್ಮಿಂದ ದೂರ ಹೋದಾಗ ನೀವು ಮುರಿದು ಚೂರಾಗಲ್ಲ. ನೀವು ಒಮ್ಮೆ ನಿಮ್ಮನ್ನು ಒಳಗಿನಿಂದ ಪೂರ್ತಿಯಾಗಿ ಸ್ಟ್ರಾಂಗ್ ಮತ್ತು ಗಟ್ಟಿಯಾಗಿ ಮಾಡಿಕೊಂಡಾಗ ಮತ್ತು ಯಾವಾಗ ನಿಮ್ಮ ಮನಸ್ಸಿನ ಶಾಂತಿ ಹಾಗೂ ನಿಮ್ಮ ಸ್ಟೆಬಿಲಿಟಿ ಹೊರಗಿನ ಪ್ರಪಂಚದ ವಸ್ತುಗಳ ಮೇಲೆ ಡಿಪೆಂಡ್ ಆಗಿರಲ್ವೋ, ಆಗ ಒಂದು ಚಮತ್ಕಾರದ ಹಾಗೆ ಆಗತ್ತೆ. ಆಗ ಈ ಪ್ರಪಂಚದ ಯಾವುದೇ ವಸ್ತು, ಯಾವುದೇ ಕೆಟ್ಟದಾದ ಘಟನೆ ಅಥವಾ ಯಾವುದೇ ಮನುಷ್ಯ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಸಿದುಕೊಳ್ಳೋಕ್ಕೆ ಆಗಲ್ಲ ಮತ್ತು ನಿಮ್ಮನ್ನು ನಿಮ್ಮ ಟ್ರ್ಯಾಕಿಂದ ಡೈವರ್ಟ್ ಮಾಡೋಕ್ಕೂ ಆಗಲ್ಲ. ನೀವು ಒಂದು ಬಹಳ ಸ್ಟ್ರಾಂಗ್ ಮತ್ತು ದೊಡ್ಡ ಬಂಡೆಗಲ್ಲಿನ ಹಾಗೆ ನಿಮ್ಮ ಜಾಗದಲ್ಲೇ ಗಟ್ಟಿಯಾಗಿ ನಿಂತಿರ್ತೀರಾ. ಅದನ್ನು ಯಾವ ಬಿರುಗಾಳಿಯೂ ಅಲುಗಾಡಿಸೋಕ್ಕೆ ಆಗಲ್ಲ. ಯಾವ ಮನುಷ್ಯ ಲೈಫ್ನ ಜರ್ನಿಯಲ್ಲಿ ಒಂಟಿಯಾಗಿ ನಡೆಯೋದನ್ನು ಕಲ್ತ್ಕೊಳ್ತಾನೋ ಮತ್ತು ಯಾರು ತನ್ನ ಸ್ವಂತ ಇನ್ನರ್ ಸ್ಟ್ರೆಂತ್ ಮೇಲೆ ಬಿಲೀವ್ ಮಾಡೋದನ್ನು ಕಲ್ತ್ಕೊಳ್ತಾನೋ ಅವನ್ನ ಈ ಪ್ರಪಂಚದ ಯಾವುದೇ ದೊಡ್ಡ ಪವರ್ ಅಥವಾ ಯಾವುದೇ ಕಷ್ಟದ ಚಾಲೆಂಜ್ ಯಾವತ್ತೂ ಸೋಲಿಸಕ್ಕೆ ಆಗಲ್ಲ. ಅವನ್ ಯಾವತ್ತೂ ಬೀಳೋದೇ ಇಲ್ಲ ಅಂತಲ್ಲ, ಅವನ್ ಬೀಳಬಹುದು. ಆದರೆ ಅವನು ಪ್ರತಿ ಬಾರಿ ಬಿದ್ದಾಗ್ಲೂ ಮತ್ತೆ ತನ್ನ ಕಾಲ್ ಮೇಲೆ ತಾನೇ ಎದ್ದು ನಿಲ್ತಾನೆ. ಯಾಕಂದ್ರೆ ಅವನು ಹಾಕಿಕೊಂಡಿರೋ ಫೌಂಡೇಶನ್ ಅಂದರೆ ತಳಹದಿ ಅದು ಬಹಳ ಸ್ಟ್ರಾಂಗ್ ಮತ್ತು ಪಕ್ಕಾ ಆಗಿದೆ. ನಮ್ಮ ಭಗವಾನ್ ಶ್ರೀಕೃಷ್ಣ ಪವಿತ್ರ ಭಗವದ್ಗೀತೆಯಲ್ಲಿ ಬಹಳ ಕ್ಲಿಯರ್ ಆದ ಪದಗಳಲ್ಲಿ ಈ ಮಾತನ್ನ ಹೇಳಿದ್ದಾನೆ. ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ದುಃಖಗಳಿವೆಯೋ ಆ ಎಲ್ಲ ದುಃಖಗಳ ನಿಜವಾದ ಮೂಲ ಕೇವಲ 2 ವಸ್ತುಗಳು, ಒಂದು ಅಜ್ಞಾನ ಮತ್ತು ಇನ್ನೊಂದು ಮೋಹ. ಅಜ್ಞಾನದ ನೇರವಾದ ಅರ್ಥ ಏನಂದ್ರೆ, ನಾವು ಲೈಫ್ನ ರಿಯಾಲಿಟಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಯಾವ ವಸ್ತುಗಳು ಒಂದು ದಿನ ನಾಶವಾಗುತ್ತವೋ ನಾವು ಅವುಗಳನ್ನು ಯಾವತ್ತಿಗೂ ಇರುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಮತ್ತು ಮೋಹದ ಅರ್ಥ ಏನಂದ್ರೆ, ನಾವು ಆ ನಾಶವಾಗುವ ವಸ್ತುಗಳ ಜೊತೆ ನಮ್ಮ ಹೃದಯದ ಒಂದು ಬಹಳ ಆಳವಾದ ರಿಲೇಷನ್ನ ಬಿಲ್ಡ್ ಮಾಡ್ಕೊಳ್ತೀವಿ. ನಾವು ಈ ಪ್ರಪಂಚದ ಆ ಸುಖಗಳನ್ನು, ಅವು ದುಡ್ಡು ಮತ್ತು ಆಸ್ತಿಪಾಸ್ತಿಯ ಸುಖಗಳಾಗಿರಲಿ ಅಥವಾ ನಮ್ಮ ಸಂಬಂಧಗಳಾಗಿರಲಿ ಅಥವಾ ಸೊಸೈಟಿಯಲ್ಲಿ ನಮ್ಮ ರೆಸ್ಪೆಕ್ಟ್ ಮತ್ತು ಸ್ಟೇಟಸ್ ಆಗಿರಲಿ, ಅವು ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತೆ ಅನ್ನೋದನ್ನು ಮರೆತು ಅವುಗಳನ್ನು ಪರ್ಮನೆಂಟ್ ಅಂತ ಅಂದ್ಕೊಳ್ತೀವಿ ಮತ್ತು ಅವು ಯಾವತ್ತೂ ನಮ್ಮಿಂದ ದೂರ ಆಗಬಾರ್ದು ಅಂತ ಆಸೆ ಪಡೋಕ್ಕೆ ಶುರು ಮಾಡ್ತೀವಿ. ಹಾಗಿದ್ದಾಗ ಆ ವಸ್ತುಗಳು ನಮಗೆ ಸಿಗದೇ ಇದ್ದಾಗ ಅಥವಾ ಸಿಕ್ಕಿ ಮತ್ತೆ ನಮ್ಮಿಂದ ಕಸಿದುಕೊಳ್ಳಲ್ಪಟ್ಟಾಗ ಈ ವಿಷಯ ನಮಗೆ ಬಹಳ ಆಳವಾದ ದುಃಖ ಕೊಡುತ್ತೆ ಮತ್ತು ನಮ್ಮನ್ನು ಅಳಿಸುತ್ತೆ. ಭಗವಾನ್ ಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸ್ತಾ ಹೇಳ್ತಾನೆ, ಎಲ್ಲೋ ಮನುಷ್ಯನೇ, ಸುಖ ಮತ್ತು ದುಃಖ ಅನ್ನೋದು ಬಿಲ್ಕುಲ್ ಚಳಿಗಾಲ ಮತ್ತು ಬೇಸಿಗೆಗಾಲದ ಹಾಗೆ ಇರ್ತವೆ. ಹೇಗೆ ಚಳಿ ಮತ್ತು ಬೇಸಿಗೆ ಬರ್ತಾ ಹೋಗ್ತಾ ಇರ್ತವೋ ಹಾಗೇನೆ ಸುಖ ಮತ್ತು ದುಃಖ ಕೂಡ ಬಂದು ಹೋಗ್ತಾ ಇರ್ತವೆ. ಬದಲಾಗ್ತಾ ಇರೋದೇ ಇವುಗಳ ನ್ಯಾಚುರಲ್ ಕ್ಯಾರೆಕ್ಟರ್. ಆದ ಕಾರಣ ನಾವು ಮಾಡಬೇಕಾದದ್ದೇನೆಂದರೆ, ಈ ಸುಖ ದುಃಖಗಳು ಬಂದು ಹೋಗೋದನ್ನು ನೋಡಿ ನಾವು ಟೆನ್ಷನ್ ಆಗಬಾರ್ದು. ಬದಲಾಗಿ ನಮ್ಮ ಮನಸ್ಸನ್ನು ಒಂದೇ ಸಮನಾಗಿ ಇಟ್ಕೊಳ್ಬೇಕು ಮತ್ತು ಟಾಲರೆನ್ಸ್ ಬೆಳೆಸ್ಕೊಳ್ಬೇಕು. ಸುಖ ಮತ್ತು ದುಃಖ ಎರಡನ್ನೂ ಲೈಫ್ನ ಒಂದು ಬಹಳ ಕಾಮನ್ ಮತ್ತು ಇಂಪಾರ್ಟೆಂಟ್ ಪಾರ್ಟ್ ಅಂತ ಅಂದ್ಕೊಂಡು ಅವುಗಳನ್ನು ಖುಷಿಯಾಗಿ ಆಕ್ಸೆಪ್ಟ್ ಮಾಡಬೇಕು.
ಯಾವಾಗಲೂ ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಆದಾಗ, ಯಾವುದಾದ್ರೂ ಖುಷಿಯ ಕ್ಷಣ ಬಂದಾಗ, ನಮಗೆ ನಮ್ಮ ಫೇವ್ರೆಟ್ ವಸ್ತು ಸಿಕ್ಕಿಬಿಟ್ಟಾಗ, ಅಥವಾ ನಮ್ಮ ಸುತ್ತಮುತ್ತಲಿನ ಅಟ್ಮಾಸ್ಫಿಯರ್ ನಮ್ಮ ಲೆಕ್ಕಾಚಾರದ ಪ್ರಕಾರ ಬಹಳ ಚೆನ್ನಾಗಿದ್ದಾಗ, ನಮ್ಮ ಮನಸ್ಸಿನಲ್ಲಿ ತಕ್ಷಣವೇ ಈ ಆಸೆ ಹುಟ್ಕೊಳ್ಳೋಕ್ಕೆ ಶುರುವಾಗುತ್ತೆ, ಈ ಖುಷಿ ಯಾವತ್ತಿಗೂ ಹೀಗೇನೇ ಇರಲಿ ಅಂತ. ಆದರೆ ಸ್ನೇಹಿತರೆ, ಈ ಇಡೀ ಪ್ರಪಂಚದ ಅತಿ ದೊಡ್ಡ ರೂಲ್ ಏನಂದರೆ, ಇಲ್ಲಿ ಪ್ರತಿಯೊಂದು ಬದಲಾಗುತ್ತೆ. ಇಲ್ಲಿ ಪ್ರತಿ ಕ್ಷಣ, ಪ್ರತಿ ಸೆಕೆಂಡ್ ಎಲ್ಲವೂ ಚೇಂಜ್ ಆಗ್ತಾ ಇದೆ. ಸುಖ ಮತ್ತು ದುಃಖ ಎರಡೂ ಕೂಡ ಗೆಸ್ಟ್ಗಳ ಥರ ಇರ್ತವೆ. ಅವು ಸ್ವಲ್ಪ ಸಮಯದವರೆಗೆ ಬರ್ತವೆ ಮತ್ತು ಆಮೇಲೆ ಹೊರಟು ಹೋಗ್ತವೆ. ಅವು ಬಿಲ್ಕುಲ್ ಆಕಾಶದ ಮೋಡಗಳ ಹಾಗೆ, ಒಂದು ಕ್ಷಣ ಕಾಣಿಸ್ತವೆ ಮತ್ತು ಮರುಕ್ಷಣ ಗಾಳಿಯ ಜೊತೆ ಹಾರಿ ಹೋಗ್ತವೆ. ಆದರೆ ನಾವು ನಮ್ಮ ದಡ್ಡತನದಿಂದ ಮತ್ತು ನಮ್ಮ ಮೋಹದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಆ ಸುಖಗಳನ್ನು ಯಾವತ್ತಿಗೂ ನಮ್ಮದೇ ಅಂತ ಅಂದ್ಕೊಳ್ತೀವಿ ಮತ್ತು ಅವುಗಳಿಗೆ ಕೆಟ್ಟದಾಗಿ ಅಂಟಿಕೊಳ್ತೀವಿ. ಆಮೇಲೆ ಯಾವಾಗ ಆ ಸುಖಗಳು ಬದಲಾಗೋಕೆ ಶುರುವಾಗ್ತವೋ ಅಥವಾ ನಮ್ಮಿಂದ ಕಸಿದುಕೊಳ್ಳಲ್ಪಡ್ತವೋ, ಆಗ ನಾವು ಬಹಳ ಜಾಸ್ತಿ ದುಃಖಪಟ್ಟು ಅಳೋಕೆ ಶುರು ಮಾಡ್ತೀವಿ. ಇದನ್ನು ಒಂದು ಬಹಳ ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳಿ. ಅಂದ್ಕೊಳ್ಳಿ, ಯಾವುದಾದ್ರೂ ಮನುಷ್ಯನಿಗೆ ಒಂದು ಬಹಳ ಇಷ್ಟವಾದ ವಸ್ತು ಸಿಗುತ್ತೆ. ಉದಾಹರಣೆಗೆ, ಅವನು ಒಂದು ಬಿಲ್ಕುಲ್ ಹೊಸ ಕಾರ್ನ ಖರೀದಿ ಮಾಡ್ತಾನೆ. ಆ ಮನುಷ್ಯ ಅದನ್ನು ಪಡೆದು ಬಹಳ ಖುಷಿಯಾಗ್ತಾನೆ. ಹಗಲು ರಾತ್ರಿ ಅದರ ಬಹಳ ಕೇರ್ ಮಾಡ್ತಾನೆ ಮತ್ತು ಅದರ ಮೇಲೆ ಪ್ರಾಣ ಬಿಡ್ತಾನೆ. ಆದರೆ ನಾಳೆ ಅದೇ ಕಾರ್ ಯಾವುದಾದ್ರೂ ಕಾರಣದಿಂದ ಕಳ್ಳತನ ಆದರೆ ಅಥವಾ ಅದಕ್ಕೆ ಯಾವುದಾದ್ರೂ ಡ್ಯಾಮೇಜ್ ಆದರೆ ಆ ಮನುಷ್ಯನಿಗೆ ಬಹಳ ಆಳವಾದ ಶಾಕ್ ಮತ್ತು ದುಃಖ ಆಗುತ್ತೆ. ಈಗ ಇಲ್ಲಿ ಯೋಚನೆ ಮಾಡಬೇಕಾದ ವಿಷಯ ಏನಂದರೆ, ಆ ಮನುಷ್ಯನ ದುಃಖದ ಅಸಲಿ ಕಾರಣ ಆ ಕಾರ್ ಅಲ್ಲ. ಆ ದುಃಖದ ನಿಜವಾದ ಕಾರಣ ಆ ಮನುಷ್ಯನಿಗೆ ಆ ಕಾರಿನ ಜೊತೆಗಿದ್ದ ಬಹಳ ಆಳವಾದ ಅಟ್ಯಾಚ್ಮೆಂಟ್, ಅವನ ಕುರುಡು ಮೋಹ. ಒಂದು ವೇಳೆ ಅವನು ಆ ಕಾರಿನ ಮೇಲೆ ಅಷ್ಟೊಂದು ಮೋಹ ಇಟ್ಕೊಳ್ಳದೆ ಇದ್ದಿದ್ರೆ ಮತ್ತು ಅದನ್ನು ಕೇವಲ ಒಂದು ಯೂಸ್ ಆಗುವ ಮಷೀನ್ ಅಥವಾ ಟೂಲ್ ಅಂತ ಮಾತ್ರ ಅಂದ್ಕೊಂಡಿದ್ರೆ, ಅದು ಮುರಿದು ಹೋದಾಗ ಅಥವಾ ಕಳೆದು ಹೋದಾಗ ಅವನಿಗೆ ಇಷ್ಟೊಂದು ಭಾರಿ ದುಃಖ ಯಾವತ್ತೂ ಆಗ್ತಾ ಇರಲಿಲ್ಲ. ಬಿಲ್ಕುಲ್ ಇದೇ ರೀತಿ, ಯಾವಾಗ ಯಾವುದಾದ್ರೂ ಮನುಷ್ಯನ ಜೊತೆ ನಮ್ಮ ಅಟ್ಯಾಚ್ಮೆಂಟ್ ಮತ್ತು ನಮ್ಮ ಮೋಹ ಇಷ್ಟೊಂದು ಜಾಸ್ತಿಯಾಗಿ ಬಿಡುತ್ತೆ ಅಂದರೆ, ಅವನಿಲ್ಲದೆ ನಾವು ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ನಮಗೆ ಅನಿಸೋಕೆ ಶುರುವಾಗುತ್ತೆ. ಇದು ಕೂಡ ಡೇಂಜರ್ ಬೆಲ್. ಯಾವಾಗ ಕೇವಲ ಅವನು ನಮ್ಮಿಂದ ದೂರ ಹೋಗ್ತಾನೆ ಅನ್ನೋ ಯೋಚನೆಯಿಂದಲೇ ನಾವು ಕೆಟ್ಟದಾಗಿ ಹೆದರೋಕೆ ಶುರು ಮಾಡ್ತೀವೋ ಮತ್ತು ಪ್ಯಾನಿಕ್ ಆಗ್ತೀವೋ, ಆಗ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಇದೇ ಭಯ ಮತ್ತು ಇದೇ ಮೋಹ ನಮ್ಮ ದುಃಖದ ಅತಿ ದೊಡ್ಡ ಕಾರಣ ಆಗತ್ತೆ. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಬದಲಾಗಿ ಬಹಳಷ್ಟು ಸಲ ನಮಗೆ ನಮ್ಮ ದುಡ್ಡು ಮತ್ತು ಆಸ್ತಿಯಿಂದ, ನಮ್ಮ ಉನ್ನತ ಸ್ಥಾನ ಅಥವಾ ಪೊಸಿಷನ್ನಿಂದ ಮತ್ತು ನಮ್ಮ ಸ್ವಂತ ವಿಚಾರಗಳಿಂದ ಹಾಗೂ ನಮ್ಮ ಹಳೆಯ ಯೋಚನೆಗಳಿಂದ ಕೂಡ ಎಷ್ಟೊಂದು ಆಳವಾದ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ ಅಂದರೆ, ನಾವು ಅವುಗಳನ್ನೇ ನಮ್ಮ ಐಡೆಂಟಿಟಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಒಂದು ವೇಳೆ ಯಾವುದಾದ್ರೂ ಬೇರೆ ಮನುಷ್ಯ ಬಂದು ನಮ್ಮ ಆ ವಿಚಾರಗಳನ್ನು ಅಥವಾ ನಮ್ಮ ಯೋಚನೆಯನ್ನು ತಪ್ಪು ಅಂತ ಹೇಳಿದ್ರೆ ಅಥವಾ ಅವುಗಳಿಗೆ ಚಾಲೆಂಜ್ ಮಾಡಿದ್ರೆ, ನಮಗೆ ತಕ್ಷಣವೇ ಬಹಳ ಬೇಜಾರಾಗುತ್ತೆ ಮತ್ತು ನಾವು ಕೋಪದಿಂದ ತುಂಬಿ ಹೋಗ್ತೀವಿ. ಯಾಕೆ ಹೀಗಾಗುತ್ತೆ ಅಂದರೆ, ನಾವು ನಮ್ಮ ಪೂರ್ತಿ ಐಡೆಂಟಿಟಿಯನ್ನೇ ಆ ವಸ್ತುಗಳ ಮತ್ತು ಆ ಮಾತುಗಳ ಜೊತೆ ಲಿಂಕ್ ಮಾಡಿರ್ತೀವಿ. ಯಾವಾಗಲೂ ನಮಗೆ ಯಾವುದೇ ವಸ್ತು, ಯಾವುದೇ ಮನುಷ್ಯ ಅಥವಾ ಯಾವುದೇ ವಿಚಾರದ ಜೊತೆ ಬಹಳ ಜಾಸ್ತಿ ಅಟ್ಯಾಚ್ಮೆಂಟ್ ಅಥವಾ ಮೋಹ ಆದಾಗ, ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಅದನ್ನು ಕಳೆದುಕೊಳ್ಳುವ ಒಂದು ಗೊತ್ತಿಲ್ಲದ ಭಯದಲ್ಲಿ ಬದುಕೋಕೆ ಶುರು ಮಾಡ್ತೀವಿ. ಈ ಕಳೆದುಕೊಳ್ಳೋ ಭಯ ಇದೆಯಲ್ಲ, ಇದು ನಮ್ಮ ಮನಸ್ಸಿನ ಎಲ್ಲ ಶಾಂತಿ ಮತ್ತು ನಮ್ಮ ನೆಮ್ಮದಿಯನ್ನು ಪೂರ್ತಿಯಾಗಿ ಕಸಿದುಕೊಂಡ್ಬಿಡತ್ತೆ. ಮತ್ತು ಯಾವಾಗ ನಮ್ಮ ಈ ಮೋಹದಿಂದ ಹುಟ್ಟುಕೊಂಡ ಇಚ್ಛೆಗಳು ಮತ್ತು ಆಸೆಗಳು ಈಡೇರಲ್ವೋ, ಆಗ ನಾವು ಬಹಳ ಆಳವಾದ ನಿರಾಶೆ ಮತ್ತು ಭಾರೀ ದುಃಖವನ್ನು ಫೇಸ್ ಮಾಡಬೇಕಾಗತ್ತೆ. ನಾವು ವಸ್ತುಗಳನ್ನು, ಕೆಟ್ಟು ಹೋಗಿರೋ ಪರಿಸ್ಥಿತಿಯನ್ನು ಅಥವಾ ಜನರನ್ನು ಬಲವಂತವಾಗಿ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ವೇಸ್ಟ್ ಆಗಿ ಟ್ರೈ ಮಾಡ್ತೀವೋ, ಯಾಕಂದರೆ ಇದೇ ನಮ್ಮ ಮೋಹ ನಮ್ಮಿಂದ ಇದೆಲ್ಲವನ್ನು ಮಾಡಿಸ್ತೆ. ಆಗ ನಾವು ಕಂಟಿನ್ಯೂಸ್ ಆಗಿ ಒಂದು ಮೆಂಟಲ್ ಪ್ರೆಷರ್, ಸ್ಟ್ರೆಸ್ ಮತ್ತು ಭಾರೀ ಟೆನ್ಷನಲ್ಲಿ ಸಿಕ್ಕಿ ಹಾಕೊಂಡಿರ್ತೀವಿ. ಮತ್ತು ನೀವು ಆಳವಾಗಿ ಯೋಚನೆ ಮಾಡಿದರೆ ನಿಮಗೆ ಅರ್ಥ ಆಗತ್ತೆ, ನಮ್ಮ ಲೈಫ್ನ ಬಹುಪಾಲು ದುಃಖಗಳ ಅತಿ ನಿಜವಾದ ಮತ್ತು ಅತಿ ಆಳವಾದ ರೂಟ್ ಕಾಸ್ ಇದೇ ಮೋಹ. ಯಾವಾಗಲೂ ನಾವೆಲ್ಲರೂ ಏನು ಯೋಚನೆ ಮಾಡ್ತೀವಿ ಮತ್ತು ಏನು ಅಂದ್ಕೊಳ್ತೀವಿ ಅಂದರೆ, ನಮ್ಮ ಲೈಫ್ನಲ್ಲಿ ಏನೇ ದುಃಖ ಇದ್ದರೂ ಅದು ಹೊರಗಿನ ಪರಿಸ್ಥಿತಿಯ ಕಾರಣದಿಂದ ಇದೆ ಅಥವಾ ಬೇರೆ ಜನರ ಕೆಟ್ಟ ಬಿಹೇವಿಯರ್ ಕಾರಣದಿಂದ ಇದೆ ಅಂತ. ನಾವು ಯಾವಾಗಲೂ ಹೇಳ್ತೀವಿ, ಆ ಮನುಷ್ಯ ನನಗೆ ಮೋಸ ಮಾಡಿದ, ಅವನು ನನ್ನ ಜೊತೆ ಚೀಟಿಂಗ್ ಮಾಡಿದ, ಅದಕ್ಕೆ ನಾನಿವತ್ತು ದುಃಖದಲ್ಲಿದ್ದೀನಿ ಅಂತ. ಅಥವಾ ನಾವು ಹೇಳ್ತೀವಿ, ನನಗೆ ನನ್ನ ಕೆಲಸದಲ್ಲಿ ಡೆವಲಪ್ಮೆಂಟ್ ಸಿಗಲಿಲ್ಲ, ನನ್ನ ಪ್ರಮೋಷನ್ ಆಗಲಿಲ್ಲ, ಅದಕ್ಕೆ ನಾನು ಟೆನ್ಷನ್ ಮತ್ತು ದುಃಖದಲ್ಲಿದ್ದೀನಿ ಅಂತ. ಆದರೆ ನನ್ನ ಸ್ನೇಹಿತರೆ, ರಿಯಾಲಿಟಿನೇ ಬೇರೆ ಇದೆ. ನಮ್ಮ ದುಃಖಗಳ ಆ ನಿಜವಾದ ರೂಟ್ ಕಾಸ್ ಇದೆಯಲ್ಲ, ಅದು ನಮ್ಮ ಹೊರಗಿನ ಪ್ರಪಂಚದಲ್ಲಿ ಬಿಲ್ಕುಲ್ ಇಲ್ಲ, ಬದಲಾಗಿ ಅದು ಪೂರ್ತಿಯಾಗಿ ನಮ್ಮ ಒಳಗಡೆನೆ ಅಡಗಿ ಕೂತಿದೆ. ಆ ರೂಟ್ ಕಾಸ್ ಅಂದರೆ ನಮ್ಮ ಸ್ವಂತ ಯಾವತ್ತೂ ಮುಗಿಯದ ಇಚ್ಛೆಗಳು, ನಮ್ಮ ವಸ್ತುಗಳ ಮತ್ತು ಜನರ ಮೇಲಿರೋ ಬಹಳ ಆಳವಾದ ಅಟ್ಯಾಚ್ಮೆಂಟ್ ಮತ್ತು ನಮ್ಮ ಕುರುಡು ಮೋಹ. ಹೊರಗಡೆ ಏನೇ ಘಟನೆಗಳು ನಡೆದರೂ ಅವು ಕೇವಲ ಒಂದು ನೆಪ ಮಾತ್ರ ಆಗಿರ್ತವೆ. ಆ ಹೊರಗಿನ ಇನ್ಸಿಡೆಂಟ್ಸ್ ಕೇವಲ ನಮ್ಮ ಒಳಗೆ ಮೊದಲೇ ಇದ್ದ ಆ ಮೋಹವನ್ನು ಮತ್ತು ಆ ಅಜ್ಞಾನವನ್ನು ಹೊರಗೆ ತೆಗೆದು ನಮ್ಮ ಕಣ್ಣು ಮುಂದೆ ನಿಲ್ಲಿಸ್ತವೆ ಅಷ್ಟೇ.
ವಿಷಯ ಯಾವಾಗಲೂ ಕೇವಲ ಮನಸ್ಸಿನ ಆ ಆಳವಾದ ಮತ್ತು ನಿಜವಾದ ಫೀಲಿಂಗ್ಸ್ ಬಗ್ಗೆ ಇರುತ್ತೆ. ವಿಷಯ ಆ ಟ್ರೂ ಎಮೋಷನ್ಸ್ ಮತ್ತು ಅಟ್ಯಾಚ್ಮೆಂಟ್ಸ್ ಬಗ್ಗೆ ಇರುತ್ತೆ. ಯಾವುದು ಹೃದಯದಿಂದ ಹೃದಯವನ್ನು ಕನೆಕ್ಟ್ ಮಾಡುತ್ತೋ. ಇಲ್ಲದಿದ್ದರೆ ಹೃದಯದಲ್ಲಿ ನಿಜವಾದ ಪ್ರೀತಿ ಇಲ್ಲ ಅಂದರೆ ಕೇವಲ ಮೇಲ್ನೋಟಕ್ಕೆ ಶೋ ಆಫ್ ಮಾಡೋ ಪ್ರೀತಿಯಿಂದ ಯಾವುದೇ ಉಪಯೋಗ ಇಲ್ಲ. ನೀವು ನೋಡಿರ್ಬೋದು, ಬಹಳಷ್ಟು ಸಲ ಮದುವೆಯ ಸಮಯದಲ್ಲಿ ಸಪ್ತಪದಿ ತುಳಿದು ಆ ಪವಿತ್ರವಾದ ಸಂಬಂಧವನ್ನು ಬೆಸೆದ ಮೇಲೂ ಕೂಡ ಗಂಡ ಹೆಂಡತಿಯ ನಡುವೆ ಆ ನಿಜವಾದ ಪ್ರೀತಿ ಬಿಲ್ಕುಲ್ ಇರೋದಿಲ್ಲ. ಅಂದರೆ ಪೂರ್ತಿಯಾಗಿ ಗಾಯವಾಗಿರುತ್ತೆ. ಇವತ್ತಿನ ಕಾಲದಲ್ಲಿ ಬಹಳಷ್ಟು ಗಂಡ ಹೆಂಡತಿಯ ಸಂಬಂಧಗಳು ಮತ್ತು ಮದುವೆಗಳು ಕೇವಲ ಒಂದು ಕಾಂಪ್ರಮೈಸ್ ತರಹ ಆಗಿಬಿಟ್ಟಿವೆ. ಅದನ್ನು ಜನ ಸುಮ್ಮನೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಹೀಗಾಗುತ್ತೆ ಅಂದರೆ ಆ ರಿಲೇಷನ್ಶಿಪ್ಗಳಲ್ಲಿ ಒಬ್ಬರ ಮೇಲೊಬ್ಬರಿಗೆ ಮೋಹ ಇರ್ಬೋದು, ಯಾವುದಾದ್ರೂ ಪರ್ಸ್ನಲ್ ಸ್ವಾರ್ಥ ಅಥವಾ ಉದ್ದೇಶ ಇರ್ಬೋದು, ಅಥವಾ ಸೊಸೈಟಿಯವರ ಮತ್ತು ಫ್ಯಾಮಿಲಿಯ ಪ್ರೆಷರ್ ಇರ್ಬೋದು. ಆದರೆ ಅಲ್ಲಿ ಆ ಟ್ರೂ ಆದ ಮತ್ತು ಫೀಲಿಂಗ್ಸಿಂದ ತುಂಬಿರೋ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಬಹಳಷ್ಟು ಸಲ ನೋಡೋಕ್ಕೆ ಸಿಗೋದೇ ಇಲ್ಲ. ಈ ಮೋಹದ ಅತಿ ನೇರವಾದ ಮತ್ತು ಅತಿ ಕೆಟ್ಟ ಎಫೆಕ್ಟ್ ನಮ್ಮ ಸ್ವಂತ ಜನರ ಜೊತೆಗಿರೋ ರಿಲೇಷನ್ಶಿಪ್ಸ್ ಮೇಲೆ ಬೀಳುತ್ತೆ. ನಾವು ಯಾವಾಗ ಯಾವುದೇ ಮನುಷ್ಯನಿಂದ, ಅವರು ನಮ್ಮ ಸ್ವಂತ ಮಕ್ಕಳೇ ಆಗಿರಲಿ, ನಮ್ಮ ಲೈಫ್ ಪಾರ್ಟ್ನರ್ ಆಗಿರಲಿ, ನಮ್ಮ ಅಪ್ಪ ಅಮ್ಮ ಆಗಿರಲಿ, ಅಥವಾ ನಮ್ಮ ಯಾವುದಾದ್ರೂ ಬಹಳ ಪಕ್ಕಾ ಫ್ರೆಂಡ್ ಆಗಿರಲಿ, ಬಹಳ ಜಾಸ್ತಿ ಮೋಹ ಮಾಡೋಕ್ಕೆ ಶುರು ಮಾಡ್ತೀವೋ, ಆಗ ನಾವು ನಮಗೆ ಗೊತ್ತಿಲ್ಲದೇನೆ, ಯೋಚನೆ ಮಾಡದೇನೆ ಆ ಮನುಷ್ಯನನ್ನು ನಮ್ಮ ಇಚ್ಛೆಗಳ ಅಚ್ಚಿಗೆ ಹಾಕೋಕೆ, ಅಂದರೆ ನಮ್ಮ ಕಂಟ್ರೋಲ್ಗೆ ತರೋಕೆ ಟ್ರೈ ಮಾಡೋಕ್ಕೆ ಶುರು ಮಾಡ್ತೀವಿ. ನಾವು ಮನಸ್ಸಿನಲ್ಲೇ ಏನು ಆಸೆ ಪಡೋಕೆ ಶುರು ಮಾಡ್ತೀವಿ ಅಂದರೆ ಆ ಮನುಷ್ಯ ಬಿಲ್ಕುಲ್ ಹಾಗೇನೆ ಮಾತಾಡಬೇಕು ಮತ್ತು ಹಾಗೇನೆ ಬಿಹೇವ್ ಮಾಡಬೇಕು, ಹೇಗೆ ನಾವು ಇಷ್ಟಪಡ್ತೀವೋ ಹಾಗೆ. ಇದನ್ನು ಒಂದು ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಬಹಳಷ್ಟು ಸಲ ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳ ಮೇಲಿರೋ ಮೋಹ ಎಷ್ಟೊಂದು ಜಾಸ್ತಿ ಆಗಿಬಿಡುತ್ತೆ ಅಂದರೆ ಅವರು ಮಕ್ಕಳ ಪೂರ್ತಿ ಲೈಫ್ನ, ಅವರ ಪ್ರತಿಯೊಂದು ಕೆಲಸವನ್ನು ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಟ್ರೈ ಮಾಡ್ತಾರೆ. ಆಮೇಲೆ ಯಾವಾಗ ಆ ಮಗು ದೊಡ್ಡದಾಗಿ ತನ್ನ ಲೈಫ್ನ ಡಿಸಿಷನ್ಸ್ನ ತನ್ನ ಸ್ವಂತ ನಾಲೆಜಿಂದ ತಗೊಳ್ಳೋಕೆ ಇಷ್ಟಪಡುತ್ತೋ, ಆಗ ಆ ಮೋಹದಲ್ಲಿ ಸಿಕ್ಕಾಕೊಂಡಿರೋ ಅಪ್ಪ ಅಮ್ಮನಿಗೆ ಬಹಳ ಜಾಸ್ತಿ ದುಃಖ ಆಗುತ್ತೆ ಮತ್ತು ಅವರಿಗೆ ಹರ್ಟ್ ಆಗುತ್ತೆ. ಈ ಮೋಹ ಇದೆಯಲ್ಲ, ಇದು ನಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಪ್ರೀತಿಯ ಸಿಹಿಯನ್ನು ಬೆರೆಸೋ ಬದಲು ಅದರಲ್ಲಿ ಕಹಿಯನ್ನು ಮತ್ತು ಒಂದು ಬಹಳ ದೊಡ್ಡ ಮೆಂಟಲ್ ಟೆನ್ಷನ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ನಮ್ಮ ಪಾಲಿಗೆ ಈ ಮಾತನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಏನಂದರೆ ಪ್ರೀತಿ ಮತ್ತು ಮೋಹದ ನಡುವೆ ಒಂದು ಬಹಳ ಸಣ್ಣ ಮತ್ತು ಮೈನ್ಯೂಟ್ ಡಿಫ್ರೆನ್ಸ್ ಇರುತ್ತೆ. ನಿಜವಾದ ಪ್ರೀತಿ ಯಾವತ್ತೂ ಸೆಲ್ಫ್ಲೆಸ್ ಆಗಿರುತ್ತೆ. ಅದರಲ್ಲಿ ಯಾವುದೇ ಸ್ವಾರ್ಥ ಅಥವಾ ದುರಾಸೆ ಇರಲ್ಲ. ನಿಜವಾದ ಪ್ರೀತಿ ಯಾವತ್ತೂ ಏನಂತ ಇಷ್ಟಪಡುತ್ತೆ ಅಂದರೆ ಎದುರುಗಡೆ ಇರೋ ಮನುಷ್ಯ ಲೈಫ್ನಲ್ಲಿ ಮುಂದೆ ಹೋಗಬೇಕು, ಸಕ್ಸಸ್ ಆಗಬೇಕು ಮತ್ತು ಯಾವಾಗಲೂ ಖುಷಿಯಾಗಿರಬೇಕು. ಆ ಖುಷಿ ಆತನಿಗೆ ನಮ್ಮಿಂದ ದೂರ ಹೋಗಿ ಸಿಗೋದೇ ಆದರೂ ಪರವಾಗಿಲ್ಲ ಅಂತ. ಆದರೆ ಇನ್ನೊಂದು ಕಡೆ ಈ ಮೋಹ ಇದೆಯಲ್ಲ, ಅದು ಪೂರ್ತಿಯಾಗಿ ಸ್ವಾರ್ಥ ಮತ್ತು ತನ್ನ ಸ್ವಂತ ಲಾಭದಿಂದ ತುಂಬಿರುತ್ತೆ. ಮೋಹ ಯಾವಾಗಲೂ ಏನು ಆಸೆ ಪಡುತ್ತೆ ಅಂದರೆ ಎದುರುಗಡೆ ಇರೋ ಮನುಷ್ಯ ಕೇವಲ ನಮಗೋಸ್ಕರ ಇರಬೇಕು ಮತ್ತು ನಮ್ಮ ಸ್ವಂತ ಖುಷಿಗಾಗಿ ನಮ್ಮ ಹತ್ತಿರವೇ ಇರಬೇಕು. ನಿಜವಾದ ಪ್ರೀತಿ ಮನುಷ್ಯನಿಗೆ ಫ್ರೀಡಮ್ ಕೊಡುತ್ತೆ ಮತ್ತು ಅವನನ್ನು ಮುಕ್ತವಾದ ಆಕಾಶದಲ್ಲಿ ಹಾರೋಕೆ ಬಿಡುತ್ತೆ. ಅದೇ ಮೋಹ ಮನುಷ್ಯನನ್ನು ಸರಪಳಿಗಳಲ್ಲಿ ಮತ್ತು ಬಂಧನಗಳಲ್ಲಿ ಕಟ್ಟಿ ಹಾಕುತ್ತೆ ಮತ್ತು ಅವನನ್ನು ತನ್ನ ಇಶಾರೆಗಳಿಗೆ ತಕ್ಕಂತೆ ಕುಣಿಸೋಕೆ ಅಥವಾ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡುತ್ತೆ. ನಾವು ಯಾರನ್ನಾದರೂ ನಿಜವಾಗಿ ಪ್ರೀತಿಸಿದರೆ ನಾವು ಆ ವ್ಯಕ್ತಿಯ ಖುಷಿಯನ್ನು ನೋಡಿ ನಾವೇ ಒಳಗಿನಿಂದ ಖುಷಿಯಾಗ್ತೀವಿ. ಆದರೆ ನಾವು ಮೋಹದಲ್ಲಿದ್ದಾಗ ನಾವು ಕೇವಲ ನಮ್ಮ ಇಚ್ಛೆಗಳನ್ನು ಮತ್ತು ನಮ್ಮ ಅಗತ್ಯಗಳನ್ನು ಮಾತ್ರ ಅತಿ ಮೇಲಿಡ್ತೀವಿ. ನಾವು ನಮ್ಮ ರಿಲೇಷನ್ಶಿಪ್ಸ್ ಹೆಲ್ದಿ ಮತ್ತು ಸ್ಟ್ರಾಂಗ್ ಆಗಿರಬೇಕು ಅಂತ ಇಷ್ಟಪಡೋದಾದರೆ ನಾವು ನಮ್ಮ ಒಳಗೆ ನಿಜವಾದ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು ಮತ್ತು ಈ ಸ್ವಾರ್ಥದ ಮೋಹದ ಬಲೆಯಿಂದ ನಮ್ಮನ್ನು ನಾವು ಫ್ರೀ ಮಾಡಿಕೊಳ್ಬೇಕು. ನಿಜವಾದ ಪ್ರೀತಿ ಅಂದರೆ ಯಾರ ಮೇಲೂ ನಮ್ಮ ಹಕ್ಕನ್ನು ಚಲಾಯಿಸೋದು ಅಥವಾ ನಮ್ಮ ಕಂಟ್ರೋಲ್ ಇಟ್ಕೊಳ್ಳೋದಲ್ಲ. ಬದಲಾಗಿ ಟ್ರೂ ಲವ್ ಅಂದರೆ ನಮ್ಮನ್ನು ನಾವು ಪೂರ್ತಿಯಾಗಿ ಒಪ್ಪಿಸೋದು ಮತ್ತು ಡೆಡಿಕೇಟ್ ಮಾಡೋದು. ಇವತ್ತಿನ ಈ ಶೋ ಆಫಿಂದ ತುಂಬಿರೋ ಮತ್ತು ಮಟೀರಿಯಲಿಸ್ಟಿಕ್ ಸುಖಗಳ ಹಿಂದೆ ಓಡೋ ಪ್ರಪಂಚದಲ್ಲಿ ಜನರಿಗೆ ದುಡ್ಡಿನ ಮೇಲೆ, ಆಸ್ತಿ ಪಾಸ್ತಿ ಮೇಲೆ, ಉನ್ನತ ಹುದ್ದೆಗಳ ಮೇಲೆ ಮತ್ತು ಕಂಫರ್ಟ್ ಕೊಡೋ ಫೆಸಿಲಿಟಿಗಳ ಮೇಲೆ ಬಹಳ ಆಳವಾದ ಮೋಹ ಇರೋದು ನೋಡೋಕೆ ಸಿಗುತ್ತೆ. ಜನ ಕೇವಲ ಇದೇ ವಸ್ತುಗಳನ್ನು ತಮ್ಮ ಲೈಫ್ನ ಅತಿ ದೊಡ್ಡ ಮತ್ತು ಫೈನಲ್ ಗೋಲ್ ಅಂತ ಅಂದ್ಕೊಂಡು ಕೂತ್ಬಿಡ್ತಾರೆ. ಯಾವ ಮನುಷ್ಯ ದುಡ್ಡಿನ ಜೊತೆ ಬಹಳ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾನೋ ಅವನು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಆ ದುಡ್ಡನ್ನು ಕಳೆದುಕೊಳ್ಳೋ ಭಯದಿಂದ ನಡುಗ್ತಾ ಇರ್ತಾನೆ. ಅವನು ದುಡ್ಡು ಸಂಪಾದನೆ ಮಾಡುವಂಥ ಕುರುಡು ಮತ್ತು ಹೊಚ್ಚಿ ಹಿಡಿಸೋ ರೇಸ್ನಲ್ಲಿ ಸೇರ್ಕೊಂಡು ಬಿಡ್ತಾನೆ. ಅಂದರೆ ಆ ರೇಸ್ನಲ್ಲಿ ಅವನು ತನ್ನ ಪ್ರೀತಿಯ ಸಂಬಂಧಗಳನ್ನು, ತನ್ನ ಒಳ್ಳೆಯ ಹೆಲ್ತ್ನ ಮತ್ತು ತನ್ನ ಮನಸ್ಸಿನ ಎಲ್ಲ ನೆಮ್ಮದಿಯನ್ನು ಎಲ್ಲವನ್ನು ಕಳೆದುಕೊಂಡು ಬಿಡ್ತಾನೆ. ಆದರೆ ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ದುಡ್ಡು ಮತ್ತು ಈ ಆಸ್ತಿ ಮನುಷ್ಯನಿಗೆ ಯಾವತ್ತಾದರೂ ಯಾವತ್ತಿಗೂ ಜೊತೆಗಿರುವಂಥ ಖುಷಿನ ಕೊಡೋಕ್ಕೆ ಸಾಧ್ಯನಾ? ಲೈಫ್ನ ಎಕ್ಸ್ಪೀರಿಯನ್ಸ್ ನಮಗೆ ಏನನ್ನು ತಿಳಿಸುತ್ತೆ ಅಂದರೆ ಒಂದು ಲಿಮಿಟ್ ಕ್ರಾಸ್ ಆದಮೇಲೆ ದುಡ್ಡು ನಮಗೆ ಸುಖ ಕೊಡೋ ಬದಲು ನಮ್ಮ
ಟೆನ್ಷನ್ಗಳು ಮತ್ತು ನಮ್ಮ ಪ್ರಾಬ್ಲಮ್ಗಳನ್ನೇ ಜಾಸ್ತಿ ಮಾಡುತ್ತೆ. ಆದ ಕಾರಣ ಅತಿ ದೊಡ್ಡ ಬುದ್ಧಿವಂತಿಕೆ ಇರೋದು ಯಾವುದರಲ್ಲಿ ಅಂದರೆ, ನೀವು ದುಡ್ಡನ್ನು ಕೇವಲ ಲೈಫ್ ಲೀಡ್ ಮಾಡೋಕೆ ಇರೋ ಒಂದು ಟೂಲ್ ಅಥವಾ ಸಾಧನ ಅಂತ ಮಾತ್ರ ಅಂದ್ಕೊಳ್ಳಿ. ಅದನ್ನೇ ನಿಮ್ಮ ಪೂರ್ತಿ ಲೈಫ್ನ ಪರ್ಪಸ್ ಮಾಡ್ಕೊಳ್ಬೇಡಿ. ದೇವರು ನಿಮಗೆ ಏನೇ ಕೊಟ್ಟಿರಲಿ ಮತ್ತು ನಿಮ್ಮ ಹತ್ತಿರ ಏನೇ ಇರಲಿ, ಅದಕ್ಕಾಗಿ ಯಾವಾಗಲೂ ಆ ಮೇಲಿರೋ ದೇವರಿಗೆ ಥ್ಯಾಂಕ್ಸ್ ಹೇಳಿ ಮತ್ತು ಕೃತಜ್ಞರಾಗಿರಿ. ಅದೇ ಯಾವತ್ತೂ ಆ ವಸ್ತುಗಳಿಗೆ ಎಷ್ಟೊಂದು ಕೆಟ್ಟದಾಗಿ ಅಂಟ್ಕೊಳ್ಬೇಡಿ. ಅಂದರೆ ಅವುಗಳಿಲ್ಲದೆ ನಿಮ್ಮ ಬದುಕೋದೇ ಕಷ್ಟ ಆಗಬಾರ್ದು. ನಾವು ಈ ಒಂದು ಚಿಕ್ಕ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಈ ಪ್ರಪಂಚದ ಪ್ರತಿಯೊಂದು ವಸ್ತು ಕೇವಲ ಕೆಲವೇ ದಿನಗಳ ಗೆಸ್ಟ್ ಮತ್ತು ಟೆಂಪ್ರರಿ ಅಂತ. ಆಗ ನಾವು ನಮ್ಮ ಲೈಫ್ನಲ್ಲಿ ಬರೋ ಬಹಳಷ್ಟು ವೇಸ್ಟ್ ಆದ ಮತ್ತು ಯಾವುದೇ ಕಾರಣವಿಲ್ಲದ ದುಃಖಗಳಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಬಹುದು ಮತ್ತು ನಮ್ಮ ಮನಸ್ಸಿನಲ್ಲಿ ಒಂದು ಟ್ರೂ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಪೀಸ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಈಗ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಈ ಎಲ್ಲೆಡೆ ಹರಡಿರೋ ಮೋಹದ ಬಲೆಯಿಂದ ಹೊರಗೆ ಬರೋದು ಮತ್ತು ಫ್ರೀ ಆಗೋದು ಸಾಧ್ಯನಾ? ಇದರ ಉತ್ತರ ಹೌದು. ಈ ಕೆಲಸ ಸ್ವಲ್ಪ ಕಷ್ಟ ಖಂಡಿತ ಆಗ್ಬೋದು, ಆದರೆ ಇದು ಬಿಲ್ಕುಲ್ ಇಂಪಾಸಿಬಲ್ ಅಲ್ಲ. ಈ ದಾರಿಯ ಅತಿ ಮೊದಲ ಹೆಜ್ಜೆ ಏನಂದರೆ, ನೀವು ಈ ಪ್ರಪಂಚದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಸಿಚುವೇಶನ್ ಮತ್ತು ಪ್ರತಿಯೊಂದು ರಿಲೇಷನ್ನ ರಿಯಾಲಿಟಿಯನ್ನು ಆಕ್ಸೆಪ್ಟ್ ಮಾಡಬೇಕು. ಈ ರಿಯಾಲಿಟಿ ಏನಂದರೆ, ಇಲ್ಲಿ ಯಾವುದೂ ಕೂಡ ಯಾವತ್ತಿಗೂ ಉಳಿಯೋದಿಲ್ಲ, ಎಲ್ಲವೂ ನಶ್ವರ. ಈ ಇಡೀ ಬ್ರಹ್ಮಾಂಡದಲ್ಲಿ ಮತ್ತು ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು ಸಮಯದ ಜೊತೆ ಬದಲಾಗ್ತಾನೆ ಇರುತ್ತೆ. ನೀವು ಈ ಕಹಿಯಾದ ಸತ್ಯವನ್ನು ನಿಮ್ಮ ಪೂರ್ತಿ ಮನಸ್ಸಿನಿಂದ ಒಪ್ಪಿಕೊಂಡಾಗ ಮತ್ತು ಆಕ್ಸೆಪ್ಟ್ ಮಾಡಿದಾಗ, ಪ್ರಪಂಚದ ಯಾವುದೇ ಲಾಸ್ ಅಥವಾ ಯಾವುದೇ ದುಃಖ ನಿಮ್ಮನ್ನು ಒಳಗಿನಿಂದ ಬ್ರೇಕ್ ಮಾಡೋಕ್ಕಾಗಲ್ಲ. ಇದರ ಎರಡನೇ ದಾರಿ ಏನಂದರೆ, ನೀವು ನಿಮ್ಮ ಒಳಗೆ ಅಡಗಿರೋ ಮೋಹವನ್ನು ಐಡೆಂಟಿಫೈ ಮಾಡಿ ಮತ್ತು ನಿಧಾನವಾಗಿ ಅದನ್ನು ಬಿಡೋ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಜೊತೆ ನೀವೇ ಒಂಟಿಯಾಗಿ ಈ ಪ್ರಶ್ನೆ ಕೇಳ್ಕೊಳ್ಳಿ: ನಾನು ಈ ಮನುಷ್ಯನನ್ನು ನಿಜವಾಗ್ಲೂ ಪ್ರೀತಿಸ್ತೀನಾ ಅಥವಾ ಇದು ಕೇವಲ ನನ್ನ ಮೋಹನ? ನಾನು ಈ ಮನುಷ್ಯನನ್ನು ಅಥವಾ ಈ ಸಿಚುವೇಶನ್ನ ನನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಾ? ನನ್ನ ಒಳಗೆ ಇದನ್ನು ಕಳೆದುಕೊಳ್ಳೋ ಭಯ ಕೂತಿದೆಯಾ? ನೀವು ನೀವೇ ಈ ಪ್ರಶ್ನೆಗಳನ್ನು ಕೇಳ್ಕೊಂಡಾಗ ಮತ್ತು ನಿಮ್ಮ ಬಗ್ಗೆ ನೀವು ಅವೇರ್ ಆದಾಗ, ನಿಮ್ಮ ಪಾಲಿಗೆ ಈ ಮೋಹವನ್ನು ತ್ಯಾಗ ಮಾಡೋ ಮತ್ತು ಬಿಡೋ ದಾರಿ ತನ್ನಿಂದ ತಾನೇ ಓಪನ್ ಆಗುತ್ತೆ. ಹೇಗೆ ನೀವು ಮೋಹದ ಮೇಲಿನ ನಿಮ್ಮ ಗ್ರಿಪ್ನ ಲೂಸ್ ಮಾಡ್ತಾ ಹೋಗ್ತೀರೋ, ಹಾಗೆ ನಿಮ್ಮ ಲೈಫ್ ಬಹಳ ಶಾಂತವಾಗಿ, ಖುಷಿಗಳಿಂದ ತುಂಬಿ ಮತ್ತು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನಿಮ್ಮ ಲೈಫ್ನ ಒಂದು ಹರಿಯುವ ನದಿಯ ತರಹ ಫ್ರೀ ಆಗಿ ಹರಿಯಕ್ಕೆ ಬಿಡಿ. ಯಾವ ಹೊಸ ಮನುಷ್ಯ ಅಥವಾ ಖುಷಿ ನಿಮ್ಮ ಲೈಫಿಗೆ ಬರ್ತಾ ಇದೆಯೋ ಅದನ್ನು ಓಪನ್ ಹಾರ್ಟಿಂದ ವೆಲ್ಕಮ್ ಮಾಡಿ. ಮತ್ತು ಯಾವ ವಸ್ತು ಅಥವಾ ಮನುಷ್ಯ ನಿಮ್ಮ ಲೈಫಿಂದ ಹೋಗ್ತಾ ಇದ್ದಾನೋ ಅವನಿಗೆ ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳಿ ಮತ್ತು ಬೀಳ್ಕೊಡಿ. ನಿಜವಾದ ಶಾಂತಿ ಮತ್ತು ಲೈಫ್ನ ರಿಯಲ್ ಹ್ಯಾಪಿನೆಸ್ನ ಪಡ್ಕೊಳ್ಳೋಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಏನಂದರೆ, ನಾವು ಈ ಮೋಹದ ಪಕ್ಕ ಕನೆಕ್ಷನ್ಗಳನ್ನು ಕಟ್ ಮಾಡಬೇಕು ಮತ್ತು ನಮ್ಮನ್ನು ನಾವು ಫ್ರೀ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಇದೇ ಪವಿತ್ರ ಭಗವದ್ಗೀತೆಯ ಅತಿ ದೊಡ್ಡ ಮತ್ತು ಟ್ರೂ ಆದ ಸಾರಾಂಶ. ಗೀತೆಯ ಜ್ಞಾನದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸ್ತಾ ಒಂದು ಬಹಳ ಇಂಪಾರ್ಟೆಂಟ್ ಆದ ಮಾತನ್ನು ಹೇಳ್ತಾನೆ. ಅವನು ಹೇಳ್ತಾನೆ, ಹೇ ಅರ್ಜುನ, ಈ ಸಮಯ ಏನಿದೆಯೋ ಅದು ಈ ಇಡೀ ಪ್ರಪಂಚದ ಅತಿ ಹೆಚ್ಚು ಬೆಲೆ ಬಾಳುವ ಮತ್ತು ಅತಿ ದೊಡ್ಡ ಪವರ್ಫುಲ್ ವಸ್ತು. ಸಮಯ ಅನ್ನೋದು ಅಂಥ ಒಂದು ಖಜಾನೆ. ಅದು ಒಂದು ವೇಳೆ ನಿಮ್ಮ ಕೈಯಿಂದ ಒಮ್ಮೆ ಜಾರಿ ಹೋದರೆ ಮತ್ತು ಕಳೆದು ಹೋದರೆ ಅದು ಯಾವತ್ತಿಗೂ ರಿಟರ್ನ್ ಬರೋದಿಲ್ಲ. ನೀವು ಕೋಟ್ಯಾಂತರ ಚಿನ್ನದ ನಾಣ್ಯಗಳನ್ನು ಅಥವಾ ಎಷ್ಟೇ ದುಡ್ಡನ್ನು ಖರ್ಚು ಮಾಡಿದರೂ ನೀವು ಕಳೆದು ಹೋದ ಆ ಒಂದು ಸಣ್ಣ ಕ್ಷಣವನ್ನು ಕೂಡ ವಾಪಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದರೆ ನೀವು ಈ ಅಮೂಲ್ಯವಾದ ಮತ್ತು ಬೆಲೆ ಬಾಳುವ ಸಮಯವನ್ನು ಸರಿಯಾಗಿ ಯೂಸ್ ಮಾಡಿದರೆ, ಇದೇ ಸಮಯ ನಿಮ್ಮ ಲೈಫ್ನ ಎಲ್ಲ ಆಳವಾದ ಗಾಯಗಳನ್ನು ವಾಸಿ ಮಾಡುತ್ತೆ ಮತ್ತು ನಿಮ್ಮ ಎಲ್ಲ ನೋವುಗಳನ್ನು ಅಳಿಸಿ ಹಾಕುತ್ತೆ. ಸಮಯ ಪ್ರತಿಯೊಂದು ನೋವಿಗೆ ಹಚ್ಚಬಹುದಾದ ಅತಿ ದೊಡ್ಡ ಮತ್ತು ಬೆಸ್ಟ್ ಮೆಡಿಸಿನ್. ಮತ್ತು ನೀವು ಈ ಸಮಯವನ್ನು ಸರಿಯಾದ ಕೆಲಸಗಳನ್ನು ಯೂಸ್ ಮಾಡಿದರೆ, ಇದೇ ಸಮಯ ಒಂದು ದಿನ ನಿಮ್ಮನ್ನು ಆ ಸಕ್ಸಸ್ವರೆಗೂ ಖಂಡಿತ ತಲುಪಿಸುತ್ತೆ, ಯಾವುದನ್ನು ನೀವು ಯಾವತ್ತಿನಿಂದಲೂ ಇಷ್ಟಪಟ್ಟಿದ್ದೀರೋ. ಅದಕ್ಕಾಗಿ ಸ್ನೇಹಿತರೆ, ನಿಮ್ಮ ಲೈಫ್ನಲ್ಲಿ ಯಾವತ್ತೂ ಟೈಮ್ನ ವೇಸ್ಟ್ ಮಾಡಬೇಡಿ ಮತ್ತು ಅದನ್ನು ಮಿಸ್ಯೂಸ್ ಮಾಡಬೇಡಿ. ಯಾವ ಮನುಷ್ಯ ಸಮಯದ ನಿಜವಾದ ವ್ಯಾಲ್ಯೂ ಮಾಡ್ತಾನೋ ಮತ್ತು ಅದರ ಬೆಲೆ ಅರ್ಥ ಮಾಡ್ಕೊಳ್ತಾನೋ, ಅವನು ತನ್ನ ಇವತ್ತಿನ ಕೆಲಸವನ್ನು ಯಾವತ್ತೂ ನಾಳೆಗೆ ಪೋಸ್ಟ್ಪೋನ್ ಮಾಡಲ್ಲ. ಅವನಿಗೆ ಈ ಮಾತು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ನಾಳೆ ಅನ್ನೋದನ್ನು ಯಾರೂ ನೋಡಿಯೇ ಇಲ್ಲ ಮತ್ತು ನಾಳೆಯ ಬಗ್ಗೆ ಯಾರಿಗೂ ಏನೂ ಅತಾಪತ ಇಲ್ಲ. ಕೇವಲ ಈ ಇವತ್ತು ಮತ್ತು ಈ ಈಗ ಅನ್ನೋದು ಮಾತ್ರ ಅತಿ ದೊಡ್ಡ ಸತ್ಯ. ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ, ನಾಳೆ ಮಾಡೋದನ್ನು ಇವತ್ತೇ ಮಾಡು, ಇವತ್ತು ಮಾಡೋದನ್ನು ಈಗಲೇ ಮಾಡುವಂತ. ಸಮಯ ಅನ್ನೋದು ತನ್ನಷ್ಟಕ್ಕೆ ತಾನು ಒಳ್ಳೆಯದೂ ಆಗಿರಲ್ಲ ಮತ್ತು ಕೆಟ್ಟದ್ದೂ ಆಗಿರಲ್ಲ. ನಾವು ಅದನ್ನು ಯೂಸ್ ಮಾಡೋ ರೀತಿ ಇದೆಯಲ್ಲ, ಅದು ಆ ಟೈಮ್ನ ನಮಗೆ ಒಳ್ಳೆಯದು ಅಥವಾ ಕೆಟ್ಟದ್ದಾಗಿ ಮಾಡುತ್ತೆ. ನಮಗೆ ಲೈಫ್ನಲ್ಲಿ ಸಕ್ಸಸ್ ಸಿಗುತ್ತಾ ಅಥವಾ ನಾವು ಫೇಲ್ಯೂರ್ ಫೇಸ್ ಮಾಡಿಬಿಟ್ಟಾಗತ್ತಾ ಅನ್ನೋದು ಪೂರ್ತಿಯಾಗಿ ಈ ಮಾತಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ನಮ್ಮ ಟೈಮ್ನ ಎಷ್ಟು ಸರಿಯಾಗಿ ಯೂಸ್ ಮಾಡ್ತೀವಿ ಅಂತ. ಕಳೆದು ಹೋಗಿರೋ ಸಮಯದ ಬಗ್ಗೆ ಕೂತು ಅಳೋದ್ರಿಂದ ಮತ್ತು ರಿಗ್ರೆಟ್ ಮಾಡೋದ್ರಿಂದ ಯಾವುದೇ ಯೂಸ್ ಇಲ್ಲ. ಯಾಕಂದರೆ ಹಾಗೆ ಮಾಡೋದ್ರಿಂದ ನಾವು ನಮ್ಮ ಇವತ್ತಿನ ಟೈಮ್ನ ಕೂಡ ವೇಸ್ಟ್ ಮಾಡಿಬಿಡ್ತೀವಿ. ಆದ ಕಾರಣ ಅತಿ ದೊಡ್ಡ ಬುದ್ಧಿವಂತಿಕೆ ಇರೋದೇ ಇದರಲ್ಲಿ. ನೀವು ನಿಮ್ಮ ಪ್ರೆಸೆಂಟ್ ಟೈಮ್ನ, ಅಂದರೆ ಈಗ ನಡೀತಾ ಇರೋ ಕ್ಷಣವನ್ನು ಅತ್ಯುತ್ತಮವಾಗಿ ಮತ್ತು ಸರಿಯಾಗಿ ಯೂಸ್ ಮಾಡಬೇಕು. ನಿಮ್ಮ ಒಳಗೆ ಎಷ್ಟೇ ಒಳ್ಳೆಯ ಗುಣಗಳಿರಲಿ, ನಿಮ್ಮ ಒಳಗೆ ಎಷ್ಟೇ ಟ್ಯಾಲೆಂಟ್ ತುಂಬಿರಲಿ,
ಆದರೆ ನೀವು ಕಂಟಿನ್ಯೂಯಸ್ ಆಗಿ ಕೆಟ್ಟ ಮತ್ತು ನೆಗೆಟಿವ್ ಜನರ ಜೊತೆ ಇದ್ದರೆ, ಅವರ ಜೊತೆ ಒಡಲಾಟ ಇಟ್ಕೊಂಡ್ರೆ, ನೆನ್ಪಿಟ್ಕೊಳ್ಳಿ, ನಿಮ್ಮ ಎಂಡ್ ಕೂಡ ಬಿಲ್ಕುಲ್ ಅದೇ ಕೆಟ್ಟ ಜನರ ಹಾಗೇನೇ ಆಗತ್ತೆ. ಸಹವಾಸ ದೋಷ ಅಂದರೆ ನಾವು ಯಾರ ಜೊತೆ ಇರ್ತೀವಿ ಅನ್ನೋದರ ಎಫೆಕ್ಟ್ ಮನುಷ್ಯನ ಮೇಲೆ ಬಹಳ ಆಳವಾಗಿ ಮತ್ತು ಪಕ್ಕಾ ಆಗಿ ಬೀಳುತ್ತೆ. ಮಹಾಭಾರತದ ಕಥೆ ನಮಗೆ ಇದನ್ನೇ ಕಲಿಸುತ್ತೆ. ಅದರಲ್ಲಿ ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣಾಚಾರ್ಯರಂಥ ಮಹಾನ್ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುವ ಜನ ಕೂಡ ಇದ್ರು. ಆದರೆ ಅವರು ಅಧರ್ಮ ಮಾಡೋ ಕೌರವರ ಜೊತೆ ನಿಂತರು ಮತ್ತು ಇದೇ ಕೆಟ್ಟ ಸಹವಾಸ ಹಾಗೂ ತಾವು ಕೊಟ್ಟ ಮಾತುಗಳಿಗೆ ಬದ್ಧರಾಗಿದ್ದ ಕಾರಣ ಆ ಮಹಾನ್ ವ್ಯಕ್ತಿಗಳಿಗೂ ಕೂಡ ಬಹಳ ಕೆಟ್ಟ ಅಂತ್ಯ ಸಿಕ್ತು ಮತ್ತು ಅವರು ದುರ್ಗತಿಯನ್ನು ಅನುಭವಿಸಬೇಕಾಯಿತು. ಅವರ ಎಲ್ಲ ಒಳ್ಳೆಯ ಗುಣಗಳು, ಅವರ ಪೂರ್ತಿ ಜ್ಞಾನ ಮತ್ತು ಅವರ ಎಲ್ಲ ಪುಣ್ಯ ಕೂಡ ಅವರನ್ನು ಆ ಕೆಟ್ಟ ಸಹವಾಸದ ಭಯಾನಕ ರಿಸಲ್ಟಿಂದ ಕಾಪಾಡೋಕೆ ಆಗಲಿಲ್ಲ. ಆದ ಕಾರಣ ನನ್ನ ಸ್ನೇಹಿತರೆ, ಯಾವಾಗಲೂ ಕೆಟ್ಟ ಜನರ ಸಹವಾಸದಿಂದ ದೂರ ಇರಿ ಮತ್ತು ಅವರಿಂದ ಸೇಫ್ ಆಗಿರಿ. ಬಹಳಷ್ಟು ಸಲ ಹೀಗೂ ಆಗುತ್ತೆ. ನೀವೇನು ಸ್ವತಃ ತಪ್ಪು ಮಾಡಿರಲ್ಲ, ನಿಮ್ಮದೇನು ಮಿಸ್ಟೇಕ್ ಇರಲ್ಲ, ಆದರೂ ನಿಮ್ಮ ಜೊತೆ ಇರೋ ಜನರ ಕೆಟ್ಟ ಕರ್ಮಗಳ ಫಲವನ್ನು ನೀವು ಕೂಡ ಅನುಭವಿಸಬೇಕಾಗಿ ಬರುತ್ತೆ. ಇಂಥ ನೆಗೆಟಿವ್ ಮತ್ತು ಕೆಟ್ಟ ಜನರ ಜೊತೆ ಇರೋದು ನಮ್ಮ ಒಳಗಿರೋ ಎಲ್ಲ ಪಾಸಿಟಿವ್ ಎನರ್ಜಿ ಮತ್ತು ಪವರ್ನ ಹೀರಿಕೊಳ್ಳುತ್ತೆ ಮತ್ತು ನಮ್ಮನ್ನು ಕೆಳಗೆ ಪತನದ ಕಡೆ ತಗೊಂಡು ಹೋಗುತ್ತೆ. ಆದ ಕಾರಣ ಟ್ರೈ ಮಾಡಿ ಯಾವಾಗಲೂ ಒಳ್ಳೆಯ ಪಾಸಿಟಿವ್ ಥಿಂಕಿಂಗ್ ಇರೋ ಮತ್ತು ನಾಲೆಜ್ ಇರೋ ಜನರ ಜೊತೆನೇ ಇರಿ. ನಿಮ್ಮ ಲೈಫ್ ಮತ್ತು ನಿಮ್ಮ ಮೈನಸ್ ಪಾಯಿಂಟ್ಸ್ನ ಯಾವತ್ತೂ ಬೇರೆ ಯಾವುದೇ ಮನುಷ್ಯನ ಜೊತೆ ಅಪ್ಪಿತಪ್ಪಿಯೂ ಕಂಪೇರ್ ಮಾಡ್ಕೋಬೇಡಿ. ಹೇಗೆ ತೋಟದಲ್ಲಿ ಬೆಳೆದಿರೋ ಪ್ರತಿಯೊಂದು ಹಣ್ಣಿನ ಟೇಸ್ಟ್ ತನ್ನದೇ ಆದ ರೀತಿಯಲ್ಲಿ ಡಿಫ್ರೆಂಟ್ ಮತ್ತು ಸ್ಪೆಷಲ್ ಆಗಿರುತ್ತೋ, ಬಿಲ್ಕುಲ್ ಅದೇ ರೀತಿ ಈ ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನದೇ ಆದ ರೀತಿಯಲ್ಲಿ ಬಿಲ್ಕುಲ್ ಡಿಫ್ರೆಂಟ್ ಮತ್ತು ಯುನೀಕ್ ಆಗಿರ್ತಾನೆ. ಬೇರೆಯವರನ್ನು ನೋಡೋ ಬದಲು ನೀವು ಕೇವಲ ನಿಮ್ಮ ಸ್ವಂತ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ ಮತ್ತು ನಿಮ್ಮ ಒಳಗಿರೋ ಟ್ಯಾಲೆಂಟ್ ಮತ್ತು ಸ್ಕಿಲ್ಸ್ನ ಪಾಲಿಷ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಹೃದಯವನ್ನು ಎಷ್ಟೊಂದು ಸ್ಟ್ರಾಂಗ್ ಮತ್ತು ಗಟ್ಟಿಯಾಗಿ ಮಾಡಿಕೊಡಿ ಅಂದರೆ, ಯಾವುದೇ ಬೇರೆ ಮನುಷ್ಯನ ಕೆಟ್ಟ ಬಿಹೇವಿಯರ್ ಅಥವಾ ಅವನ ಕಹಿಯಾದ ಮಾತುಗಳು ನಿಮ್ಮ ಮೆಂಟಲ್ ಪೀಸ್ನ ಅಲುಗಾಡಿಸೋಕೆ ಆಗಬಾರ್ದು. ನೆನ್ಪಿಡಿ, ಎದುರುಗಡೆ ಇರೋ ವ್ಯಕ್ತಿ ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾನೆ ಅನ್ನೋದು ಅವನ ಸ್ವಂತ ಯೋಚನೆ ಮತ್ತು ಅವನ ಕ್ಯಾರೆಕ್ಟರ್ನ ತೋರಿಸುತ್ತೆ. ಅದು ನಿಮ್ಮದೇನು ಕಮ್ಮಿ ಅಲ್ಲ. ಲೈಫ್ನಲ್ಲಿ ಟ್ರೂ ಸಕ್ಸಸ್ ಪಡ್ಕೊಳ್ಳೋಕ್ಕೆ ಮೊದಲು ನಿಮ್ಮನ್ನು ನೀವು ಒಳಗಿನಿಂದ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡಿ. ಉದಾಹರಣೆಗೆ, ನಿಮ್ಮ ನಾಲೆಜ್ನ ಹೆಚ್ಚಿಸ್ಕೊಳ್ಳಿ, ಹೊಸ ಕೆಲಸಗಳನ್ನು ಕಲಿಯಿರಿ, ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಚೇಂಜ್ ಮಾಡಿ ಮತ್ತು ನಿಮ್ಮ ಕ್ಯಾರೆಕ್ಟರ್ನ ಕ್ಲೀನ್ ಆಗಿಟ್ಕೊಳ್ಳಿ. ಯಾವಾಗ ನೀವು ಸ್ವತಃ ಒಬ್ಬ ಬೆಟರ್ ಮನುಷ್ಯ ಆಗ್ತೀರೋ, ಆಗ ನೀವು ನೋಡ್ತೀರಾ, ಒಂದು ನಿಮ್ಮ ಸುತ್ತಮುತ್ತಲಿನ ಸಿಚುವೇಶನ್ಸ್ ತನ್ನಿಂದ ತಾನೇ ಚೆನ್ನಾಗಿ ಬಿಡುತ್ತೆ, ಅಥವಾ ನಿಮ್ಮಲ್ಲಿ ಎಷ್ಟೊಂದು ತಾಕತ್ತು ಬರುತ್ತೆ ಅಂದರೆ ನೀವು ಆ ಕೆಟ್ಟ ಸಿಚುವೇಶನ್ಗಳನ್ನು ಧೈರ್ಯವಾಗಿ ಫೇಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಭಗವಾನ್ ಶ್ರೀಕೃಷ್ಣ ನಮಗೆ ಅರ್ಥ ಮಾಡಿಸ್ತಾ ಹೇಳ್ತಾನೆ, ಯಾವಾಗಲೂ ನಿಮ್ಮ ಜೀವನದಲ್ಲಿ ದುಃಖ ಮತ್ತು ಕಷ್ಟಗಳು ಬಂದಾಗ, ಯಾವಾಗ ಬಹಳಷ್ಟು ಪ್ರಾಬ್ಲಮ್ಸ್ ನಿಮ್ಮನ್ನು ನಾಲ್ಕು ಕಡೆಯಿಂದ ಸುತ್ತುವರಿಯುತ್ತದೆಯೋ ಮತ್ತು ಯಾವಾಗ ನಿಮಗೆ ಎಲ್ಲವೂ ನಿಮ್ಮ ವಿರುದ್ಧ ನಡೀತಾ ಇದೆ ಅಂತ ಅನಿಸೋಕ್ಕೆ ಶುರುವಾಗುತ್ತೋ, ಆಗ ಯಾವತ್ತೂ ಗಿವ್ ಅಪ್ ಮಾಡಿ ಡಿಸಪಾಯಿಂಟ್ ಆಗಬೇಡಿ. ಯಾವಾಗಲೂ ಈ ಮಾತನ್ನು ನೆನ್ಪಿಟ್ಕೊಳ್ಳಿ, ಆ ಮೇಲೆ ಕೂತಿರೋ ಪರಮಾತ್ಮ, ಆ ದೇವರು ನಿಮಗಾಗಿ ಖಂಡಿತವಾಗಿಯೂ ಯಾವುದೋ ಬಹಳ ಒಳ್ಳೆಯ ಮತ್ತು ಬಹಳ ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಈ ಕಷ್ಟಗಳ ಟೈಮ್ ಮತ್ತು ಈ ಟಫ್ ಎಕ್ಸಾಮ್ ಏನು ನಡೀತಾ ಇದೆಯೋ, ಇದು ಬಹುಶಃ ನಿಮ್ಮನ್ನು ಯಾವುದೋ ಬಹಳ ದೊಡ್ಡ ಗೋಲ್ ಕಡೆ ತಗೊಂಡು ಹೋಗೋಕ್ಕೆ ದೇವರೇ ಮಾಡಿರೋ ಒಂದು ದಾರಿ ಇರಬಹುದು. ಇದು ಬರೋ ನಾಳೆಗಾಗಿ, ನಿಮ್ಮ ಫ್ಯೂಚರ್ಗಾಗಿ, ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮತ್ತು ಕಬ್ಬಿಣದ ಹಾಗೆ ಗಟ್ಟಿಯಾಗಿ ಮಾಡೋಕ್ಕೆ ದೇವರು ಕೊಡ್ತಾ ಇರೋ ಒಂದು ಟ್ರೈನಿಂಗ್. ದೇವರು ನಿಮ್ಮನ್ನು ಆ ಹೈ ಲೆವೆಲ್ಗೆ ತಲುಪಿಸೋಕೆ ಇಷ್ಟಪಡ್ತಾನೆ, ಯಾವುದಕ್ಕೆ ನೀವು ನಿಜವಾಗ್ಲೂ ಡಿಸರ್ವ್ ಆಗ್ತಿರೋ. ಆದರೆ ಆ ಡೆಸ್ಟಿನೇಷನ್ ತಲುಪೋಕೆ ಈ ಕಷ್ಟಗಳ ಬೆಂಕಿಯಿಂದ ಮತ್ತು ಈ ಟ್ರೈನಿಂಗಿಂದ ಪಾಸ್ ಆಗೋದು ನಿಮ್ಮ ಪಾಲಿಗೆ ಬಹಳ ಇಂಪಾರ್ಟೆಂಟ್. ಆದ ಕಾರಣ ಸ್ನೇಹಿತರೆ, ನಿಮ್ಮ ಲೈಫ್ನಲ್ಲಿ ಬರೋ ಪ್ರತಿಯೊಂದು ದುಃಖವನ್ನು, ಪ್ರತಿಯೊಂದು ಕಷ್ಟದ ಚಾಲೆಂಜ್ನ ದೇವರು ಕೊಟ್ಟಿರೋ ಒಂದು ಟ್ರೈನಿಂಗ್ ಅಂತ ಅಂದ್ಕೊಳ್ಳಿ ಮತ್ತು ಅದನ್ನು ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿ. ಆ ಪ್ರಾಬ್ಲಮ್ಸಿಂದ ಕಣ್ಣು ತಪ್ಪಿಸ್ಕೊಂಡು ಓಡಿ ಹೋಗಬೇಡಿ, ಬದಲಾಗಿ ಅವುಗಳನ್ನು ಎದೆಗುಂದದೆ ಫೇಸ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಬಹಳ ಪಾಸಿಟಿವ್ ಮತ್ತು ಪಕ್ಕಾ ಕಾನ್ಫಿಡೆನ್ಸ್ನೊಂದಿಗೆ ಮುಂದೆ ಹೋಗ್ತಾ ಇರಿ. ಈ ನಡೀತಾ ಇರೋ ಕೆಟ್ಟ ಮತ್ತು ಕಷ್ಟದ ಟೈಮ್ ಏನಿದೆಯೋ, ಇದು ಯಾವತ್ತೂ ಹೀಗೇನೇ ಇರೋದಿಲ್ಲ ಅಂತ. ಒಂದಲ್ಲ ಒಂದು ದಿನ ಈ ಕೆಟ್ಟ ಟೈಮ್ ಕೂಡ ಖಂಡಿತ ಪಾಸ್ ಆಗಿ ಹೋಗುತ್ತೆ. ಮತ್ತು ಯಾವಾಗ ಈ ಕೆಟ್ಟ ಟೈಮ್ ಪಾಸ್ ಆಗುತ್ತೋ, ಆಮೇಲೆ ನಿಮ್ಗೆ ಏನೆಲ್ಲ ಸಿಗುತ್ತೋ, ಅದು ಪ್ರಪಂಚದ ಕಣ್ಣಿನಲ್ಲಿ ಯಾವುದಾದ್ರೂ ದೊಡ್ಡ ಸಕ್ಸಸ್ ಆಗಿರ್ಬೋದು, ಅಥವಾ ನಿಮ್ಮ ಒಳಗೆ ಬಂದಿರೋ ಒಂದು ಹೊಸ ಪವರ್ ಆಗಿರಬಹುದು, ಒಂದು ಹೊಸ ನಾಲೆಡ್ಜ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಅದು ನಿಮ್ಮ ಲೈಫ್ನ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಬೆಲೆ ಬಾಳುವ ಆಸ್ತಿಯಾಗಿರುತ್ತೆ. ನಮ್ಮ ಲೈಫ್ನಲ್ಲಿ ಈ ಬಹಳ ಕಷ್ಟದ ಮತ್ತು ಟಫ್ ಟೈಮ್ ಏನು ಬರುತ್ತೋ, ಈ ಅಡೆತಡೆಗಳು ಏನು ಬರ್ತವೋ, ಇವು ಕೇವಲ ಯಾಕೆ ಬರ್ತವೆ ಅಂದರೆ, ಇದರಿಂದ ನೀವು ಒಳಗಿನಿಂದ ಇನ್ನಷ್ಟು ಪವರ್ಫುಲ್ ಮತ್ತು ಸ್ಟ್ರಾಂಗ್ ಆಗಬೇಕು ಅಂತ. ಇವು ಯಾಕೆ ಬರ್ತವೆ ಅಂದರೆ, ನಿಮ್ಮ ವಿಲ್ ಪವರ್, ನೀವು ಏನನ್ನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಇನ್ನಷ್ಟು ಗಟ್ಟಿಯಾಗಬೇಕು ಮತ್ತು ನಿಮ್ಮ ಕ್ಯಾರೆಕ್ಟರ್ನಲ್ಲಿ ಒಂದು ಹೊಸ ಶೈನ್ ಬರಬೇಕು ಅಂತ.
ದೇವರು ಈ ಕಷ್ಟಗಳನ್ನು ಯಾಕೆ ಕಳಿಸ್ತಾನೆ ಅಂದರೆ ನಿಮ್ಮ ಲೈಫ್ನ ಜರ್ನಿಯ ಮುಂದಿನ ಲೆವೆಲ್ ಏನಿದೆಯೋ ಅದು ಇನ್ನಷ್ಟು ಬ್ಯೂಟಿಫುಲ್ ಮತ್ತು ಅದ್ಭುತವಾಗಿರಬೇಕು ಅಂತ. ಹೇಗೆ ಹಸಿ ಚಿನ್ನ ಬೆಂಕಿಯ ಕೆಂಡದಲ್ಲಿ ಬೆಂದು ಕರಗಿದಾಗಲೇ ಎಕ್ಸಾಕ್ಟ್ಲಿ ಪ್ಯೂರ್ ಮತ್ತು ಹೊಳೆಯುವ ಕುಂದನ ಆಗುತ್ತೋ, ಬಿಲ್ಕುಲ್ ಅದೇ ರೀತಿ ಒಬ್ಬ ಮನುಷ್ಯ ಕೂಡ ಕಷ್ಟಗಳ ಮತ್ತು ಪ್ರಾಬ್ಲಮ್ಗಳ ಬೆಂಕಿಯಲ್ಲಿ ಬೆಂದಾಗಲೇ ಒಳಗಿನಿಂದ ಪೂರ್ತಿ ಪ್ಯೂರ್ ಮತ್ತು ಸ್ಟ್ರಾಂಗ್ ಮನುಷ್ಯ ಆಗ್ತಾನೆ. ಇವತ್ತು ಯಾವ ನೋವು ನಿಮಗೆ ಪೂರ್ತಿ ತಡ್ಕೊಳಕ್ಕಾಗಲ್ಲ ಮತ್ತು ಅನ್ಬೇರಬಲ್ ಅಂತ ಅನಿಸ್ತಾ ಇದೆಯೋ, ಬಿಲೀವ್ ಮಾಡಿ, ಅದೇ ನೋವು ನಾಳೆ ನಿಮ್ಮ ಅತಿ ದೊಡ್ಡ ಶೀಲ್ಡ್ ಮತ್ತು ನಿಮ್ಮ ಅತಿ ದೊಡ್ಡ ಪವರ್ ಆಗಿ ನಿಲ್ಲುತ್ತೆ. ಯಾವಾಗ ನೀವು ನಿಮ್ಮ ಈ ಲೈಫ್ನ ನೋಡೋ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೊಳ್ತೀರೋ ಮತ್ತು ಇದನ್ನ ಈ ಹೊಸ ಮೈಂಡ್ಸೆಟ್ನೊಂದಿಗೆ ನೋಡ್ತೀರೋ, ಆಗ ಪ್ರಪಂಚದ ಯಾವುದೇ ದೊಡ್ಡ ಕಷ್ಟ ನಿಮ್ಮನ್ನು ಯಾವತ್ತೂ ಒಳಗಿನಿಂದ ವೀಕ್ ಅಥವಾ ದುರ್ಬಲ ಮಾಡೋಕ್ಕಾಗಲ್ಲ. ಎಂಥದ್ದೇ ಕೆಟ್ಟ ಸಿಚುವೇಶನ್ ಬಂದರೂ ಪ್ರತಿಯೊಂದು ಕಷ್ಟದ ಟೈಮ್ನಲ್ಲೂ ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕಾಗುತ್ತೆ. ಯಾಕಂದರೆ ಆಗ ನೀವು ಈ ಮಾತನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ. ಈ ದುಃಖ ಮತ್ತು ಈ ಪ್ರಾಬ್ಲಮ್ ಕೂಡ ನಿಮ್ಮ ಡೆವಲಪ್ಮೆಂಟ್ಗೆ ಮತ್ತು ನಿಮ್ಮ ಪ್ರೋಗ್ರೆಸ್ಗೆ ಒಂದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಅಂತ. ಮತ್ತು ಕೊನೆಯದಾಗಿ ಈ ಮಾತನ್ನು ಬಹಳ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನಲ್ಲಿ ಏನೇ ಒಳ್ಳೆಯದು ಅಥವಾ ಕೆಟ್ಟದ್ದು ನಡೀತಾ ಇದೆಯೋ ಅದೆಲ್ಲವೂ ದೇವರು ಮಾಡಿರೋ ನಿಮ್ಮ ಲೈಫ್ನ ಒಂದು ಬಹಳ ದೊಡ್ಡ ಪ್ಲಾನ್ನ ಭಾಗನೆಯಾಗಿದೆ. ಆ ಮೇಲಿರೋ ದೇವರು ಈ ಎಲ್ಲ ಇನ್ಸಿಡೆಂಟ್ಸ್ಗಳ ಮೂಲಕ ನಿಮ್ಮನ್ನು ನಿಮ್ಮ ಅತಿ ದೊಡ್ಡ ಒಳ್ಳೆಯದು ಮತ್ತು ನಿಮ್ಮ ಕಲ್ಯಾಣದ ಕಡೆಗೆ ತಗೊಂಡು ಹೋಗ್ತಾ ಇದ್ದಾನೆ. ಆದ ಕಾರಣ ದೇವರ ಈ ಪ್ರಾಸೆಸ್ ಮೇಲೆ ಮತ್ತು ಈ ದಾರಿಯ ಮೇಲೆ ಯಾವಾಗಲೂ ನಿಮ್ಮ ಪೂರ್ತಿ ನಂಬಿಕೆಯನ್ನು ಇಡಿ. ಭಗವಾನ್ ಶ್ರೀಕೃಷ್ಣ ನಮ್ಮ ಮನುಷ್ಯರಿಗಾಗಿ ಕೊಟ್ಟಿರೋ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮತ್ತು ದೊಡ್ಡ ಮೆಸೇಜ್ ಏನಂದರೆ, ಲೈಫ್ನಲ್ಲಿ ಏನೇ ಆಗಲಿ ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ನಮ್ಮ ಲೈಫ್ನ ಜರ್ನಿಯಲ್ಲಿ ಚಾಲೆಂಜಸ್ ಬರೋದು ಮತ್ತು ಬಹಳ ಸಲ ಫೇಲ್ಯೂರ್ನ ಫೇಸ್ ಮಾಡೋದು ಒಂದು ಅಂಥ ವಿಷಯ, ಅದನ್ನು ಯಾರೂ ಕೂಡ ತಪ್ಪಿಸೋಕ್ಕಾಗಲ್ಲ, ಅದು ಆಗೇ ಆಗುತ್ತೆ. ಆದರೆ ಇಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಆದ ಮತ್ತು ಮೇನ್ ವಿಷಯ ಏನಂದರೆ, ನೀವು ಆ ಕಷ್ಟಗಳ ಮತ್ತು ಫೇಲ್ಯೂರ್ಗಳ ನಡುವೆ ಪಾಸ್ ಆಗ್ತಾ ಇದ್ರೂ ಕೂಡ ನಿಮ್ಮ ಡೆಸ್ಟಿನೇಷನ್ ಮತ್ತು ನಿಮ್ಮ ಗೋಲ್ ಮೇಲೆ ಒಂದು ಬಂಡೆಗಲ್ಲಿನ ಹಾಗೆ ಗಟ್ಟಿಯಾಗಿ ನಿಂತಿರಬೇಕು. ದಾರಿಯ ಮಧ್ಯದಲ್ಲೇ ಧೈರ್ಯ ಕಳೆದುಕೊಂಡು ಕೆಲಸವನ್ನು ಬಿಟ್ಟು ಬಿಡೋದು ಒಬ್ಬ ಹೇಡಿಯ ಲಕ್ಷಣ. ಈ ಕಷ್ಟದ ಟೈಮ್ ಏನಿರುತ್ತೋ ಅದೇ ಒಬ್ಬ ಮನುಷ್ಯನ ರಿಯಲ್ ಮುಖವನ್ನು ಮತ್ತು ಅವನ ರಿಯಲ್ ಕ್ಯಾರೆಕ್ಟರ್ನ ಪ್ರಪಂಚದ ಮುಂದೆ ತಂದು ನಿಲ್ಲಿಸುತ್ತೆ. ಯಾವಾಗ ಸಮುದ್ರ ಪೂರ್ತಿ ಶಾಂತವಾಗಿರುತ್ತೋ ಆಗ ಯಾವ ಮನುಷ್ಯ ಬೇಕಾದರೂ ದೋಣಿ ಓಡಿಸ್ಬೋದು, ಅದರಲ್ಲೇನೂ ದೊಡ್ಡ ವಿಷಯ ಇಲ್ಲ. ಆದರೆ ಯಾವಾಗ ಸಮುದ್ರದಲ್ಲಿ ಭೀಕರವಾದ ಬಿರುಗಾಳಿ ಬರುತ್ತೋ, ಅಲೆಗಳು ಏಳುತ್ತವೋ, ಆಗ ದೋಣಿಯನ್ನು ಸೇಫಾಗಿ ದಡ ಸೇರಿಸೋಕ್ಕೆ ಒಂದು ಬಹಳ ದೊಡ್ಡ ಧೈರ್ಯ ಮತ್ತು ಸ್ಕಿಲ್ನ ಅವಶ್ಯಕತೆ ಇರುತ್ತೆ. ಆದ ಕಾರಣ ಒಳ್ಳೆಯ ಸಮಯದಲ್ಲಿ ಹೇಗಿದ್ರೂ ಖುಷಿಯಾಗಿರ್ತೀವಿ, ಆದರೆ ಕೆಟ್ಟ ಸಮಯದಲ್ಲೂ ಮುರಿದು ಬೀಳೋ ಬದಲು ರಬ್ಬರ್ನ ಹಾಗೆ ಫ್ಲೆಕ್ಸಿಬಲ್ ಆಗೋದು ಮತ್ತು ಧೈರ್ಯವಾಗಿ ನಿಲ್ಲೋದನ್ನು ಕಲಿಯಿರಿ. ನಮಗೆ ಲೈಫ್ನಲ್ಲಿ ಸಕ್ಸಸ್ ಸಿಗುತ್ತೋ ಇಲ್ವೋ ಅನ್ನೋದು ಬಹಳ ಮಟ್ಟಿಗೆ ನಮ್ಮ ಸ್ವಂತ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಯೋಚನೆ ಪಾಸಿಟಿವ್ ಆಗಿದ್ರೆ ಮತ್ತು ಚೆನ್ನಾಗಿದ್ರೆ ನಮ್ಮ ಸಕ್ಸಸ್ ಆಗೋ ಚಾನ್ಸಸ್ ಬಹಳ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಯೋಚನೆ ನೆಗೆಟಿವ್ ಆಗಿದ್ರೆ ಮತ್ತು ಕೆಟ್ಟದಾಗಿದ್ರೆ ಆ ಯೋಚನೆ ಒಂದು ಬಹಳ ಈಸಿಯಾದ ಕೆಲಸವನ್ನು ಕೂಡ ನಮಗೆ ಬೆಟ್ಟದಷ್ಟು ಕಷ್ಟವಾಗಿ ಮಾಡಿಬಿಡುತ್ತೆ. ಆದ ಕಾರಣ ಯಾವಾಗಲೂ ನಿಮ್ಮ ಥಿಂಕಿಂಗ್ನ ಒಳ್ಳೆಯದಾಗಿ ಮತ್ತು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಯಾವಾಗಲೂ ಒಳ್ಳೆಯ ಮತ್ತು ಹೆಲ್ಪ್ ಆಗುವ ಮಾತುಗಳನ್ನು ಯೋಚನೆ ಮಾಡಿ ಮತ್ತು ಲೈಫ್ನಲ್ಲಿ ಯಾವಾಗಲೂ ಏನಾದರೂ ಒಳ್ಳೆಯದು ಆಗುತ್ತೆ ಅಂತ ಹೋಪ್ ಇಟ್ಕೊಂಡಿರೋ ಜನರ ಜೊತೆ ಇರಿ, ಅಂದರೆ ಆಪ್ಟಿಮಿಸ್ಟಿಕ್ ಆಗಿರಿ. ಯಾವಾಗಲೂ ಯಾವುದಾದ್ರೂ ಕಷ್ಟದ ಟೈಮ್ ಬಂದರೆ ಆ ಸಮಯದಲ್ಲಿ ನಿಮ್ಮ ಸ್ವಂತದ ಮೇಲಿರೋ ನಂಬಿಕೆ ಮತ್ತು ದೇವರ ಮೇಲಿರೋ ಪೂರ್ತಿ ನಂಬಿಕೆನೇ ನಿಮಗೆ ಅತಿ ದೊಡ್ಡ ಸಪೋರ್ಟ್ ಆಗುತ್ತೆ. ನಿಮ್ಮ ಏನೇ ಕೆಲಸ ಇರಲಿ ಅದನ್ನು ಪೂರ್ತಿ ಪ್ರಾಮಾಣಿಕತೆ, ಡೆಡಿಕೇಶನ್ ಮತ್ತು ನಿಜವಾದ ಹಾರ್ಡ್ ವರ್ಕ್ ಜೊತೆ ಮಾಡ್ತಾ ಇರಿ ಮತ್ತು ಅದರ ರಿಸಲ್ಟ್ ಏನಾಗತ್ತೆ ಅನ್ನೋ ಟೆನ್ಷನ್ನ ಪೂರ್ತಿಯಾಗಿ ಬಿಟ್ಬಿಡಿ, ಅದನ್ನು ದೇವರಿಗೆ ಬಿಟ್ಬಿಡಿ. ಮನುಷ್ಯನ ನಿಜವಾದ ಸೋಲ್ ಏನಿದೆಯೋ ಅದು ಹೊರಗಿನ ಪ್ರಪಂಚದಲ್ಲಾಗಲ್ಲ, ಬದಲಾಗಿ ಅವನ ಸ್ವಂತ ಮನಸ್ಸಿನ ಒಳಗೆ ಆಗತ್ತೆ. ಯಾವಾಗ ಟೈಮ್ ಕಷ್ಟದ್ದಾಗಿರುತ್ತೋ ಆಗ ನಿಮ್ಮ ಮನಸ್ಸಿನ ಆ ಪವರ್ನ ಮತ್ತು ನಿಮ್ಮ ಆತ್ಮಬಲವನ್ನು ಗುರುತಿಸೋಕೆ ಟ್ರೈ ಮಾಡಿ. ಈ ಆತ್ಮಬಲವೇ ನಿಮ್ಮ ಅತಿ ಪಕ್ಕ ಮತ್ತು ಯಾವತ್ತೂ ಮೋಸ ಮಾಡದ ಸಂಗಾತಿ. ನೀವು ಏನೇ ಎಫರ್ಟ್ಸ್ ಹಾಕ್ತಾ ಇದ್ದೀರೋ ಅದರಲ್ಲಿ ಪೂರ್ತಿ ಆನೆಸ್ಟಿ ಮತ್ತು ಶ್ರದ್ಧೆಯನ್ನು ಇಟ್ಕೊಳ್ಳಿ ಮತ್ತು ಲೈಫ್ನ ಚಾಲೆಂಜಸ್ನ ಒಬ್ಬ ಬ್ರೇವ್ ಫೈಟರ್ ಥರ ಫೇಸ್ ಮಾಡಿ. ನಮ್ಮ ಲೈಫ್ನಲ್ಲಿ ಬರೋ ಪ್ರಾಬ್ಲಮ್ಸ್ ಅಸಲಿಗೆ ನಮ್ಮ ಆತ್ಮವನ್ನು ಒಳಗಿನಿಂದ ಕ್ಲೀನ್ ಮತ್ತು ಪ್ಯೂರ್ ಮಾಡೋಕ್ಕೆ ಬರ್ತವೆ. ಆದ ಕಾರಣ ಆ ಕಷ್ಟಗಳನ್ನು ದೇವರು ಕೊಟ್ಟ ಪ್ರಸಾದ ಅಂತ ಅಂದ್ಕೊಂಡು ಆಕ್ಸೆಪ್ಟ್ ಮಾಡಿ. ಯಾವ ಮನುಷ್ಯ ಪ್ರಾಬ್ಲಮ್ನ ಟೈಮ್ನಲ್ಲೂ ತನ್ನ ಮೇಲೆ ಮತ್ತು ಆ ಪರಮಾತ್ಮನ ಮೇಲೆ ತನ್ನ ನಂಬಿಕೆಯನ್ನು ಉಳಿಸ್ಕೊಂಡಿರ್ತಾನೋ ರಿಯಲ್ ಆಗಿ ಅದೇ ಮನುಷ್ಯ ಈ ಲೈಫ್ನ ಯುದ್ಧದ ನಿಜವಾದ ವಿನರ್ ಆಗ್ತಾನೆ. ದೇವರು ಯಾವಾಗಲೂ ನಮ್ಮ ಸುತ್ತಮುತ್ತಲೇ ಇದ್ದಾನೆ, ಅವನು ಯಾವಾಗಲೂ ನಮ್ಮ ಜೊತೆಗೇ ಇದ್ದಾನೆ. ಕೇವಲ ನಾವು ನಮ್ಮ ಪ್ಯೂರ್ ಹಾರ್ಟಿಂದ ಅವನನ್ನು ಫೀಲ್ ಮಾಡ್ಕೋಬೇಕು ಅಷ್ಟೇ. ಲೈಫ್ನ ಈ ಸ್ಟ್ರಗಲ್ಗಳು ಮತ್ತು ಈ ಯುದ್ಧಗಳು ನಿಮ್ಮನ್ನು ಇನ್ನಷ್ಟು ಪವರ್ಫುಲ್ ಮತ್ತು ಒಬ್ಬ ಮೆಚೋರ್ಡ್ ಮನುಷ್ಯನನ್ನಾಗಿ ಮಾಡ್ತವೆ. ಸಕ್ಸಸ್ ಕೇವಲ ಅಂಥ ಜನರ ಪಾದಗಳನ್ನು ಚುಂಬಿಸುತ್ತೆ ಯಾರು ತಮ್ಮ ದಾರಿಯಲ್ಲಿ ಬರೋ ಕಷ್ಟಗಳನ್ನು ನೋಡಿ ಹೆದರಲ್ವೋ, ಬದಲಾಗಿ ಅವುಗಳನ್ನು ಖುಷಿಯಾಗಿ ಆಕ್ಸೆಪ್ಟ್ ಮಾಡ್ತಾರೋ ಮತ್ತು ಆ ಪ್ರಾಬ್ಲಮ್ಗಳನ್ನೇ ತಮ್ಮ ಡೆವಲಪ್ಮೆಂಟ್ನ ಮೆಟ್ಟಿಲನ್ನಾಗಿ ಮಾಡ್ಕೊಳ್ತಾರೋ.
ಯಾವ ಮನುಷ್ಯನಿಗೆ ತನ್ನ ಮೇಲೆ ಅನ್ಬ್ರೇಕಬಲ್ ಆದ ನಂಬಿಕೆ ಇರುತ್ತೋ ಅವನು ಎಂಥದ್ದೇ ದೊಡ್ಡ ಅಡೆತಡೆಯನ್ನು ಪಾಸ್ ಮಾಡೋಕ್ಕೆ ಯಾವುದಾದ್ರೂ ಒಂದು ದಾರಿಯನ್ನು ಖಂಡಿತ ಹುಡುಕಿ ತೆಗೆಯುತ್ತಾನೆ. ಯಾರು ತಮ್ಮ ಆತ್ಮದ ರಿಯಲ್ ಪವರ್ನ ಐಡೆಂಟಿಫೈ ಮಾಡ್ತಾರೋ ಅವರಿಗೆ ಹೊರಗಿನ ಪ್ರಪಂಚದ ಜಗಳಗಳಿಂದ ಮತ್ತು ಸ್ಟ್ರಗಲ್ಗಳಿಂದ ಸ್ವಲ್ಪವೂ ಭಯ ಆಗಲ್ಲ. ನಿಮ್ಮ ಸ್ವಂತ ವಿಲ್ ಪವರ್ನ ಹೆಲ್ಪಿಂದ ನಿಮ್ಮನ್ನು ನೀವು ಒಂದು ಹೊಸ ಮತ್ತು ಬೆಟರ್ ರೂಪಕ್ಕೆ ತಕ್ಕೊಳ್ಳಿ. ನಿಮ್ಮ ವಿಲ್ ಪವರ್ ನಿಮ್ಮ ಕಂಟ್ರೋಲ್ನಲ್ಲಿದ್ದರೆ ಮತ್ತು ಡಿಸಿಪ್ಲಿನ್ನಲ್ಲಿದ್ದರೆ ಅದು ನಿಮ್ಮ ಬೆಸ್ಟ್ ಫ್ರೆಂಡ್. ಆದರೆ ನಿಮ್ಮ ಆಸೆಗಳ ಮೇಲೆ ನಿಮಗೆ ಯಾವುದೇ ಕಂಟ್ರೋಲ್ ಇಲ್ಲ ಅಂದರೆ ಅದೇ ಆಸೆಗಳು ನಿಮ್ಮ ಅತಿ ದೊಡ್ಡ ಎನಿಮಿ ಆಗ್ತವೆ. ಯಾವ ಮನುಷ್ಯ ತನ್ನ ಮನಸ್ಸನ್ನು ಗೆಲ್ತಾನೋ ಅವನ ಕಾನ್ಷಿಯಸ್ನೆಸ್ನಲ್ಲಿ ಮತ್ತು ಅವನ ಮನಸ್ಸಿನಲ್ಲಿ ಜೀವನದ ಆ ಅತಿ ದೊಡ್ಡ ಮತ್ತು ಪರಮ ಸತ್ಯ ತಾನಾಗಿಯೇ ಪ್ರಕಟವಾಗುತ್ತೆ. ಕಷ್ಟದ ಮತ್ತು ಟಫ್ ಟೈಮ್ ಅಸಲಿಗೆ ನಮ್ಮ ಆತ್ಮದ ಆಳದಲ್ಲಡಗಿರೋ ಪವರ್ನ ಗುರುತಿಸೋಕೆ ಒಂದು ಬಹಳ ಫ್ಯಾಂಟಾಸ್ಟಿಕ್ ಆದ ಆಪರ್ಚುನಿಟಿ ಆಗಿರುತ್ತೆ. ಕಷ್ಟಗಳು ಮತ್ತು ಪ್ರಾಬ್ಲಮ್ಸ್ ನಮ್ಮ ಲೈಫ್ನ ಒಂದು ಬಹಳ ನ್ಯಾಚುರಲ್ ಪಾರ್ಟ್ ಮತ್ತು ಈ ಕಷ್ಟಗಳೇ ಮನುಷ್ಯನ ಒಳಗೆ ಅಡಗಿರೋ ಧೈರ್ಯ ಮತ್ತು ಅವನ ಟಾಲರೆನ್ಸ್ನ ಹೊರಗೆ ತೆಗೆದು ಪ್ರಪಂಚಕ್ಕೆ ತೋರಿಸ್ತವೆ. ನೆನ್ಪಿಡಿ, ಕಷ್ಟಗಳು ಕೇವಲ ಕೆಲವು ದಿನಗಳ ಗೆಸ್ಟ್ ಆಗಿರ್ತವೆ, ಅವು ಟೆಂಪ್ರರಿ. ಆದರೆ ನಿಮ್ಮ ಆ ಇನ್ನರ್ ಸ್ಟ್ರೆಂಗ್ತ್ ಏನಿದೆಯೋ ಅದು ಯಾವತ್ತೂ ನಿಮ್ಮ ಜೊತೆ ಇರುತ್ತೆ, ಅದು ಪರ್ಮನೆಂಟ್. ಆದ ಕಾರಣ ನಿಮ್ಮ ಮೇಲೆ ಯಾವತ್ತೂ ಯಾರೂ ಬ್ರೇಕ್ ಮಾಡಲಾಗದಂತಹ ನಂಬಿಕೆ ಇಟ್ಕೊಳ್ಳಿ. ಯಾವ ಮನುಷ್ಯ ಎಷ್ಟೇ ದೊಡ್ಡ ಕಷ್ಟದಲ್ಲೂ ತನ್ನ ಸಂಕಲ್ಪವನ್ನು ಮತ್ತು ತನ್ನ ಇಂಟೆನ್ಷನ್ನ ಸ್ಟ್ರಾಂಗ್ ಆಗಿ ಹಿಡಿದುಕೊಂಡಿರ್ತಾನೋ ಅವನೇ ರಿಯಲ್ ಆಗಿ ಒಬ್ಬ ಟ್ರೂ ಶೂರ ಮತ್ತು ವೀರ ಅಂತ ಅನಿಸ್ಕೊಳ್ತಾನೆ. ಯಾವಾಗ ಮಹಾಭಾರತದ ಯುದ್ಧ ಶುರುವಾಗಬೇಕಿತ್ತೋ ಮತ್ತು ಭಗವದ್ಗೀತೆಯ ಜ್ಞಾನ ಕೊಡಬೇಕಾಗಿತ್ತೋ ಆ ಶುರುನಲ್ಲಿ ಕುರುಕ್ಷೇತ್ರದ ಆ ದೊಡ್ಡ ಮೈದಾನದಲ್ಲಿ ಅರ್ಜುನ ಭಗವಾನ್ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಹೇ ಮಾಧವ, ನನ್ನ ರಥವನ್ನು ಈ ಎರಡು ನಿಂತಿರೋ ಸೈನ್ಯಗಳ ಬಿಲ್ಕುಲ್ ಮಧ್ಯದಲ್ಲಿ ತಗೊಂಡು ಹೋಗಿ ನಿಲ್ಲಿಸುವಂತ. ಯಾವಾಗ ರಥ ಮಧ್ಯದಲ್ಲಿ ತಲುಪಿತೋ ಮತ್ತು ಅರ್ಜುನ ತನ್ನ ಮುಂದೆ ನಿಂತಿದ್ದ ಕೌರವರ ಸೈನ್ಯದಲ್ಲಿ ತನ್ನದೇ ಫ್ಯಾಮಿಲಿಯವರನ್ನ, ತನ್ನ ಸ್ವಂತ ಸಂಬಂಧಿಕರನ್ನು ನೋಡಿದಾನೋ, ಅದರಲ್ಲಿ ಅವನ ಪ್ರೀತಿಯ ತಾತ ಭೀಷ್ಮ ಪಿತಾಮಹ, ಅವನ ಗುರು ದ್ರೋಣಾಚಾರ್ಯ ಮತ್ತು ಅವನ ಸ್ವಂತ ಅಣ್ಣ ತಮ್ಮಂದಿರು ನಿಂತಿದ್ರು. ಆಗ ಅರ್ಜುನನ ಹೃದಯ ಒಂದು ಆಳವಾದ ಮೋಹ ಮತ್ತು ದಯೆಯಿಂದ ತುಂಬಿ ಹೋಯಿತು. ಅವನು ಒಳಗಿನಿಂದ ಪೂರ್ತಿಯಾಗಿ ಕನ್ಫ್ಯೂಸ್ ಆಗಿ ಪ್ಯಾನಿಕ್ ಆಗಿಬಿಟ್ಟ. ಅವನ ಕೈಯಿಂದ ಆಯುಧಗಳು ಕೆಳಗೆ ಬೀಳಕ್ಕೆ ಶುರುವಾಯಿತು ಮತ್ತು ಅವನು ಪೂರ್ತಿ ಕ್ಲಿಯರ್ ಆಗಿ ಯುದ್ಧ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟ. ಅರ್ಜುನ ಹೇಳ್ತಾನೆ, ನನ್ನ ಸ್ವಂತ ರಕ್ತವನ್ನು, ನನ್ನ ಸ್ವಂತ ಫ್ಯಾಮಿಲಿಯವರನ್ನು ಕೊಂದು ಪಡೆಯೋ ರಾಜ್ಯ ಪದವಿಯ ಸುಖವನ್ನು ಅನುಭವಿಸೋದಕ್ಕಿಂತ ಲಕ್ಷ ಪಟ್ಟು ಒಳ್ಳೆಯದು ಅಂದರೆ ನಾನು ಕಾಡಿಗೆ ಹೋಗಿ ಸನ್ಯಾಸಿ ಆಗಿಬಿಡ್ತೀನಿ ಅಂತ. ಆ ಟೈಮ್ನಲ್ಲಿ ಯಾವಾಗ ಅರ್ಜುನ ಪೂರ್ತಿಯಾಗಿ ಮೋಹದ ಬಲೆಯಲ್ಲಿ ಸಿಕ್ಕಿ ಹಾಕೊಂಡಿದ್ನೋ ಮತ್ತು ಒಬ್ಬ ಕ್ಷತ್ರಿಯ ಆಗಿದ್ಕೊಂಡು ತನ್ನ ಡ್ಯೂಟಿಯಿಂದ ಓಡಿ ಹೋಗೋ ಮಾತಾಡ್ತಾ ಇದ್ನೋ, ಬಿಲ್ಕುಲ್ ಅದೇ ಟೈಮ್ನಲ್ಲಿ ಭಗವಾನ್ ಶ್ರೀಕೃಷ್ಣ ಅವನಿಗೆ ನಮ್ಮ ಆತ್ಮ, ನಮ್ಮ ಕರ್ಮಗಳು, ನಮ್ಮ ನಿಜವಾದ ಧರ್ಮ ಮತ್ತು ವೈರಾಗ್ಯದ ಆ ಅಮರವಾದ ಮತ್ತು ಮಹಾನ್ ಉಪದೇಶವನ್ನು ಕೊಟ್ಟ. ಮತ್ತು ಅದೇ ಮಹಾನ್ ಉಪದೇಶ ಇವತ್ತು ಇಡೀ ಪ್ರಪಂಚದಲ್ಲಿ ಶ್ರೀಮದ್ ಭಗವದ್ಗೀತೆ ಅನ್ನೋ ಹೆಸರಿನಿಂದ ಫೇಮಸ್ ಆಗಿದೆ ಮತ್ತು ಪೂಜಿಸಲ್ಪಡ್ತಾ ಇದೆ. ಆ ಟೈಮ್ನಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸ್ತಾ ಹೇಳ್ತಾನೆ, ಯಾವ ಮನುಷ್ಯ ತನ್ನ ಕರ್ಮವನ್ನು ಮಾಡಲ್ವೋ, ಯಾರು ತನ್ನ ಇಂಪಾರ್ಟೆಂಟ್ ಡ್ಯೂಟಿ ಮತ್ತು ತನ್ನ ರೆಸ್ಪಾನ್ಸಿಬಿಲಿಟಿಯಿಂದ ಬೆನ್ನು ತೋರಿಸಿ ಓಡಿ ಹೋಗ್ತಾನೋ ಆ ಮನುಷ್ಯ ಒಬ್ಬ ಹೇಡಿ ಮತ್ತು ಕವರ್ಡ್ ಅಂತ ಅನ್ನಿಸ್ಕೊಳ್ತಾನೆ. ಅಂತ ಹೇಡಿ ಮನುಷ್ಯನಿಗೆ ಪ್ರಪಂಚದಲ್ಲಿ ಎಲ್ಲಿಯೂ ರೆಸ್ಪೆಕ್ಟ್ ಅಥವಾ ಮರ್ಯಾದೆ ಸಿಗೋದಿಲ್ಲ. ತನ್ನ ಸರಿಯಾದ ಕರ್ತವ್ಯದಿಂದ ಮುಖ ತಿರುಗಿಸ್ಕೊಳ್ಳುವುದೇ ಅತಿ ದೊಡ್ಡ ಅಧರ್ಮ. ಯಾವಾಗ ಅರ್ಜುನ ತನ್ನ ಮೋಹದಲ್ಲಿ ಸಿಕ್ಕಿ ಹಾಕ್ಕೊಂಡು ಬೇರೆ ಬೇರೆ ಲಾಜಿಕ್ಗಳನ್ನು ಕೊಡ್ತಾ ಆರ್ಗ್ಯೂ ಮಾಡ್ತಾ ಇದ್ದಾನೋ ಆಗ ಭಗವಾನ್ ಶ್ರೀಕೃಷ್ಣ ಬಿಲ್ಕುಲ್ ಸೈಲೆಂಟ್ ಆಗಿದ್ದ ಮತ್ತು ಅವನು ಏನೂ ಹೇಳಿರಲಿಲ್ಲ. ಆದರೆ ಯಾವಾಗ ಅರ್ಜುನ ತನ್ನ ಎಲ್ಲ ಈಗೋ ಮತ್ತು ಅಹಂಕಾರವನ್ನು ಬಿಟ್ಟು ಬಿಟ್ಟಾನೋ ಮತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಪೂರ್ತಿಯಾಗಿ ಭಗವಂತನಿಗೆ ಶರಣಾದಾನೋ ಮತ್ತು ದಾರಿ ತೋರಿಸುವಂತ ರಿಕ್ವೆಸ್ಟ್ ಮಾಡಿದಾನೋ, ಕೇವಲ ಆವಾಗ ಮಾತ್ರ ಭಗವಂತ ಅವನಿಗೆ ತನ್ನ ಆ ಮಹಾನ್ ಉಪದೇಶವನ್ನು ಕೊಡೋಕೆ ಶುರು ಮಾಡಿದ. ಈ ಮಾತಿನಿಂದ ನಮಗೆ ಒಂದು ಬಹಳ ದೊಡ್ಡ ಲೆಸನ್ ಸಿಗುತ್ತೆ. ಏನಂದರೆ, ಎಲ್ಲಿಯವರೆಗೆ ಮನುಷ್ಯನೊಳಗೆ ಅವನ ಅಹಂಕಾರ ಮತ್ತು ಈಗೋ ತುಂಬಿರುತ್ತೋ ಅಲ್ಲಿಯವರೆಗೂ ಅವನಿಗೆ ದೇವರ ಆಶೀರ್ವಾದ ಸಿಗೋದಿಲ್ಲ. ತನ್ನ ಈಗೋನ ಪೂರ್ತಿಯಾಗಿ ಬಿಟ್ಟಾಗ ಮಾತ್ರ ದೇವರ ಬ್ಲೆಸ್ಸಿಂಗ್ ಮತ್ತು ನಿಜವಾದ ನಾಲೆಜ್ ಸಿಗುತ್ತೆ. ಶ್ರೀಕೃಷ್ಣ ಅರ್ಜುನನಿಗೆ ಇದನ್ನು ಅರ್ಥ ಮಾಡಿಸ್ತಾ, ಈ ಆತ್ಮ ಏನಿದೆಯೋ ಅದು ಯಾವತ್ತೂ ಸಾಯೋದಿಲ್ಲ, ಅದು ಅಮರ. ಮತ್ತು ಅವನು ಅರ್ಜುನನಿಗೆ ಯಾವುದೇ ರಿಸಲ್ಟ್ನ ಟೆನ್ಷನ್ ಇಲ್ಲದೆ ತನ್ನ ಕರ್ಮ ಮಾಡೋ ದಾರಿಯನ್ನು ತೋರಿಸಿದ. ಇದರಿಂದ ಅರ್ಜುನನ ಮನಸ್ಸಿನ ಆ ಕುರುಡು ಮೋಹ ಯಾವತ್ತಿಗೂ ಮುಗಿದೋಯ್ತು. ಭಗವಂತ ಹೇಳಿದ, ಯಾರು ದುಃಖ ಪಡೋಕೆ ಅಥವಾ ಅಳೋಕೆ ಡಿಸರ್ವ್ ಆಗ್ತಾರೋ ಅವರು, ಅಂದರೆ ಯಾರು ಕೆಟ್ಟ ಕೆಲಸ ಅಥವಾ ಅಧರ್ಮದ ಜೊತೆ ನಿಂತಿದ್ದಾರೋ ಅವರು ನಮಗೆ ಎಷ್ಟೇ ರೆಸ್ಪೆಕ್ಟಬಲ್ ಅಥವಾ ಪೂಜನೀಯ ಆಗಿದ್ರೂ ಕೂಡ ಅವರ ಬದುಕು ಅಥವಾ ಸಾವಿನ ಬಗ್ಗೆ ನೀನು ಯಾವುದೇ ದುಃಖ ಪಡಬಾರ್ದು. ಧರ್ಮ ಮತ್ತು ಸತ್ಯವನ್ನು ಕಾಪಾಡೋಕೆ ಈ ಯುದ್ಧ ಮಾಡೋದೇ ನಿನ್ನ ಅತಿ ದೊಡ್ಡ ಡ್ಯೂಟಿ ಮತ್ತು ಇದೇ ನಿನ್ನ ಧರ್ಮ. ಭಗವಾನ್ ಶ್ರೀಕೃಷ್ಣ ನಮಗೆ ಇದನ್ನು ಕೂಡ ಕಲಿಸ್ತಾನೆ. ನಾವು ಮಾಡಿರೋ ತಪ್ಪುಗಳಿಂದ ಪಾಠ ಕಲಿಯೋದು ನಮ್ಮ ಲೈಫ್ನ ಒಂದು ಬಹಳ ಇಂಪಾರ್ಟೆಂಟ್ ಮತ್ತು ದೊಡ್ಡ ಎಕ್ಸ್ಪೀರಿಯನ್ಸ್. ನಾವು ಮನುಷ್ಯರು ಮತ್ತು ಮನುಷ್ಯರಿಂದ ತಪ್ಪಾಗೋದು ಬಹಳ ನ್ಯಾಚುರಲ್ ಮತ್ತು ಕಾಮನ್ ವಿಷಯ. ಆದರೆ ತಪ್ಪು ಮಾಡಿದ ಮೇಲೆ ನಾವು ಅದರಿಂದ ಏನೂ ಕಲಿಯಲಿಲ್ಲ ಅಂದರೆ ಇದು ನಮ್ಮ ಅತಿ ದೊಡ್ಡ ದಡ್ಡತನ ಮತ್ತು ಮೂರ್ಖತನ.
ನಮ್ಮ ಪ್ರತಿಯೊಂದು ತಪ್ಪು ನಮಗೆ ಒಬ್ಬ ಒಳ್ಳೆಯ ಟೀಚರ್ನ ಹಾಗೆ ಏನಾದರೂ ಒಂದನ್ನು ಕಲಿಸೋಕೆ ಬರುತ್ತೆ. ಕೇವಲ ಕಂಡೀಷನ್ ಏನಂದರೆ ನಮ್ಮ ಮನಸ್ಸು ಆ ತಪ್ಪಿನಿಂದ ಕಲಿಯೋಕೆ ಪೂರ್ತಿಯಾಗಿ ರೆಡಿ ಇರಬೇಕು. ದೇವರು ಹೇಳಿರೋ ಒಂದು ಬಹಳ ಫೇಮಸ್ ಮತ್ತು ಮುದ್ದಾದ ವಾಕ್ಯ ಏನಂದರೆ, ಏನೇ ಆದರೂ ಯಾವಾಗಲೂ ಒಳ್ಳೆಯದಕ್ಕೆ ಆಗತ್ತೆ ಅನ್ನೋದು ಕೇವಲ ಒಂದು ಆರ್ಡಿನರಿ ಮಾತಲ್ಲ, ಬದಲಾಗಿ ಇದು ಲೈಫ್ನ ಒಂದು ಬಹಳ ಆಳವಾದ ಸತ್ಯ. ಆದರೂ ಯಾವಾಗ ನಮ್ಮ ಕೆಟ್ಟ ಮತ್ತು ಕಷ್ಟದ ಟೈಮ್ ನಡೀತಾ ಇರುತ್ತೋ ಆವಾಗ ಈ ಮಾತನ್ನು ನಂಬೋದು ಮತ್ತು ಇದನ್ನು ಒಪ್ಪಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಯಾವಾಗಲೂ ನಮ್ಮ ಜೊತೆ ಏನಾದರೂ ಕೆಟ್ಟದ್ದು ನಡೆದಾಗ ಅಥವಾ ಯಾರಾದರೂ ನಮ್ಮ ಜೊತೆ ಅನ್ಯಾಯ ಮಾಡಿದಾಗ ನಮ್ಮ ನಂಬಿಕೆ ಅಲುಗಾಡೋಕ್ಕೆ ಶುರುವಾಗುತ್ತೆ ಮತ್ತು ನಾವು ಬ್ರೇಕ್ ಆಗ್ತೀವಿ. ಆದರೆ ಸತ್ಯ ಏನಂದರೆ, ಲೈಫ್ನ ಇದೇ ಕಹಿಯಾದ ಮತ್ತು ಟಫ್ ಎಕ್ಸ್ಪೀರಿಯನ್ಸ್ಗಳು ನಮ್ಮನ್ನು ಒಳಗಿನಿಂದ ಬಹಳ ಸ್ಟ್ರಾಂಗ್ ಮತ್ತು ಫೌಲಾದಿಯ ಹಾಗೆ ಮಾಡ್ತವೆ. ಇವು ನಮ್ಮ ಟಾಲರೆನ್ಸ್ ಪವರ್ನ ಮತ್ತು ನಮ್ಮ ಮೆಚುರಿಟಿಯನ್ನು ಜಾಸ್ತಿ ಮಾಡ್ತವೆ. ಇದನ್ನು ಹೀಗೆ ಅರ್ಥ ಮಾಡ್ಕೊಳ್ಳಿ. ಹೇಗೆ ಒಬ್ಬ ತಾಯಿ ತನ್ನ ಹುಷಾರಿಲ್ಲದ ಮಗುವನ್ನು ಹುಷಾರು ಮಾಡೋಕ್ಕೆ ಒಂದು ಬಹಳ ಕಹಿಯಾದ ಮದ್ದನ್ನು ಕುಡಿಸ್ತಾಳೋ, ಮಗು ಅಳುತ್ತೆ, ಆದರೆ ಆ ಮದ್ದು ಅವನ ಒಳ್ಳೆಯದಕ್ಕೆ ಇರುತ್ತೆ. ಬಿಲ್ಕುಲ್ ಅದೇ ರೀತಿ ಲೈಫ್ನಲ್ಲಿ ಬರೋ ಈ ಕಷ್ಟಗಳು ಮತ್ತು ಪ್ರಾಬ್ಲಮ್ಸ್ಗಳು ನಮಗೆ ಅಂಥ ಇಂಪಾರ್ಟೆಂಟ್ ಲೆಸನ್ಸ್ನ ಕಲಿಸ್ತವೆ, ಯಾವುದನ್ನು ನಾವು ಖುಷಿ ಮತ್ತು ಕಂಫರ್ಟ್ ಝೋನ್ನಲ್ಲಿ ಇದ್ದಾಗ ಯಾವತ್ತೂ ಕಲಿಯೋಕ್ಕೆ ಸಾಧ್ಯವೇ ಇಲ್ಲ. ಲೈಫ್ನಲ್ಲಿ ನಡೆಯೋ ಈ ಕೆಟ್ಟ ಮತ್ತು ದುಃಖದ ಘಟನೆಗಳು ಅಸಲಿಗೆ ನಮ್ಮ ಮುಂದೆ ಒಂದು ಕ್ಲಿಯರ್ ಆದ ಕನ್ನಡಿ ಇಡೋ ಕೆಲಸ ಮಾಡ್ತವೆ. ಇವು ನಮಗೆ ತಿಳಿಸ್ತವೆ ಪ್ರಪಂಚದ ಈ ಕೂಟದಲ್ಲಿ ಯಾರು ನಿಜವಾಗ್ಲೂ ನಮ್ಮವರು ಮತ್ತು ಯಾರು ಕೇವಲ ಬೇರೆಯವರು ಅಂತ. ಯಾವಾಗ ನಮಗೆ ಯಾರಿಂದಲಾದರೂ ಚೀಟಿಂಗ್ ಆಗುತ್ತೋ ಆಗ ಸಡನ್ ಆಗಿ ನಮ್ಮ ಮುಚ್ಚಿದ ಕಣ್ಣುಗಳು ಓಪನ್ ಆಗ್ತವೆ. ಆವಾಗ ಹೋಗಿ ನಮಗೆ ಅರ್ಥ ಆಗುತ್ತೆ, ಯಾರ ಮೇಲೆ ನಾವು ಕಣ್ಣು ಮುಚ್ಚಿಕೊಂಡು ನಂಬಿಕೆ ಇಟ್ಟಿದ್ವೋ, ಯಾರನ್ನು ನಮ್ಮವರು ಅಂತ ಅಂದ್ಕೊಂಡಿದ್ವೋ, ಅಸಲಿಗೆ ಅವರ ಮನಸ್ಸಿನ ಇಂಟೆನ್ಷನ್ಗಳು ಬೇರೆಯೇ ಆಗಿತ್ತು ಅಂತ. ಈ ಪ್ರಪಂಚದಲ್ಲಿ ಬಹಳಷ್ಟು ಜನ ತಮ್ಮ ಮುಖದ ಮೇಲೆ ಒಂದು ಸುಳ್ಳು ಮುಖವಾಡ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಯಾವುದೇ ಮನುಷ್ಯನ ರಿಯಾಲಿಟಿ ಏನು ಅನ್ನೋದು ಕೇವಲ ಕೆಟ್ಟ ಟೈಮ್ನ ಎಕ್ಸಾಮ್ನಲ್ಲೇ ಗೊತ್ತಾಗುತ್ತೆ. ವಿಶೇಷವಾಗಿ ಯಾವಾಗ ನಿಮ್ಮ ಬಹಳ ಕೆಟ್ಟ ಟೈಮ್ ನಡೀತಾ ಇರುತ್ತೋ ಅಥವಾ ಯಾವಾಗ ಎದುರುಗಡೆ ಇರೋ ಮನುಷ್ಯನ ನಿಮಗೆ ಕನೆಕ್ಟ್ ಆಗಿರೋ ಸ್ವಾರ್ಥ ಮತ್ತು ರಿಕ್ವೈರ್ಮೆಂಟ್ ಪೂರ್ತಿಯಾಗಿದೆಯೋ. ಪ್ರಪಂಚದಲ್ಲಿ ಬಹಳಷ್ಟು ಜನ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ನಿಮ್ಮ ಜೊತೆ ಇರ್ತಾರೆ ಮತ್ತು ಯಾವಾಗ ಅವರ ಆ ಸ್ವಾರ್ಥ ಮುಗ್ದೋಗುತ್ತೋ ಅವರ ದಾರಿಗಳು ಕೂಡ ನಿಮ್ಮಿಂದ ಬೇರೆ ಆಗಿಬಿಡುತ್ತೆ. ಆದ ಕಾರಣ ನನ್ನ ಪ್ರೀತಿಯ ಸ್ನೇಹಿತರೆ, ಲೈಫ್ನ ಈ ಕಹಿಯಾದ ರಿಯಾಲಿಟಿಯಿಂದ ಯಾವತ್ತೂ ಹೆದರಬೇಡಿ. ಬದಲಾಗಿ ಇದರಿಂದ ಏನಾದರೂ ಕಲಿಯಿರಿ. ಯಾವ ಜನ ನಿಮ್ಮ ಲೈಫಿಂದ ಹೊರಟೋಗಿದ್ದಾರೋ ಅವರನ್ನು ಖುಷಿಯಾಗಿ ಹೋಗೋಕೆ ಬಿಡಿ. ಅವರನ್ನು ತಡೆಯೋಕೆ ಟ್ರೈ ಮಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಅವರಿಗಾಗಿ ಯಾವುದೇ ಕಹಿಯಾದ ಫೀಲಿಂಗ್ ಅಥವಾ ಕೋಪನ ಇಟ್ಕೊಳ್ಬೇಡಿ. ಬದಲಾಗಿ ಅವರು ನಿಮ್ಮ ಲೈಫ್ನ ಇಷ್ಟೊಂದು ದೊಡ್ಡ ಪಾಠ ಕಲಿಸಿದ್ದಾರಲ್ಲ, ಅದಕ್ಕಾಗಿ ಅವರಿಗೆ ಮನಸ್ಸಿನಲ್ಲೇ ಥ್ಯಾಂಕ್ಸ್ ಹೇಳಿ ಮತ್ತು ನಿಮ್ಮ ಲೈಫ್ನಲ್ಲಿ ಮುಂದೆ ಸಾಗಿ. ನೆನಪಿಡಿ, ಯಾವ ಮನುಷ್ಯ ನಿಮ್ಮ ನಿಜವಾದ ಸ್ವಂತದವನಾಗಿರ್ತಾನೋ ಅವನು ಒಂದು ನಿಮ್ಮನ್ನು ಬಿಟ್ಟು ಯಾವತ್ತೂ ಹೋಗೋದೇ ಇಲ್ಲ, ಅಥವಾ ಸಿಚುವೇಶನ್ಸಿಂದಾಗಿ ಹೋದರೂ ಕೂಡ ಅವನು ಖಂಡಿತ ನಿಮ್ಮ ಹತ್ತಿರ ರಿಟರ್ನ್ ಬರ್ತಾನೆ. ಈ ಪ್ರಪಂಚದ ಮತ್ತು ರಿಲೇಷನ್ಶಿಪ್ಸ್ಗಳ ಈ ಸೆಲ್ಫಿಶ್ ಆಟವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಂದಲೂ ಬಹಳ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೇಡಿ. ಕೇವಲ ನಿಮ್ಮ ಕೆಲಸ ಮತ್ತು ನಿಮ್ಮ ಕರ್ಮದ ಮೇಲೆ ಪೂರ್ತಿ ಪ್ರಾಮಾಣಿಕತೆಯಿಂದ ಫೋಕಸ್ ಮಾಡಿ ಮತ್ತು ನಿಮ್ಮ ಮನಸ್ಸು ಹಾಗೂ ಮೆಂಟಲ್ ಪೀಸ್ನ ಯಾವತ್ತೂ ಕಾಪಾಡಿಕೊಳ್ಳಿ.